ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋ ಬಗ್ಗೆ ಮುಂಚೆ ತಿಳಿಸ್ಕೊಟ್ಬಿಡ್ತೀನಿ ಏನು ಆಗುತ್ತೆ ಇವತ್ತಿನ ಕ್ಲಾಸಲ್ಲಿ ಅಂತ. ಸೊ ಈಗ ಆಲ್ರೆಡಿ ಸಿ-ಟೆಟ್ ಎಕ್ಸಾಮ್ ಬರ್ತಿದೆ ಅಂತ ನಿಮಗೆ ಗೊತ್ತಿದೆ. ಸಿ-ಟೆಟ್ ಎಕ್ಸಾಮ್ಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಸೊ ಅದರಲ್ಲಿ ಬರುವಂತಹ ಕೊಹೆಲ್ಬರ್ಗ್ ಸ್ಟೇಜ್ ಆಫ್ ಮಾರಲ್ ಡೆವಲಪ್ಮೆಂಟ್, ಸೊ CDP ಪೇಪರ್ ಮೇಲೆ ನಮ್ಮ ಕಂಪ್ಲೀಟ್ ಇಂಪಾರ್ಟೆನ್ಸ್ ಇರುತ್ತೆ ಇವತ್ತಿನ ವಿಡಿಯೋ. ಸೊ ಸ್ಕಿಪ್ ಮಾಡಲಿಲ್ದಿರ ಲಾಸ್ಟ್ವರೆಗೂ ನೋಡಿದೆ ಆದರೆ ನಿಮಗೆ ಟಾಪ್ 5 ಕ್ವೆಶನ್ಸ್ಗಳು ಈ ಒಂದು ಪರ್ಟಿಕ್ಯುಲರ್ ಟಾಪಿಕಿಂದ ಬರುತ್ತೆ. ಆ ಟಾಪ್ 5 ಕ್ವೆಶನ್ಸ್ಗಳನ್ನ ಕೂಡ ನಾನು ಸಾಲ್ವ್ ಮಾಡಿದ್ದೀವಿ. ಸೊ ಇದು ಪ್ರೀವಿಯಸ್ ಇಯರ್, ಸೊ ಲಾಸ್ಟ್ ಇಯರ್ಸ್ ಕ್ವೆಶನ್ ಪೇಪರ್ಸ್ಗಳಿಂದ ಪಿಕ್ ಮಾಡಿರುವಂತಹ ಪ್ರಾಬ್ಲಮ್ಸ್ಗಳಾಗಿರುತ್ತೆ, ಕ್ವೆಶನ್ಸ್ಗಳು. ಈ ಕೊಹೆಲ್ಬರ್ಗ್ ಸ್ಟೇಜ್ ಆಫ್ ಮಾರಲ್ ಡೆವಲಪ್ಮೆಂಟ್ ಅನ್ನೋದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ಶುರು ಮಾಡೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಇಫ್ ಪಾಸಿಬಲ್ ಒಂದು ಪೆನ್ ಪೇಪರ್ ಇಟ್ಕೊಂಡು ಜಸ್ಟ್ ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊತಾ ಹೋಗಿ, ಸೊ ದಟ್ ನೀವು ಮತ್ತೆ ಎಕ್ಸ್ಟ್ರಾ ನೋಟ್ಸ್ ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ. ಎಕ್ಸಾಮ್ಸ್ ಹತ್ರ ಇದ್ದಾಗ ಇದನ್ನೇ ರಿವೈಸ್ ಮಾಡಬಹುದು. ಫಸ್ಟು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಒಂದು ಹೆನ್ನೀಸ್ ಅಂತ ಒಬ್ಬ ಪರ್ಸನ್ ಇರ್ತಾನೆ, ಓಕೆ. ಅವ್ರ ವೈಫ್ ಆರ್ ಸಮಥಿಂಗ್ ಯಾರೋ ಹಾಸ್ಪಿಟಲಲ್ಲಿ ಇರ್ತಾರೆ. ಅವ್ನಿಗೆ ಏನು ಬೇಕು, ಒಂದು ಮಾತ್ರೆನ ಅವನು ತಗೊಳ್ಬೇಕಾಗಿರುತ್ತೆ. ಸೊ ಆದರೆ ಕೆಮಿಸ್ಟ್ ಏನು ಮಾಡ್ತಾನೆ ಅಂದರೆ, ಈ ಫಾರ್ಮಸಿ ಅವನು, ಮೆಡಿಕಲ್ ಶಾಪ್ ಅಂಗಡಿಯವನು ಏನು ಮಾಡ್ತಾನೆ, ಆ ಮಾತ್ರೆಗೆ 10 ಪಟ್ಟು ಕಾಸ್ಟ್ ಹೇಳ್ತಾನೆ. ಬಟ್ ಹೆನ್ಸಿ ಹತ್ರ ಆ ಕಾಸ್ಟ್ ಅಷ್ಟು ದುಡ್ಡು ಕೊಡೋಷ್ಟಿರಲ್ಲ. ಸೊ ಅವ್ನು ಕೇಳ್ತಾನೆ, ನಾನು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಡ್ತೀನಿ, ಇಲ್ಲ ದುಡ್ಡು ಕಡಿಮೆ ಮಾಡ್ಕೊಳ್ಳಿ ಅಂತ. ಆದ್ರೂ ಈ ಕೆಮಿಸ್ಟ್ ಏನು ಮಾಡ್ತಾನೆ, ಅದನ್ನು ಒಪ್ಕೊಳ್ಳಲ್ಲ. ಆವಾಗ ಬೇರೆ ದಾರಿ ಇಲ್ದಿರ ಇವನೇನು ಮಾಡ್ತಾನೆ, ಅವನ ಅಂಗಡಿನ ಒಡೆದ್ಬಿಟ್ಟು ಅಥವಾ ಅವನಿಗೆ ಹೊಡೆದು ತೊಗೊಂಡು ಹೋಗ್ತಾನೆ. ಅಥವಾ ಇನ್ನೂ ಒಂದು ದಾರಿ ಇತ್ತು, ಒಬೇ ದ ಲಾ, ಅವನೇನಾದರೂ ಬೇರೆ ರೀತಿಯಾಗೂ ಮಾಡಬಹುದಿತ್ತು. ಅದ್ರ ಜೊತೆಗೆ ಅವನಿಗೆ ಅವ್ರ ಹೆಂಡತಿ ಜೊತೆಗಿರುವಂತಹ ಕನೆಕ್ಷನ್ನು, ಎಂಪತಿ, ಹ್ಯೂಮನ್ ಲೈಫ್, ಎಮೋಷನ್ಸ್ ಎಲ್ಲನೂ ಆಗ್ತಿರುತ್ತೆ. ಸೊ ಹಾಗಾದರೆ ಕೊಹೆಲ್ಬರ್ಗ್ಸ್ ಥಿಯರಿಗೂ ಇದಕ್ಕೂ ಏನು ಕನೆಕ್ಷನ್ ಅಂತ ನೀವು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು. ಇಟ್ಸ್ ನಾಟ್ ವಾಟ್ ಯು ಡಿಸೈಡ್, ಇಟ್ಸ್ ವೈ ಯು ಡಿಸೈಡೆಡ್. ನೀವು ಏನನ್ನ ಡಿಸೈಡ್ ಮಾಡ್ತೀರಾ ಅನ್ನೋದಲ್ಲ, ನೀವು ಯಾಕೆ ಡಿಸೈಡ್ ಮಾಡಿದ್ದೀರಾ ಅದನ್ನು ಅನ್ನೋದ್ರ ಮೇಲೆಗಡೆ ಇರುತ್ತೆ. ಸೊ ಕೊಹೆಲ್ಬರ್ಗ್ ಥಿಯರಿ ಇಸ್ ಕಂಪ್ಲೀಟ್ಲಿ on this. So Kohlberg theory tracks how human morality evolves from fearing external punishment to following internal universal truth. So ಈ ಕೊಹೆಲ್ಬರ್ಗ್ ಥಿಯರಿ ಮಕ್ಕಳ ವಿಕಾಸದಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಆಗಿದೆ ಆ್ಯಂಡ್ ಯಾವ ರೀತಿಯಾಗಿ ಮಕ್ಕಳ ವಿಕಾಸನ ಅದು ತೋರಿಸ್ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅವ್ನ ಹೆನ್ಸಿ ಏನು ಮಾಡ್ದ, ಅವ್ನ ಆ್ಯಕ್ಷನ್ ವಾಸ್ ಸ್ಟೀಲಿಂಗ್, ಬಟ್ ದಟ್ ಈಸ್ ನಾಟ್ ಮೊರಾಲಿಟಿ ಅನ್ನೋಂಥದ್ದು. ಅವ್ನ ಜಸ್ಟಿಫಿಕೇಶನ್ ಏನು ಕೊಡ್ತಾನೋ ಅದು ಮೊರಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೊರಾಲಿಟಿ ಅಂದರೆ ಏನೂ ಇಲ್ಲ, ನೈತಿಕತೆ ಅಂತ ಹೇಳ್ತೀವಿ ಅಷ್ಟೇನೆ. ಸೊ ಮೊರಾಲಿಟಿ ಈಸ್ ನಥಿಂಗ್ ಬಟ್ ನೈತಿಕತೆ. ಸೊ ದ ಆರ್ಕಿಟೆಕ್ಚರ್ ಆಫ್ ಮಾರಲ್ ರೀಸನಿಂಗ್, ಈ ಒಂದು ಹೆನ್ರಿಸ್ ಕೊಹೆಲ್ಬರ್ಗ್ ಥಿಯರಿಯಲ್ಲಿ ಟೋಟಲ್ ಆಗಿ 3 ಲೆವೆಲ್ ಇರುತ್ತೆ. ಲೆವೆಲ್ 1, ಲೆವೆಲ್ 2 ಆ್ಯಂಡ್ ಲೆವೆಲ್ 3. ಸೊ ಲೆವೆಲ್ 1ನಲ್ಲಿ 2 ಸ್ಟೇಜಸ್ ಇರುತ್ತೆ. ಪ್ರೀ ಕನ್ವೆನ್ಷನಲ್ ಸ್ಟೇಜಸ್ ಇಲ್ಲಿ 2 ಸ್ಟೇಜ್ ಇರುತ್ತೆ. ಆ್ಯಂಡ್ ಲೆವೆಲ್ 2 ಅಲ್ಲಿ ಕನ್ವೆನ್ಷನಲ್ ಸ್ಟೇಜಸ್ ಆ್ಯಂಡ್ ಅಗೇನ್ ಇಟ್ ಇಸ್ 2 ಸ್ಟೇಜಸ್. ಆ್ಯಂಡ್ ಲೆವೆಲ್ 3 ಅಲ್ಲಿ ಪೋಸ್ಟ್ ಕನ್ವೆನ್ಷನಲ್ 2 ಸ್ಟೇಜಸ್, ಅಡಲ್ಟ್ಹುಡ್ ಅಥವಾ ರೇರ್ ಅಂತ ಕರಿತೀವಿ ನಾವು ಇದನ್ನು. ಆ್ಯಂಡ್ ನೀವು ಇಲ್ಲಿ ಗಮನಿಸಬೇಕು, ಲೆವೆಲ್ 1 ಬಂದು 4 ರಿಂದ 10 ವರ್ಷದ ಒಳಗಡೆಗೆ ಸಂಬಂಧಪಟ್ಟಂಥದ್ದು, ಸೆಲ್ಫ್ ಲರ್ನಿಂಗ್ ಆಗಿರುವಂಥದ್ದು, ಸೆಲ್ಫ್ ಚೂಸಿನ ಆ ಥರ. ಲೆವೆಲ್ 2 ಬಂದು ಸೊಸೈಟಿ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ 10 ರಿಂದ 13 ವರ್ಷದ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಹೇಳುತ್ತೆ. ಆ್ಯಂಡ್ ಲೆವೆಲ್ 3 ಬಂದು ದ ಯೂನಿವರ್ಸ್, ಅಡಲ್ಟ್ಹುಡ್ ಅಂದರೆ ಒಂದು ಆಫ್ಟರ್ 14 ಇಯರ್ಸಿಂದ ಏನೇನಾಗುತ್ತೋ ಅದೆಲ್ಲವನ್ನು ಈ ಒಂದು ಲೆವೆಲ್ ನಮಗೆ ಹೇಳ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕೊಹೆಲ್ಬರ್ಗ್ಸ್ ಥಿಯರಿ. ಆ್ಯಂಡ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಟೋಟಲಿ 3 ಸ್ಟೇಜಸ್ ಇರುತ್ತೆ. ಆ್ಯಂಡ್ ಈಚ್ ಸ್ಟೇಜಸ್ ಕ್ಯಾರೀಸ್ 2 ಡಿಫ್ರೆಂಟ್ ಸ್ಟೇಜಸ್. ಸೊ ಮೊದಲನೇ ಸ್ಟೇಜನ್ನು ಪ್ರೀ ಕನ್ವೆನ್ಷನಲ್ ಅಂತ ಕರಿತೀವಿ, ಎರಡನೇನ ಕನ್ವೆನ್ಷನಲ್, ಪೋಸ್ಟ್ ಕನ್ವೆನ್ಷನಲ್. ಸೊ ದೀಸ್ ಆರ್ ದ ಮೇಜರ್ ಥಿಂಗ್ಸ್. ಅಂದರೆ ಈ ಕೀವರ್ಡ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು ಅಷ್ಟೇ. ಪ್ರೀ ಕನ್ವೆನ್ಷನಲ್, ಕನ್ವೆನ್ಷನಲ್, ಪೋಸ್ಟ್ ಕನ್ವೆನ್ಷನಲ್. ಸೊ ಪ್ರೀ ಅಂದರೆ ಬಾಟಮ್ ಲೈನಿಂದ ಶುರು ಆಗುತ್ತೆ, ಅದಾದಮೇಲೆ ದ ಲೈಫ್ ಥಿಂಗ್ ಕನ್ವೆನ್ಷನಲ್, ಆಮೇಲೆ ಪೋಸ್ಟ್ ಕನ್ವೆನ್ಷನಲ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ. ಸೊ ಪ್ರೀ ಕನ್ವೆನ್ಷನಲ್ ಏನಿರುತ್ತೆ ಅಂತಂದರೆ ಇದರಲ್ಲಿ ವೆರಿ ಸಿಂಪಲ್, ದ ಟೈಟೆಸ್ಟ್ ಸ್ಪಿಯರ್ ಆಫ್ ಕನ್ಸಿಡರೇಷನ್ ಇಸ್ ಸೆಲ್ಫ್. ಈಗ ಆ ಚಿಲ್ಡ್ರನ್ ಏನು ಮಾಡ್ತಾರೆ, ದೇ ವಿಲ್ ಒಬೇ ರೂಲ್ಸ್ ಟು ಸಿಂಪ್ಲಿ ಅವಾಯ್ಡ್ ಪನಿಷ್ಮೆಂಟ್. ಈಗ ಏನು ಮಾಡ್ತಾರೆ, ನೀನು ಇದನ್ನು ಮಾಡಲಿಲ್ಲ ಅಂತಂದರೆ, ಈಗ 4 ರಿಂದ ನಾವು ಹೇಳಿದ್ವಿ, ಈಗ ಲೈಕ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ ಬಂದ್ಬಿಟ್ಟು 4 ರಿಂದ 10 ವರ್ಷದ ಮಕ್ಕಳಿಗೆ ಅಂತ. ನೀನು 4 ರಿಂದ 10 ವರ್ಷದಲ್ಲಿ ನೀವು ನೋಡ್ಬೋದು ಮಕ್ಕಳಿಗೆ ನಾವೇನು ಹೇಳ್ತಾ ಇರ್ತೀವಿ, ನೀನು ಏನಾದರೂ ಇದನ್ನು ಮಾಡಲಿಲ್ಲ ಅಂದರೆ ನಾನು ಹಿಂಗೆ ಒದೆ ಕೊಡ್ತೀನಿ ಅಂತ ಹೇಳ್ತೀವಿ. ಸೊ ಅದೇನು ಮಾಡುತ್ತೆ, ಓಕೆ ನಾನು ಮಾಡಿಲ್ಲ ಅಂದರೆ ನನಗೆ ಒದೆ ಕೊಡ್ತಾರೆ ಅಥವಾ ನಂಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ. ಚಿಲ್ಡ್ರನ್ ಒಬೇ ರೂಲ್ ಸಿಂಪ್ಲಿ ಟು ಅವಾಯ್ಡ್ ಪನಿಷ್ಮೆಂಟ್. ಬರೀ ಪನಿಷ್ಮೆಂಟ್ನ ಅವಾಯ್ಡ್ ಮಾಡೋಕ್ಕೋಸ್ಕರ
ಯಾವುದಾದ್ರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಅವರು ಫಾಲೋ ಮಾಡ್ತಾರೆ. ಅಥವಾ ಈಗ ನೋಡು, ನೀನು ಈ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿದ್ರೆ ಅಥವಾ ನೀನು ಈ ಥರ ಬಿಹೇವಿಯರ್ನ ತೋರಿಸಿದ್ರೆ ನಾನು ನಿನಗೆ ಒಂದು ಚಾಕ್ಲೇಟು ಸಮಥಿಂಗ್ ಏನೋ ರಿವಾರ್ಡ್ ಕೊಡ್ತೀನಿ, ಅಥವಾ ನಾನು ನಿಂಗೆ ಸೈಕಲ್ ಕೊಡಿಸ್ತೀನಿ, ಪೆನ್ಸಿಲ್ ಕೊಡಿಸ್ತೀನಿ. ಸೊ ಆ ರಿವಾರ್ಡಿಗೋಸ್ಕರ ಇಮಿಡಿಯೇಟಾಗಿ ಏನು ರಿವಾರ್ಡ್ ಸಿಗುತ್ತೋ ಅದಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾರೆ. ಸೊ ಅಲ್ಲಿ ದೇರ್ ಈಸ್ ನೋ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೈಟ್ ಆರ್ ರಾಂಗ್, ಇದು ಸರಿ ಇದು ತಪ್ಪು ಅನ್ನೋ ಪರಿಕಲ್ಪನೆ ಇನ್ನು 4ರಿಂದ 10ನೇ ವಯಸ್ಸಿನಲ್ಲಿ ಅದು ಡೆವಲಪ್ ಆಗಿರಲ್ಲ, ಪ್ರೀ ಕನ್ವೆನ್ಷನಲ್ ಸ್ಟೇಜಲ್ಲಿ. ಈಗ ಯಾರಾದರೂ ಈಗ ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನೋಡಿ, ಏನೂ ಮಾಡಿರಲ್ಲ, ಮಗು ಹೇಳ್ತಾ ಇರ್ತೀರ ಹೋಗು ಹೋಗು ನೀನು ಹೊಡಿಯೋರಿಗೆ ಅಂದಾಗ ಅದು ಖುಷಿಯಿಂದ ಹೋಗ್ಬಿಟ್ಟು ಯಾರಿಗೋ ಒಬ್ರಿಗೆ ಹೊಡೆಯುತ್ತೆ. ಯಾಕೆ ಅಂತಂದರೆ ಹೊಡೆದಾಗ ನಿಮ್ಮ ರಿಯಾಕ್ಷನ್, ಹೊಡೆಸ್ಕೊಂಡಿರೋ ಪರ್ಸನ್ ಅಲ್ಲ, ಆಪೋಸಿಟಲ್ಲಿ ಯಾರು ಹೇಳಿರ್ತಾನೋ ಆ ಪರ್ಸನ್ ರಿಯಾಕ್ಷನ್ ಹೇಗಿರುತ್ತೆ, ಅವ್ನು ಕ್ಲಾಪ್ಸ್ ಮಾಡ್ತಾ ಇರ್ತಾನೆ. ಸೊ ಮಗುಗೆ ಏನಾಗುತ್ತೆ, ಓಕೆ ನಾನು ಈ ಥರ ಮಾಡೋದ್ರಿಂದ ಇವರು ಕ್ಲಾಪ್ಸ್ ಮಾಡ್ತಾರೆ, ವಿಚ್ ಈಸ್ ಲೈಕ್ ನನಗೆ ಇದು ಖುಷಿ ಕೊಡ್ತಾ ಇದೆ ಅನ್ನೋ ಥರ. ಆ್ಯಂಡ್ ಅದು ಆ ಕ್ಲಾಪ್ಸ್ ಅನ್ನೋದೇನಾಗಿರುತ್ತೆ, ರಿವಾರ್ಡ್ ಆಗಿರುತ್ತೆ. ಸೊ ಈ ರಿವಾರ್ಡಿಗೋಸ್ಕರ ಮಗು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಪ್ರೀ ಕನ್ವೆನ್ಷನಲ್ ಸ್ಟೇಜಲ್ಲಿ ಅದಕ್ಕೆ ರಾಂಗ್ ಆರ್ ರೈಟ್ ಇವೆರಡರ ಬಗ್ಗೆನೂ ಯಾವ ಪರಿಕಲ್ಪನೆಯೂ ಕೂಡ ಇರೋದಿಲ್ಲ. ಸೊ ಜಸ್ಟ್ ಅದೇನು ಮಾಡ್ತಾ ಇರುತ್ತೆ, ನೀವು ಈ ಪ್ರೀ ಕನ್ವೆನ್ಷನಲ್ ಸ್ಟೇಜಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು 4ರಿಂದ 10 ವರ್ಷದ ಮಗು. ಇದರಲ್ಲಿ ರಾಂಗ್ ಅಥವಾ ರೈಟ್ ಅನ್ನೋ ಪರ್ಸೆಪ್ಷನ್ ಏನೂ ಇರೋದಿಲ್ಲ. ಅದಕ್ಕೆ ಕೇವಲ ಪನಿಷ್ಮೆಂಟ್ ಅಥವಾ ಒಂದು ರಿವಾರ್ಡ್ಸನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡುತ್ತೆ. ಸೊ ಈ ಪ್ರೀ ಕನ್ವೆನ್ಷನಲ್ ಸ್ಟೇಜಲ್ಲಿ ನಾವು ಮತ್ತೆ 2 ಹಂತನ ನೋಡ್ತೀವಿ. ಅದರಲ್ಲಿ ಪನಿಷ್ಮೆಂಟ್ ಮತ್ತು ಒಬಿಡಿಯನ್ಸ್ ಅಂತ ಒಂದು ಬರುತ್ತೆ. ಎರಡನೇದು ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್. ಈಗ ಫಾರ್ ಎಕ್ಸಾಂಪಲ್ ನಾನು ಮುಂಚೆ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, ಹೆನೀಸ್ ಅಪ್ಲಿಕೇಶನ್. ಈಗ ಅವನು ಮೆಡಿಕಲ್ ಶಾಪ್ ಅಂಗಡಿ ಅವನ್ನ ಕೇಳ್ತಾನೆ, ನೀವು ಕಡಿಮೆ ಮಾಡ್ಕೊಳ್ಳಿಲ್ಲ ನಾನು ಮತ್ತೆ ಪೇ ಮಾಡ್ತೀನಿ ಅಂದಾಗ ಅವ್ನು ಒಪ್ಕೊಳ್ಳಲ್ಲ. ಅವಾಗ ಅವ್ನು ಏನು ಮಾಡ್ದ, ಅಂಗಡಿನ ಹೊಡೆದ್ಬಿಟ್ಟು ಅಥವಾ ಮೆಡಿಕಲ್ ಶಾಪ್ ಅವ್ನಿಗೆ ಹೊಡೆದ್ಬಿಟ್ಟು ತೊಗೊಂಡೋದ. ಸೊ ಅದನ್ನು ಮಾಡಿದ್ರಿಂದ ಈ ಶುಡಂಟ್ ಸ್ಟೀಲ್ ಬಿಕಾಸ್ ಹಿ ವಿಲ್ ಗೋ ಟು ಜೈಲ್. ನಾವು ಮಕ್ಳಿಗೆ ಏನು ಹೇಳ್ತೀವಿ, ನೀವು ಈ ಥರ ಕಳ್ತನ ಮಾಡಿದ್ರೆ, ಈ ಥರ ಇನ್ನೊಬ್ರು ಹಿಂಗೆ ಮಾಡಿದ್ರೆ ಅದು ಪನಿಷ್ಮೆಂಟು, ಸೊ ನೀವು ಜೈಲಿಗೆ ಹೋಗ್ತೀರಾ. ಸೊ ಇಲ್ಲಿ ನಾವೇನು ಹೇಳ್ಕೊಡ್ತಾ ಇದ್ದೀವಿ ಅವರಿಗೆ, ಇಫ್ ಐ ಡೂ ದಿಸ್ ವಿಲ್ ಐ ಗೆಟ್ ಪನಿಷ್ಡ್. ಸೊ ನಾವೇನು ಹೇಳ್ತೀವಿ, ನೀನು ಹಿಂಗೆ ಮಾಡಿದ್ರೆ ನಿಂಗೆ ಪನಿಷ್ಮೆಂಟ್ ಸಿಗುತ್ತೆ. ಸೊ ಆ ಏಜಲ್ಲಿ 4ರಿಂದ 10ನೇ ವಯಸ್ಸಲ್ಲಿ ಯಾವ ರೀತಿಯಾಗಿ ಮಕ್ಕಳು ಯೋಚನೆ ಮಾಡ್ತಿರ್ತಾರೆ ಅಂದರೆ, ನಾನು ಈ ಥರ ಮಾಡಿದ್ರೆ ನನಗೆ ಪನಿಷ್ಮೆಂಟ್ ಸಿಗುತ್ತೆ ಹಾಗಾದರೆ ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಕ್ಲಾಸ್ ರೂಮಲ್ಲಿ ನಾವು ಇದನ್ನು ಯಾವ ರೀತಿಯಾಗಿ ಹೇಳ್ತೀವಿ ಅಂತಂದರೆ, ಈಗ ಸ್ಟೂಡೆಂಟ್ಸ್ ಇಟ್ಸ್ ಕ್ವೈಟ್ಲಿ, ಈಗ ಕ್ಲಾಸಲ್ಲಿ ಎಷ್ಟೋ ಜನ ಮಕ್ಕಳು ಸೈಲೆಂಟಾಗಿ ಕುತ್ಕೊಳ್ತಾರೆ. ಯಾಕೆ ಅಂತಂದರೆ, ಒಂದು ಟೀಚರ್ ಬೈತಾರೆ, ಇಲ್ಲ ಟೀಚರ್ ಹೊಡಿತಾರೆ. ಸೊ ಒಂದು ಇಲ್ಲಿ ಏನಾಗಿದೆ, ಆ ಫಿಯರ್ ಆಫ್ ಪನಿಷ್ಮೆಂಟ್. ಸೊ ಪನಿಷ್ಮೆಂಟ್ ಕೊಡ್ತಾರೆ ಅನ್ನುವ ಭಯ. ದ ಫಸ್ಟ್ ಸ್ಟೇಜ್ ಪ್ರೀ ಕನ್ವೆನ್ಷನಲ್ ಅಂತ ಏನು ಹೇಳಿದ್ನೋ, ಪ್ರೀ ಕನ್ವೆನ್ಷನಲ್ಲಿ ಬರುವಂಥ ಫಸ್ಟ್ 2 ಸ್ಟೇಜಸ್ ಬಂದು ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಟೇಜ್ 2 ಬಂದು ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್. ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೀವಿ ಗೊತ್ತಾ, ನೀನು ಹಂಗೆ ಮಾಡ್ತಿದ್ಯಾ ಅದಕ್ಕೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಮಕ್ಳುಗಳು ಹೇಳ್ತಾರೆ. ಸೊ ವಾಟ್ಸ್ ಇನ್ ಇಟ್ ಫಾರ್ ಮೀ, ಸೆಲ್ಫ್ ಇಂಟ್ರೆಸ್ಟ್ ಆರ್ ಮ್ಯೂಚುವಲ್ ಎಕ್ಸ್ಚೇಂಜ್. ಅವರಿಗೆ ಸೆಲ್ಫ್ ಇಂಟ್ರೆಸ್ಟಾ ಮ್ಯೂಚುವಲ್ ಎಕ್ಸ್ಚೇಂಜಾ ಅನ್ನೋದು ವರ್ಡಿಂಗ್ಸ್ ಗೊತ್ತಿರಲ್ಲ. ಬಟ್ ಹಿಂಗೆ ನೋಡಿ, ಹೆನ್ಸ್ ಶುಡ್ ಸ್ಟೀಲ್ ಬಿಕಾಸ್ ಹಿ ವಾಂಟ್ಸ್ ಹಿಸ್ ವೈಫ್ ಟು ಲೀವ್ ಆ್ಯಂಡ್ ಮೇಕ್ ಹಿಮ್ ಹ್ಯಾಪಿ. ಸೊ ಅವ್ನು ಯಾಕೆ ಔಷಧಿ ತೊಗೋಬೇಕು ಅಂತ ಅಂದ್ಕೊಂಡ, ಏನೋ ಅಂಗಡಿನ ಹೊಡೆದ್ಬಿಟ್ಟಾದರೂ ನಾನು ಔಷಧಿ ತೊಗೊಳ್ಳೋಣ ಅಂತ ಅವ್ನು ಯಾಕೆ ಅಂದ್ಕೊಂಡ ಅಂತಂದರೆ, ಅವನಿಗೆ ಅವ್ರ ಹೆಂಡತಿ ಬದುಕಬೇಕಿತ್ತು, ಮತ್ತು ಅವ್ರ ಹೆಂಡತಿ ಜೊತೆ ಅವನು ಖುಷಿಯಾಗಿ ಬದುಕಬೇಕಿತ್ತು. ದಟ್ ಈಸ್ ದ ರೀಸನ್ ಅವ್ನು ಹಂಗೆ ಮಾಡ್ದ. ಅದೇ ಮಕ್ಕಳ ವಿಷಯದಲ್ಲಿ ನೀವು ಬಂದಾಗ, ಐ ವಿಲ್ ಶೇರ್ ಮೈ ಎರೇಸರ್ ವಿತ್ ಯು ಓನ್ಲಿ ಇಫ್ ಯು ಶೇರ್ ಯುವರ್ ಕಲರ್ ಪೆನ್ಸಿಲ್ಸ್ ವಿತ್ ಮೀ. ಈಗ ನಾವು ಹೇಳ್ತೀವಲ್ವಾ, ನೀನು ನನಗೆ ಎರೇಸರ್ ಕೊಟ್ಟರೆ ಮಾತ್ರ ನಾನು ನಿನಗೆ ಪೆನ್ಸಿಲ್ ಕೊಡ್ತೀವಿ ಅಂತ. ಇನ್ಕ್ಲೂಡಿಂಗ್ ಈ ಒಂದು ಹ್ಯಾಬಿಟ್, ಈ ಒಂದು ಬಿಹೇವಿಯರ್ ದೊಡ್ಡವರಾದ್ಮೇಲೂ, ಅಡಲ್ಟ್ಹುಡ್ ಆದಮೇಲೂ ಬರ್ತಾ ಹೋಗುತ್ತೆ. ಬಟ್ ಸ್ವಲ್ಪ ಕಡಿಮೆ ಆಗುತ್ತೆ. ನೀನು ಮಾಡಿದ್ರೇ ನಾನು ಮಾಡೋದು ಅನ್ನೋ ಒಂದು ಬಿಹೇವಿಯರ್ ಬರಲ್ಲ. ಬಟ್ 4ರಿಂದ 10 ವಯಸ್ಸಲ್ಲಿದ್ದಾಗ ಈ ಬಿಹೇವಿಯರ್ ತುಂಬ ಕಾನ್ಸ್ಟೆಂಟ್ ಆಗಿ, ಪರ್ಸಿಸ್ಟೆಂಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಯಾವ ರೀತಿಯಾಗಿ ಮಕ್ಕಳು ಇವನ್ನೆಲ್ಲನೂ ಫಾಲೋ ಮಾಡ್ತಾ ಹೋಗ್ತಾರೆ ಅಂದರೆ, ಓಕೆ ನೀನು ಇವತ್ತು ನಿನ್ನ ಬಾಕ್ಸ್ ನನಗೆ ಕೊಡು, ನಾನು ನನ್ನ ಬಾಕ್ಸ್ ನಿನಗೆ ಕೊಡ್ತೀನಿ. ಸೊ ಬಾಕ್ಸ್ ಎಕ್ಸ್ಚೇಂಜ್ ಆಗಿರ್ಬೋದು, ಅಥವಾ ಫುಡ್ ಎಕ್ಸ್ಚೇಂಜ್, ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ ಪ್ರೀ ಕನ್ವೆನ್ಷನಲ್ ಸ್ಟೇಜ್. ನೆಕ್ಸ್ಟ್ ಬರುವಂಥದ್ದೇ ಕನ್ವೆನ್ಷನಲ್ ಮೊರಾಲಿಟಿ. ಸೊ ಈ ಕನ್ವೆನ್ಷನಲ್ ಮೊರಾಲಿಟಿ ಅಂತಂದರೆ ಏನು ಅಂದರೆ, ದ ಸ್ಪಿಯರ್ ಎಕ್ಸ್ಪ್ಯಾಂಡ್ ಸೊಸೈಟಿ ಆ್ಯಂಡ್ ರಿಲೇಷನ್ಶಿಪ್. ಸೊ ನಾವು ಆಲ್ರೆಡಿ ನೋಡ್ದಂಗೆ ಈ ಕನ್ವೆನ್ಷನಲ್ ಮೊರಾಲಿಟಿ ಬಂದುಬಿಟ್ಟು ಯಾವ ವಯಸ್ಸಿಗೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ, 10ರಿಂದ 13 ವಯಸ್ಸಲ್ಲಿ ಈ ಕನ್ವೆನ್ಷನಲ್ ಮೊರಾಲಿಟಿ ಅಂದರೆ ಸೊಸೈಟಿ ಕಮ್ಸ್ ಇನ್ ಟು ಪಿಕ್ಚರ್. 10ರಿಂದ 13 ವರ್ಷ ಏನಿರುತ್ತೋ ಇದರಲ್ಲಿ ಸೊಸೈಟಿ ಕಮ್ಸ್ ಇನ್ ಟು ಪಿಕ್ಚರ್. ಯಾಕಂದರೆ ಮಕ್ಕಳುಗಳು ಆಲ್ರೆಡಿ
ಸೊಸೈಟಿ ಅಂದರೆ ಈ ಮುಂಚೆನೂ ಸೊಸೈಟಿ ಭಾಗನೇ ಆಗಿರ್ತಾರೆ, ಆದರೆ ಯಾವ ರೀತಿಯಾಗಿ ಅನ್ನೋದನ್ನು ಅವರಿನ್ನೂ ಪರ್ಸೀವ್ ಮಾಡ್ಕೊಳ್ತಾ ಇರಲ್ಲ. ಈ 10-13 ವರ್ಷದಲ್ಲಿ ಅವರೇನೇನೆ ಒಂದು ಪ್ರಿನ್ಸಿಪಲ್ಸ್ನ ಚೂಸ್ ಮಾಡ್ಕೊಳ್ತಾರೆ. ನಾನು ಈ ಥರ ಇರಬೇಕು, ಹಂಗಿರಬೇಕು. ಯಾಕಂದರೆ ಅವ್ರಿಗೆ ಎಷ್ಟೊಂದು ಜನ ಇನ್ಸ್ಪಿರೇಷನ್ಸ್ಗಳು ಸಿಗ್ತಾರೆ. ಯಾಕಂದರೆ ಹೀರೋಸ್ ನೋಡ್ತಾ ಇರ್ತಾರೆ ಟಿ ವಿಯಲ್ಲಿ, ಅಥವಾ ಯಾವುದಾದ್ರೂ ಫಿಲಮ್ಸ್ ನೋಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಅಫೆಕ್ಟ್ ಮಾಡುವ ತುಂಬ ಕ್ಯಾರೆಕ್ಟರ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಮೊರಾಲಿಟಿ ಈಸ್ ಟೈಡ್ ಟು ಎಕ್ಸ್ಟರ್ನಲ್ ಸೊಸೈಟಿಯಲ್ ರೂಲ್ಸ್, ರಿಲೇಷನ್ಶಿಪ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಎಕ್ಸ್ಪೆಕ್ಟೇಷನ್. ಸೊ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳೇನಿರುತ್ತೋ ಮನೆ ಕಡೆಯಿಂದ, ಸೊಸೈಟಿ ಕಡೆಯಿಂದ, ಅವೆಲ್ಲವೂ ಈ ಒಂದು ಕನ್ವೆನ್ಷನಲ್ ಮೊರಾಲಿಟಿಯಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ದ ಡಾಮಿನೆಂಟ್ ಗೈಡಿಂಗ್ ಕ್ವೆಶನ್ ಇಸ್ ದಿಸ್: ವಾಟ್ ವಿಲ್ ಪೀಪಲ್ ಥಿಂಕ್? ಸೊ ಈ ಒಂದು 10-13 ವಯಸ್ಸಿನಲ್ಲೇನೆ ಮಕ್ಕಳಿಗೆ ಆ ಒಂದು ಯೋಚನೆ ಬರೋಕ್ಕೆ ಶುರುವಾಗೋದು, ಬೇರೆಯವ್ರು ಏನು ಅನ್ಕೊಳ್ತಾರೆ. ಈಗ ನಾನು ಏನಾದರೂ ಕ್ಲಾಸಲ್ಲಿ ಎದ್ದು ಒಂದು ಕ್ವೆಶನ್ ಕೇಳಿದ್ರೆ ಏನು ಅನ್ಕೋತಾನೆ, ನನ್ನ ಫ್ರೆಂಡ್ ನನ್ನನ್ನು ದಡ್ಡ ಅನ್ಕೋತಾನ, ಅಥವಾ ನಮ್ಮ ಮಿಸ್ಸು ಇವ್ನಿಗೇನು ಅರ್ಥ ಆಗ್ತಿಲ್ಲ ಅನ್ಕೋತಾರ, ಅಥವಾ ಎಲ್ಲರೂ ನಗಾಡ್ತಾರ. ಸೊ ಈ ಥರ ಏನು ಒಟ್ಟಿನಲ್ಲಿ ಜನಗಳು ನನ್ನ ಬಗ್ಗೆ ಏನನ್ನ ಥಿಂಕ್ ಮಾಡ್ತಾರೆ ಅನ್ನೋದನ್ನು ಈ ಕನ್ವೆನ್ಷನಲ್ ಮೊರಾಲಿಟಿ ಸ್ಟೇಜಲ್ಲಿ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ಈ ಕನ್ವೆನ್ಷನಲ್ ಮೊರಾಲಿಟಿ ಸ್ಟೇಜಲ್ಲಿ ಮತ್ತೆ ಅಗೇನ್ 2 ಬರುತ್ತೆ: ಸ್ಟೇಜ್ 3, ಸ್ಟೇಜ್ 4 ಅಂದ್ಬಿಟ್ಟು ಅಂತ. ಸೊ ಅಗೇನ್ ಇಲ್ಲಿ ಗುಡ್ ಬಾಯ್ ಅಥವಾ ನೈಸ್ ಗರ್ಲ್, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಥಿಂಗಲ್ಲಿ. ಈಗ ಹೆನ್ಸಿ ಶುಡ್ ಸ್ಟೀಲ್ ಗುಡ್, ಹಿ ಶುಡ್ ಸ್ಟೀಲ್ ಬಿಕಾಸ್ ಅ ಗುಡ್ ಹಸ್ಬೆಂಡ್ ಪ್ರೊಟೆಕ್ಟ್ಸ್ ಹಿಸ್ ವೈಫ್ ಅನ್ನೋ. ಈಗ ಒಂದು ಅರ್ಥದಲ್ಲಿ ಯೋಚನೆ ಮಾಡಿದಾದರೆ ಹೌದು, ಅವನು ಆ ಒಂದು ಮೆಡಿಕಲ್ ಶಾಪಿಂದ ಔಷಧಿಯನ್ನು ಕದ್ದಿದ್ದು ಒಳ್ಳೆಯದೇ ಆಯಿತು. ಯಾಕಂತಂದರೆ ಅವನು ಅಂದರೆ ಒಬ್ಬ ಒಳ್ಳೆ ಗಂಡ ತನ್ನ ಹೆಂಡತಿಯನ್ನು ಸೇವ್ ಮಾಡಬೇಕು. ಆಗ ಮಾತ್ರ ಒಂದು ಸಮಾಜ ಅವನನ್ನು ಒಳ್ಳೆ ಗಂಡ ಅಂತ ಒಪ್ಕೊಳ್ಳುತ್ತೆ ಅಥವಾ ಪ್ರೈಸ್ ಮಾಡುತ್ತೆ ಅನ್ನುವಂಥದ್ದು ಬರುತ್ತೆ. ಅದೇ ಮಕ್ಕಳ ವಿಚಾರದಲ್ಲಿ ನಾವು ಬಂದಾಗ, ಅ ಸ್ಟೂಡೆಂಟ್ ಕಂಪ್ಲೀಟ್ಸ್ ಅ ಪರ್ಫೆಕ್ಟ್ ಹೋಮ್ವರ್ಕ್ ಜಸ್ಟ್ ಟು ಗೆಟ್ ಅ ವೆರಿ ಗುಡ್ ಸ್ಟ್ಯಾಂಪ್ ಇನ್ ಫ್ರಂಟ್ ಆಫ್ ದ ಹೋಲ್ ಕ್ಲಾಸ್. ಇದು ಈಗಲೂ ಸಮೇತ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಯಾವುದಾದ್ರೂ ಒಂದು ಮಗು ಒಂದು ಹೋಮ್ವರ್ಕನ್ನು ಬರ್ಕೊಂಡು ಹೋಯಿತು ಅಂತ ಅಂದರೆ, ತುಂಬ ಚೆನ್ನಾಗಿ ಬರೆದಿದ್ರೆ ಟೀಚರ್ ಒಂದು ಸ್ಟಾರ್ ಮಾರ್ಕ್ ಹಾಕೋದು, ಅಥವಾ ಒಂದು ವಿ ಗುಡ್ ಅಂತ ಏನಾದರೂ ಬರೆದ್ರೆ ಲೈಕ್ ಹೋಲ್ ಡೇ ಅದು ಒಂದು ಫೀಲಿಂಗಲ್ಲಿ ಇರುತ್ತೆ. ನನಗೆ ಮಿಸ್ ವೆರಿ ಗುಡ್ ಅಂದರು, ಖುಷಿ ಪಟ್ಟರು, ಕ್ಲಾಸಲ್ಲಿ ನನಗೆ ಈ ಥರ ಹೇಳಿದ್ರು, ಮನೆಗೆ ಬಂದು ಕೂಡ ಅದನ್ನು ಹೇಳ್ತಾ ಇರುತ್ತೆ. ಸೊ ಅವರು ಈ ವಯಸ್ಸಿನಲ್ಲಿ ಅಂದರೆ 10-13 ವಯಸ್ಸಿನಲ್ಲಿ ನಾನು ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಅನ್ನಿಸ್ಕೊಳ್ಬೇಕು ಅನ್ನೋ ಒಂದು ವರ್ಜಲ್ಲಿ ಇರ್ತಾರೆ. ಯಾಕಂದರೆ ಇಲ್ಲಿ ಬಂದು ಡ್ರೈವಿಂಗ್ ಫೋರ್ಸ್, ಈ ಒಂದು ಏಜಲ್ಲಿ ಆ ಒಂದು ಡ್ರೈವಿಂಗ್ ಫೋರ್ಸ್ ಯಾವುದು ಆ ಮಕ್ಕಳಲ್ಲಿ ಅಂದರೆ ಸೀಕಿಂಗ್ ಅಪ್ರೂವಲ್. ಅವ್ರು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ವಾ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ಯಾ ಅನ್ನೋ ಥರ. ಲುಕಿಂಗ್ ಗುಡ್ ಟು ಫ್ಯಾಮಿಲಿ, ಪಿಯರ್ಸ್ ಆ್ಯಂಡ್ ಸೊಸೈಟಿ. ತಮ್ಮ ಸುತ್ತಮುತ್ತ ಇರೋರಿಗೆ ಅವರು ಚೆನ್ನಾಗಿ ಕಾಣಿಸ್ಬೇಕು. ನೋಡೋಕ್ಕಾಗಲಿ ಅಥವಾ ಇನ್ನೊಂದು ವಿಷಯದಲ್ಲಾಗಲಿ, ಚೆನ್ನಾಗಿ ಓದ್ತಾ ಇರೋ ವಿಚಾರದಲ್ಲಾಗಲಿ ಅವರನ್ನು ಯಾರಾದರೂ ಬಂದು ಅಪ್ರಿಷಿಯೇಟ್ ಮಾಡಬೇಕು, ಪ್ರೈಸ್ ಮಾಡಬೇಕು. ವಿಚ್ ಮೀನ್ಸ್ ಹೊಗಳಿಸ್ಬೇಕು ಅವರಿಗೆ ಅನ್ನೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಯಾವುದರಲ್ಲಿ? ಸ್ಟೇಜ್ 3ರಲ್ಲಿ, ದಟ್ ಈಸ್ ಬಾಯ್ ಆ್ಯಂಡ್ ಲೈಕ್ ನಾನು ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ. ಸೊ ಇದು ಇಂಟರ್ಪರ್ಸನಲ್ ಆಗಿ ಇರುತ್ತೆ. ನೆಕ್ಸ್ಟ್ ಲಾ ಆ್ಯಂಡ್ ಆರ್ಡರ್ ಬಂದಾಗ ಇನ್ನೊಂದು ಟೈಪ್ ಆಫ್ ಕನ್ಫ್ಯೂಷನ್ಸ್ಗಳು ಕೂಡ ಶುರು ಆಗುತ್ತೆ ಅವ್ರದ್ರಲ್ಲಿ. ಏನು ಅಂತಂದರೆ, ಹೆನ್ಸಿ ಶುಡ್ ಸ್ಟೀಲ್ because it is against a law, should not steal because it is against a law. If everyone steals there is a chaos. ಸೊ ಹೌದು, ಅವ್ನು ಹಂಗೆ ಮಾಡಬಾರ್ದಿತ್ತು, ಯಾಕಂದರೆ ಅದು ಅಗೇನ್ಸ್ಟ್ ಲಾ ಅಂತ ಬರುತ್ತೆ. ಸೊ ಈ ಥರದ್ದು ಒಂದು ಸಿಂಪಲ್ ಎಕ್ಸಾಂಪಲ್ ಸ್ಕೂಲಿಗೆ ಅಂತ ಬಂದಾಗ, ವೇರಿಂಗ್ ಯೂನಿಫಾರ್ಮ್ ಸ್ಟ್ರಿಕ್ಟ್ಲಿ ಬಿಕಾಸ್ ಇಟ್ ಈಸ್ ಅ ರೂಲ್ ಈವನ್ ಇಫ್ ಇಟ್ ಇಸ್ ಡೀಪ್ಲಿ ಅನ್ಕಂಫರ್ಟಬಲ್. ಸೊ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಸ್ಕೂಲಲ್ಲಿ ಯೂನಿಫಾರ್ಮ್ಸ್ಗಳು ಮಕ್ಕಳಿಗೆ ಕಂಫರ್ಟಬಲ್ ಇರಲ್ಲ, ಅಡ್ಜಸ್ಟ್ ಆಗ್ತಿರಲ್ಲ. ನಾಟ್ ಓನ್ಲಿ ಯೂನಿಫಾರ್ಮ್, ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಎಷ್ಟೊಂದು ಇರುತ್ತೆ. ಅವುಗಳು ಅನ್ಕಂಫರ್ಟೇಬಲ್ ಅನ್ನಿಸ್ತಿರುತ್ತೆ, ಫಾಲೋ ಮಾಡೋಕ್ಕೆ ಆಗ್ತಾ ಇರಲ್ಲ. ಬಟ್ ಸ್ಟಿಲ್ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಯಾಕೆ ಅಂದರೆ ರೂಲ್ಸ್ ಆರ್ ಆಬ್ಸಲ್ಯೂಟ್, ಡ್ಯೂಟಿ ಆ್ಯಂಡ್ ಲಾ ಪ್ರಿವೆಂಟ್ಸ್ ಸೋಷಿಯಲ್ ಕೊಲ್ಯಾಪ್ಸ್. ಸೊ ನಾನು ಇದನ್ನು ಫಾಲೋ ಮಾಡಲಿಲ್ಲ ಅಂತ ಅಂದರೆ ನನಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಫಿಯರ್ ಇರುತ್ತೆ ಅವರಿಗೆ. ಆ್ಯಂಡ್ ಸೊಸೈಟಿಯಲ್ಲಿ ಅಥವಾ ಅವನ ಒಂದು ಸೋಷಿಯಲ್ ಎನ್ವೈರ್ನಮೆಂಟಲ್ಲಿ ಎಲ್ಲರೂ ಅವನನ್ನು ನೋಡುವ ದೃಷ್ಟಿ ಬದಲಾಗುತ್ತೆ. ಎಲ್ಲರೂ ಅವನ್ನ ನೋಡಿಕೊಂಡು ಆಡ್ಕೋತಾರೆ, ನಗಾಡ್ತಾರೆ ಅನ್ನೋ ಒಂದು ಫಿಯರಿಂದ ಅವನೇನು ಮಾಡ್ತಾ ಹೋಗ್ತಾನೆ, ಓಕೆ ಫಾಲೋ ಮಾಡೋಣ ಅಂತ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಈವಂದು ಅದು ಒಂದು ಅನ್ಕಂಫರ್ಟಬಲ್ ಆಗಿದ್ರು ಸಮೇತ. ಸೊ ಇದು ಕನ್ವೆನ್ಷನಲ್ ಮೊರಾಲಿಟಿ. ಸೊ ಕನ್ವೆನ್ಷನಲ್ ಮೊರಾಲಿಟಿಯಲ್ಲಿ ನೆನ್ಪಿಟ್ಕೊಳ್ಬೇಕು, 10-13 ವರ್ಷ. ಈ 13 ವರ್ಷದೊಳಗಡೆ ಮಕ್ಕಳು ಬರ್ತಾರೆ. ಆ್ಯಂಡ್ ಇಲ್ಲಿ ಸೊಸೈಟಿ ಮತ್ತು ರಿಲೇಷನ್ಶಿಪ್ ಬಗ್ಗೆ ಬರುತ್ತೆ. ಆ್ಯಂಡ್ ಮೇಜರ್ ಆಗಿ ಅವರಿಗೆ ಬರುವಂಥ ಯೋಚನೆ ಜನಗಳೇನು ಥಿಂಕ್ ಮಾಡ್ತಾರೆ ಅನ್ನುವಂಥದ್ದು ಅಲ್ಲಿ ಬರುವಂಥ ಯೋಚನೆ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಅಗೇನ್ 2 ಸ್ಟೇಜ್ ಬರುತ್ತೆ, ಒಂದು ಇಂಟರ್ಪರ್ಸನಲ್ ಸ್ಟೇಜ್ ಮತ್ತು ಇನ್ನೊಂದು ಸೋಷಿಯಲ್ ಸಿಸ್ಟಮ್ ಅಂತ. ಆ್ಯಂಡ್ ಲಾಸ್ಟ್ ಲೆವೆಲ್ ಬಂದುಬಿಟ್ಟು ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ. ಸೊ ಇದು 14ನೇ ವಯಸ್ಸಿಂದ ಶುರು ಆಗುತ್ತೆ. ಆ್ಯಂಡ್ ಇಟ್ ಈಸ್ ಅಡಲ್ಟ್ಹುಡ್.
ಅಡಲ್ಟ್ಹುಡ್ ಅಂತ ನಾವು ಕರಿತಾ ಹೋಗ್ತೀವಿ. ಯಾಕಂದರೆ ಎಷ್ಟೋ ವಿಚಾರಗಳು ಇದರಲ್ಲಿ ಬರುವಂಥದ್ದು ಈಗಲೂ ಸಮೇತ, ಈವೊಂದು ನಮ್ಮ ವಯಸ್ಸು 25-26 ಆಗಿದ್ರು ಈಗಲೂ ಈ ಒಂದು ಪೋಸ್ಟ್ ಕನ್ವೆನ್ಷನಲ್ ಅಲ್ಲಿ ನಾವೇನೇನು ಮೊರಾಲಿಟಿನ ಅರ್ಥ ಮಾಡ್ಕೊಂಡಿರ್ತೀವೋ ಅದು ನಮಗೆ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ದ ಸ್ಪಿಯರ್ ಎಕ್ಸ್ಪ್ಯಾಂಡ್ಸ್ ಟು ದ ಯೂನಿವರ್ಸ್. ಬರೀ ಇವಾಗ ಪ್ರೀವಿಯಸ್ ಆಗಿ ನಾವು ಮಾತಾಡಿದ್ದು ಕೇವಲ ಸಮಾಜದ ಬಗ್ಗೆ, ಅಂದರೆ ನನ್ನ ಸುತ್ತಮುತ್ತ ಇರುವ ಸಮಾಜದ ಬಗ್ಗೆ, ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ವಿ. ಅದೇ ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಬಂದಾಗ ಕಂಪ್ಲೀಟ್ ಆಗಿ ಯೂನಿವರ್ಸ್ ಬಗ್ಗೆ ಬರುತ್ತೆ. ವಿಚ್ ಮೀನ್ಸ್ ನನ್ನ ಒಂದು ಜಗತ್ತು ಅಥವಾ ನನ್ನ ಒಂದು ಸಮಾಜ ಏನಾಯಿತು ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಇಲ್ಲಿ ಮೊರಾಲಿಟಿ ಇಸ್ ಡಿಫೈನ್ಡ್ ಬೈ ಅಬ್ಸ್ಟ್ರಾಕ್ಟ್, ಸೆಲ್ಫ್ ಚೂಸನ್ ಆ್ಯಂಡ್ ಎಥಿಕಲ್ ಪ್ರಿನ್ಸಿಪಲ್ಸ್. ಸೊ ಏನು ಈ ಅಬ್ಸ್ಟ್ರಾಕ್ಟ್ ಅಂದರೆ ಏನು, ಸೆಲ್ಫ್ ಚೂಸನ್ ಅಂದರೆ ಏನು, ಎಥಿಕಲ್ ಪ್ರಿನ್ಸಿಪಲ್ ಅಂದರೆ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಈ ಸ್ಟೇಜಲ್ಲಿ ನಾವು ಮತ್ತೆ ಅಗೇನ್ 2 ಸ್ಟೇಜನ್ನು ನೋಡ್ತೀವಿ. ಸೋಷಲ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಇಂಡಿವಿಜುವಲ್ ರೈಟ್ಸ್, ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ಸ್. ಸೊ ಇವೆರಡೂ ತುಂಬ ಮೇಜರ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ಹೆನೀಸ್ ಶುಡ್ ಸ್ಟೀಲ್ ಬಿಕಾಸ್ ದ ಲಾ ಅಗೇನ್ಸ್ಟ್ ಸ್ಟೀಲಿಂಗ್ ಈಸ್ ಲೆಸ್ ಇಂಪಾರ್ಟೆಂಟ್ ದ್ಯಾನ್ ದ ರೈಟ್ ಟು ಪ್ರಿಸರ್ವ್ ಅ ಹ್ಯೂಮನ್ ಲೈಫ್. ಸೊ ಇಲ್ಲಿ 2 ಥರದ್ದು ಪ್ರಶ್ನೆ ಮೂಡುತ್ತೆ. ಏನು ಅಂದರೆ, ಹೌದು ಅವ್ನು ಕದಿಬೇಕು ಬಿಕಾಸ್ ಕದಿಯೋದಕ್ಕೆ ಅಷ್ಟು ಅಂದರೆ ಸ್ಟ್ರಾಂಗ್ ಆಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ಆದರೆ ಅದಕ್ಕಿಂತ ಇಂಪಾರ್ಟೆಂಟು ಒಬ್ಬ ವ್ಯಕ್ತಿಯ ಜೀವ ಉಳಿಸೋದಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಕದಿಯೋದು ಮತ್ತು ಜೀವ ಉಳಿಸೋದ್ರ ನಡುವೆ ಒಂದು ಕ್ವೆಶನ್ ಬರುತ್ತೆ. ಕದಿಯೋದು ತಪ್ಪು, ಆದರೆ ಕದ್ದು ಜೀವ ಉಳಿಸೋದು ತಪ್ಪಾ ಸರಿನಾ ಅನ್ನುವಂತಹ ಒಂದು ಜಿಜ್ಞಾಸೆ ಉಂಟಾಗ್ತಾ ಹೋಗುತ್ತೆ ಮಕ್ಕಳಿಗೆ. ಇಲ್ಲಿ ರೂಲ್ಸ್ ಆರ್ ಸೋಷಿಯಲ್ ಕಾಂಟ್ರಾಕ್ಟ್ಸ್, ನಾಟ್ ರಿಜಿಡ್ ಕಮಾಂಡ್ಸ್. ಅವ್ರು ಏನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಈ ಸ್ಟೇಜಲ್ಲಿ ಅಂತಂದರೆ, ರೂಲ್ಸ್ ಅನ್ನುವಂಥದ್ದು ಒಂದು ಸೋಷಲ್ ಕಾಂಟ್ಯಾಕ್ಟ್ಸ್ ಅಷ್ಟೇನೆ, ಕಾಂಟ್ರಾಕ್ಟ್ಗಳಾಗಿರುತ್ತೆ, ನಾವು ಅದನ್ನು ಫಾಲೋ ಮಾಡಬೇಕು. ನಾಟ್ ರಿಜಿಡ್ ಕಮಾಂಡ್ಸ್, ನೋ ಮ್ಯಾಟರ್ ವಾಟ್ ಏನೇ ಆದ್ರೂ ನೀನು ಅದನ್ನು ಫಾಲೋ ಮಾಡಲೇಬೇಕು ಅಂತ ಅಲ್ಲ ಅನ್ನುವಂಥದ್ದು. ಆ ರೀತಿಯಾಗಿ ಪರ್ಸೆಪ್ಷನ್ಸ್ಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಈ ಮಗುವಿನ ಒಂದು ಮನಸ್ಸಲ್ಲಿ ಒಂದು ಕೋರ್ ಡ್ರೈವಿಂಗ್ ಫೋರ್ಸ್ ಏನು ಅಂತಂದರೆ, ಲಾ ಸರ್ವ್ಸ್ ಮೆಜಾರಿಟಿ, ಇಫ್ ದೇ ಫೇಲ್ ದೇ ಮಸ್ಟ್ ಬಿ ಚೇಂಜ್ಡ್ ಆರ್ ಬೈಪಾಸ್ಡ್. ಸೊ ಇಲ್ಲೇನು ಅಂದ್ಕೊಳ್ತಾರೆ ಈ ಸ್ಟೇಜಲ್ಲಿ, ನಾನು ಆಲ್ರೆಡಿ ಹೇಳಿದೆ ಈಗ ಯೂನಿಫಾರ್ಮ್ ವೇರ್ ಮಾಡೋಂಥದ್ದು ಅನ್ಕಂಫರ್ಟೇಬಲ್ ಆಗುತ್ತೆ ಅವರಿಗೆ ಅಂತ. ಸೊ ಎಷ್ಟೇ ಅನ್ಕಂಫರ್ಟೇಬಲ್ ಆದರೂ ಅವ್ರು ಏನು ಮಾಡ್ತಾರೆ, ಈ ಒಂದು 10ರಿಂದ 13ನೇ ವಯಸ್ಸಲ್ಲಿ ಓಕೆ ಫಾಲೋ ಮಾಡೋಣ ಅಂತ ಫಾಲೋ ಮಾಡ್ತಾ ಹೋಗ್ತಾರೆ. ಅದೇ ಈ ಸ್ಟೇಜಿಗೆ ಬಂದಾಗ ಅವ್ರು ಏನು ಮಾಡ್ತಾರೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಸಿರುಗಟ್ಟಿಸ್ತಿದೆ, ಆಗ್ತಾ ಇಲ್ಲ ಅಂತ ಅನ್ನಿಸ್ದಾಗ ಒಂದು ಅಡಲ್ಟ್ಹುಡ್ ಸ್ಟೇಜಲ್ಲಿ ಅವರು ಹೌದು ಒಂದು ರೂಲ್ ಆಗಿರಬಹುದು ಅಥವಾ ಒಂದು ಲಾ ಆಗಿರ್ಬೋದು ಎಲ್ಲರನ್ನೂ ಸರ್ವ್ ಮಾಡುತ್ತೆ, ಎಲ್ಲರಿಗೂ ಸಹಾಯ ಮಾಡೋಕ್ಕಂತಾನೆ ಇರೋದು. ಆದರೆ ಆ ಲಾಗಳು, ಆ ರೂಲ್ಸ್ಗಳು ಇಫ್ ದೇ ಫೇಲ್ ದೇ ಮಸ್ಟ್ ಬಿ ಚೇಂಜ್. ಸಹಾಯ ಮಾಡೋದ್ರಲ್ಲಿ ಆ ಲಾಸ್ ಅಥವಾ ರೂಲ್ಸ್ಗಳು ಉಪಯೋಗಕ್ಕೆ ಬರಲಿಲ್ಲ ಅಂತಂದರೆ ಖಂಡಿತವಾಗೂ ಆ ರೂಲ್ಸನ್ನು ಚೇಂಜ್ ಮಾಡಬೇಕಾಗತ್ತೆ ಅಥವಾ ಆ ರೂಲ್ಸನ್ನು ನಾವು ಬ್ರೇಕ್ ಕೂಡ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಕ್ಲಾರಿಟಿಗೆ ಈ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಇಂಡಿವಿಜುವಲ್ ರೈಟ್ಸಲ್ಲಿ ಬರ್ತಾ ಹೋಗ್ತಾರೆ. ಅದೇ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ ಅಂತ ಬಂದಾಗ, ಹೆನ್ಸಿ ಮಸ್ಟ್ ಸ್ಟೀಲ್, ಸೇವಿಂಗ್ ಅ ಲೈಫ್ ಇಸ್ ಅನ್ ಅಬ್ಸಲ್ಯೂಟ್ ಮಾರಲ್ ವ್ಯಾಲ್ಯೂ ಟ್ರಾನ್ಸೆಂಡಿಂಗ್ ಬೈ ಹ್ಯೂಮನ್ ಮೇಡ್ ಲಾ. ಸೊ ಇಲ್ಲಿ ಅವರು ಒಂದು ಕಂಪ್ಲೀಟ್ ಏನು ಡಿಸಿಷನಿಗೆ ಬಂದುಬಿಡ್ತಾರೆ. ಏನು ಅಂದರೆ, ಹೌದು ಅವ್ನು ಕದಿಯೋದೇ ಇಸ್ ಅ ಗುಡ್ ಥಿಂಗ್. ಯಾಕೆ ಕದೀತಿದ್ದಾನೆ, ಯಾಕೆ ಅಂದರೆ ಅಲ್ಟಿಮೇಟ್ ಆಗಿ ಯಾವುದೇ ಒಂದು ಲಾಗಿಂತ ಅಥವಾ ಇದು, ಯಾಕಂದರೆ ಈ ಲಾ ಮಾಡಿರೋದು ಮನುಷ್ಯನೇ ಅಲ್ವಾ, ಮನುಷ್ಯ ಮಾಡಿರೋ ಲಾಗಿನ ಹೆಚ್ಚಾಗಿ ಒಬ್ಬ ಮನುಷ್ಯನ ಜೀವವನ್ನು ಉಳಿಸೋದು ಮುಖ್ಯ ಆಗಿರುತ್ತೆ ಅಂತ ಅವನು ಅಂದ್ಕೊಳ್ತಾನೆ. ಸೊ ಈ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಲೈಕ್ ಫಿಗರ್ಸ್ ಲೈಕ್ ಮಹಾತ್ಮ ಗಾಂಧಿ, ನೆಲ್ಸನ್ ಮಂಡೇಲಾ ಆರ್ MLK who gladly went to jail to stand up for the universal truth. ಸೊ ಇವ್ರು ಎಲ್ಲರೂ ಏನು ಮಾಡ್ತಾರೆ, ಈ ಥರ ವ್ಯಕ್ತಿತ್ವಗಳು ಈ ಒಂದು ವಯಸ್ಸಲ್ಲಿ ಅವರನ್ನು ತುಂಬ ಇನ್ಸ್ಪೈರ್ ಮಾಡ್ತಾ ಹೋಗುತ್ತೆ. ಸೊ ನೀವು ಅದಕ್ಕೆ ಕೇಳ್ಬೋದು, ಎಷ್ಟೊಂದು ಜನ ಮಕ್ಳುಗಳಿಗೆ ನಿಮಗೆ ಯಾರಪ್ಪ ಇನ್ಸ್ಪಿರೇಷನ್ ಅಂದರೆ ತುಂಬ ಜನ ಹೇಳ್ತಾರೆ ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಈ ರೀತಿ ಕೆಲವೊಬ್ಬರಿಗೆ ಮಹಾತ್ಮ ಗಾಂಧಿ ಆಗಿರ್ಬೋದು, ಈ ರೀತಿಯಾಗಿ. ಸೊ ಇಂಟರ್ನಲೈಸ್ಡ್ ಕಾನ್ಸೆಪ್ಟ್ಸ್ ಬೇಸ್ಡ್ ಆನ್ ಅಬ್ಸಲ್ಯೂಟ್ ಯೂನಿವರ್ಸಲ್ ಜಸ್ಟಿಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್. ಸೊ ಅಲ್ಲಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಈ ಅಡಲ್ಟ್ಹುಡ್ಡಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಒಂದು ಹ್ಯೂಮನ್ ರೈಟ್ಸ್ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಇಲ್ಲಿ ನಾನು ಜಸ್ಟ್ ಒಂದು ಓವರ್ ರಿವಿಷನ್ ಗೈಡ್ ಥರ ಪ್ಲ್ಯಾನ್ ಮಾಡಿದ್ದೀನಿ ನಿಮಗೆ, ಯಾವ ಥರ ಅಂತ ನೀವು ನೋಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ದಿಸ್ ಟು ಬಿಲಾಂಗ್ಸ್ ಟು ಪ್ರೀ ಕನ್ವೆನ್ಷನಲ್ ಆ್ಯಂಡ್ ಇದೆರಡು ಬಿಲಾಂಗ್ಸ್ ಟು ಕನ್ವೆನ್ಷನಲ್ ಸ್ಟೇಜ್. ದೀಸ್ ಟು ವಿಲ್ ಬಿಲಾಂಗ್ಸ್ ಟು ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್ ಆ್ಯಂಡ್ ಇದು ಬಂದು
4ರಿಂದ 10 ವಯಸ್ಸಿನ ಮಕ್ಕಳಿರ್ತಾರೆ, ಇಲ್ಲಿ 10ರಿಂದ 13, ಇಲ್ಲಿ 14ರಿಂದ ಆಚೆಗೆ ಅಂದರೆ ಅಡಲ್ಟ್ಹುಡ್ ಬರ್ತಾ ಹೋಗುತ್ತೆ. ಸೊ ಈ ಸ್ಟೇಜಲ್ಲಿ ಪನಿಷ್ಮೆಂಟ್ ಮತ್ತು ಎಕ್ಸ್ಚೇಂಜ್ ಇವೆರಡೂ ಎಕ್ಸ್ಟರ್ನಲ್ ಫ್ಯಾಕ್ಟರೇ ಆಗಿರುತ್ತೆ. ಇಂಟರ್ನಲ್ ಫ್ಯಾಕ್ಟರ್ ಏನೂ ಇಲ್ಲಿ ಮ್ಯಾಟರ್ ಆಗಲ್ಲ. ಮನಸ್ಸೊಳಗೆ ಏನು ಅನ್ನಿಸ್ತಿರೋದು ಅದೆಲ್ಲ ಏನೂ ಬರಲ್ಲ ಅವರಿಗೆ, ಜಸ್ಟ್ ಪನಿಷ್ಮೆಂಟು ಅಥವಾ ರಿವಾರ್ಡ್ ತೊಗೊಳಕ್ಕೋಸ್ಕರ. ಸೊ ಪನಿಷ್ಮೆಂಟ್ ಅಂತಂದ್ರೆ ಏನು, ಅವಾಯ್ಡ್ ಪೇನ್. ಸೊ ನನಗೆ ಹೊಡಿತಾರೆ, ಜೈಲಿಗೆ ಕಳಿಸ್ತಾರೆ, ಆ ಥರ ಒಂದು ಪೇನನ್ನು ಅವಾಯ್ಡ್ ಮಾಡೋಕ್ಕೆ ಅವರು ಫಾಲೋ ಮಾಡ್ತಾರೆ. ಅಥವಾ ಸೀಕ್ ರಿವಾರ್ಡ್, ಸ್ಟಿಲ್ ಟು ಮೇಕ್ ಹಿಮ್ಸೆಲ್ಫ್ ಹ್ಯಾಪಿ ಅನ್ನೋ ಥರ. ಅಂದರೆ ಏನಾದರೂ ಒಂದು ಕೆಲಸ ಹೇಳಿದ್ರೆ ಓಕೆ ಇವ್ರು ನನಗೆ ರಿವಾರ್ಡ್ ಕೊಡ್ತಾರೆ, ಅದರಿಂದ ನಂಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ದೇ ವಿಲ್ ಫಾಲೋ ಇಟ್. ದ ರಿಯಲ್ ವೈಲ್ಡ್ ಈಕ್ವಿವೆಲೆಂಟ್ ಅಂದರೆ ಶೇರ್ ಓನ್ಲಿ ಇಫ್ ಯು ಶೇರ್ ಬ್ಯಾಕ್. ನೀನು ಇದನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೀನಿ ಅನ್ನೋ ಥರ ಫಾಲೋ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಕನ್ವೆನ್ಷನಲ್ಲಿ ಅಪ್ರೂವಲ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಲೈಕ್ ನಾನು ಚೆನ್ನಾಗಿ ಕಾಣಿಸ್ಬೇಕು, ಲುಕಿಂಗ್ ಗುಡ್, ಲುಕಿಂಗ್ ಬ್ಯೂಟಿಫುಲ್. ಇನ್ನೊಬ್ರು ಮುಂದೆಗಡೆ ಈಸ್ ವೆರಿ ಗುಡ್ ಪರ್ಸನ್, ವೆರಿ ಗುಡ್ ಹಸ್ಬೆಂಡ್ ಅಥವಾ ವೆರಿ ಗುಡ್ ಸ್ಟೂಡೆಂಟ್ ಅನ್ನೋ ಥರ. ಸೊ ಇಲ್ಲಿ ಹೆನೀಸ್ ಆನ್ಸರ್ನ ಮಾತ್ರ ನಾನು ಹಾಕಿದ್ದೀನಿ. ಮಕ್ಕಳ ವಿಚಾರವನ್ನು ತಗೊಳ್ತಾ ಹೋಗೋದಾದರೆ ದಟ್ ಈಸ್ ವಾಟ್, ಮಕ್ಕಳ ವಿಚಾರ ಅಂತ ಬಂದಾಗ ನಾನು ವೆರಿ ಗುಡ್ ಸ್ಟೂಡೆಂಟ್ ಆಗಬೇಕು, ವೆರಿ ಗುಡ್ ಲೈಕ್ ಹುಡುಗ ಆಗಬೇಕು ಅಥವಾ ವೆರಿ ಗುಡ್ ಫ್ರೆಂಡ್ ಆಗಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ದೆನ್ ಲಾ ಆ್ಯಂಡ್ ಆರ್ಡರ್ನ ಫಾಲೋ ಮಾಡ್ಬೇಕಾದ್ರೆ ಓಕೆ ನಾನು ಡ್ಯೂಟಿ ಮೇಂಟೈನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ. ದೇ ಡೋಂಟ್ ಸ್ಟೀಲ್, ರೂಲ್ಸ್ ಪ್ರಿವೆಂಟ್ ದ ಕಯೋಸ್. ಸೊ ಅವ್ರು ಏನು ಮಾಡ್ತಾರೆ, ಬೇಡಪ್ಪ ಇದೆಲ್ಲ ಮಾಡೋದ್ರಿಂದ ಸುಮ್ಮನೆ ಜೈಲಿಗೆ ಹೋಗೋದು ಅಥವಾ ಏನೋ ಒಂದು ಆಗುತ್ತೆ ಅನ್ನೋ ಕಾರಣದಿಂದ ಏನು ಮಾಡ್ತಾರೆ ಅವರು, ಲೈಕ್ ಬೇಡ ಇವೆಲ್ಲ ಪ್ರಾಬ್ಲಮ್ಸೇ ಬೇಡ ಅಂದ್ಬಿಟ್ಟಂತೂ ಸುಮ್ಮನೆ ಆಗ್ತಾರೆ. ಅದೇ ಥರ ಯೂನಿಫಾರ್ಮ್ ಹಾಕೊಂಡು ನನಗೆ ಹಾಕೋಣಕ್ಕೆ ಆಗ್ತಿಲ್ಲ, ಅನ್ಕಂಫರ್ಟೇಬಲ್ ಆಗ್ತಿದೆ, ಬಟ್ ಸ್ಟಿಲ್ ನಾನು ಹಾಕೊಂಡು ಹೋಗ್ತೀನಿ. ಯಾಕೆ ಅಂದರೆ ಸುಮ್ಮನೆ ಆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರ. ಸೊ ನೆಕ್ಸ್ಟ್ ಸೋಷಿಯಲ್ ಕಾಂಟ್ರಾಕ್ಟ್ ಆ್ಯಂಡ್ ಯೂನಿವರ್ಸಲ್, ನಾನು ಹೇಳ್ದಂಗೆ ಪೋಸ್ಟ್ ಕನ್ವೆನ್ಷನಲ್ಲಿ ಬರುತ್ತೆ. ಸೊ ಸೋಷಿಯಲ್ ಯುಟಿಲಿಟಿ ಮತ್ತು ಯೂನಿವರ್ಸಲ್ ಜಸ್ಟಿಸಿಗೋಸ್ಕರ ಅವರು ಫೈಟ್ ಮಾಡ್ತಾ ಹೋಗ್ತಾರೆ. ಸೊ ದ ಬ್ಲೈಂಡ್ ಸ್ಪಾಟ್ ಮತ್ತು ಲಿಮಿಟೇಷನ್ಸ್ ಆಫ್ ಕೊಹೆಲ್ಸ್ಬರ್ಗ್ ಥಿಯರಿ ಅಂತಂದರೆ ಏನು ಅಂದರೆ, ಈ ಒಂದು ಕೊಹೆಲ್ಬರ್ಗ್ ಥಿಯರಿ ಎಲ್ಲೆಲ್ಲಿ ಒಂದು ಲಿಮಿಟೇಷನ್ ಅಥವಾ ಎಲ್ಲೆಲ್ಲಿ ಡ್ರಾಬ್ಯಾಕ್ ಆಗಿದೆ ಅಥವಾ ಎಕ್ಸಾಮ್ಸ್ ಫ್ರೀಕ್ವೆಂಟ್ಲಿ ಟಾರ್ಗೆಟೆಡ್ ದೀಸ್ ಡ್ರಾಬ್ಯಾಕ್ಸ್. ಸೊ ಯೂಶಲಿ CDPಯಲ್ಲಿ ಏನು ಮಾಡ್ತಾರೆ, ಈ ಸ್ಟೇಜಸ್ ಮೇಲೂ ಕ್ವೆಶನ್ ಕೇಳ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಮೋಸ್ಟ್ ಆಫ್ ದ ಟೈಮಲ್ಲಿ ಈ ಲಿಮಿಟೇಷನ್ಸ್ ಮೇಲೇನೂ ಕೂಡ ಕ್ವೆಶನ್ಸ್ನ ಕೇಳಿದ್ದಾರೆ, ಯಾವ ರೀತಿಯಾಗಿ ಈ ಲಿಮಿಟೇಷನ್ಸ್ ವರ್ಕ್ ಆಗುತ್ತೆ ಅಂತ. ಸೊ ದೆರ್ ವಾಸ್ ಅ ಪರ್ಸನ್ ಕಾಲ್ ಗಿಲೆನ್ ಇನ್ ಜೆಂಡರ್ ಬಯಾಸ್. ಸೊ ಈ ಪರ್ಟಿಕ್ಯುಲರ್ ಕೊಹೆಲ್ಬರ್ಗ್ ಥಿಯರಿ ಏನಾಗಿದೆ, ಇದು ಮೇಜರ್ ಆಗಿ ಮೇಲ್ ಸಬ್ಜೆಕ್ಟೆಡ್ ಲೇಡ್ ಆಗಿರೋದ್ರಿಂದ ಸ್ವಲ್ಪ ಫೆಮಿನೈನ್ ಕೇರ್ ಎಥಿಕ್ಸ್ಗಳು ಇದರಲ್ಲಿ ಮಿಸ್ಜಡ್ಜ್ ಕೂಡ ಆಗಿರುತ್ತೆ. ಸೊ ಈ ಕೊಹೆಲ್ಬರ್ಗ್ ಥಿಯರಿ ಯಾರನ್ನ ಮೇನ್ ಫೋಕಸ್ಡ್ ಆಗಿ ಮಾಡಿದ್ದು ಅಂತಂದರೆ, ಮೇಲ್ ಫೋಕಸ್ಡ್ ಆಗಿ ಹಿ ಹ್ಯಾಸ್ ಚೂಸನ್ ದಿಸ್. ನೆಕ್ಸ್ಟ್ ಕಲ್ಚರಲ್ ಬಯಾಸ್, ಸೊ ಫೇವರ್ಸ್ ಅ ವೆಸ್ಟರ್ನ್ ಇಂಡಿವಿಜುವಲಿಸಮ್ ಆ್ಯಂಡ್ ಈಸ್ಟರ್ನ್ ಕಲೆಕ್ಟಿವಿಸಮ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ದೆನ್ ಡಿಸ್ಕನೆಕ್ಟ್ ಬಿಟ್ವೀನ್ ಹೈಪೋಥೆಟಿಕಲ್ ವರ್ಡ್ಸ್ ಆ್ಯಂಡ್ ರಿಯಲ್ ಆ್ಯಕ್ಷನ್ಸು ಮತ್ತು ನಮ್ಮ ಇಮ್ಯಾಜಿನರಿ ಹೈಪೋಥೆಟಿಕಲ್ ವರ್ಡ್ ಬಗ್ಗೆ ಡಿಫ್ರೆನ್ಸಸ್ ಇರುತ್ತೆ. ಸೊ ನೆಕ್ಸ್ಟು ಈ ಗಿಲ್ಗಿನ್ಸ್ ಕ್ರಿಟಿಕಲ್ ಎರಾ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬಿಫೋರ್ ದ್ಯಾಟ್ ಈ ಕೊಹೆಲ್ಬರ್ಗ್ಸ್ ಥಿಯರಿ ಮೇಲೆ ಇರುವಂಥ ಒಂದು ಟಾಪ್ 5 ಕ್ವೆಶನ್ಸನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋನ ಹಾಗೆ ನೋಡ್ತಾ ಇರಿ. ಅದ್ರ ಜೊತೆಗೆ ಐ ಹೋಪ್ ನೀವೆಲ್ಲ ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ ಇನ್ ದ ಸೇಮ್ ಮೀನ್ ವೈಲಲ್ಲಿ ಅಂತ. ಸೊ ಟಾಪ್ 5 ಕೋರ್ ಕ್ವೆಶನ್ಸ್ ಫ್ರಮ್ ರೀಸೆಂಟ್ ಪೇಪರ್ಸ್ ಅಂತ ಅಂದರೆ ನೀವಿಲ್ಲಿ ನೋಡ್ಬೋದು. ವಾಟ್ ಈಸ್ ಅ ಮೇಜರ್ ಕ್ರಿಟಿಸಿಸಮ್ ಆಫ್ ಲಾರೆನ್ಸ್ ಕೊಹೆಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ಸೊ ಮೇಜರ್ ಕ್ರಿಟಿಸಿಸಮ್ ಏನು ಕೊಹೆಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ನಾನು ಇವಾಗಲೂ ಹೇಳಿದೆ ಒಂದು ಲಿಮಿಟೇಷನ್ ಯಾವುದು ಅಂದ್ಬಿಟ್ಟು ಅಂತ. ಸೊ ಈ ಲಿಮಿಟೇಷನ್ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ. ಯು ಕ್ಯಾನ್ ಸಿ ಹಿಯರ್ ಈ ಲಿಮಿಟೇಷನಲ್ಲಿ ಇಲ್ಲಿ ನಾವು ನೋಡಿದ್ವಿ, ಫೋಕಸ್ ಆನ್ ಮೇಲ್ ಸಬ್ಜೆಕ್ಟ್ ಲೀಡ್ ಟು ಕೇರ್ ಎಥಿಕ್ಸ್ ಅಂದ್ಬಿಟ್ಟು ಅಂತ, ಮಿಸ್ಜಡ್ಜಿಂಗ್ ಆಫ್ ಫೆಮಿನೈನ್ ಕೇರ್ ಎಥಿಕ್ಸ್. ಸೊ ಬೇಸ್ಡ್ ಆನ್ ದಿಸ್ಸೇ ಈ ಕ್ವೆಶನನ್ನು ಅವ್ರು ನಮಗೆ ಕೇಳಿರೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೆ ಆಯಿತು ಅಂತಂದರೆ, ಸೊ ವಾಟ್ ಈಸ್ ದ ಮೇಜರ್ ಕ್ರಿಟಿಸಿಸಮ್ ಆಫ್ ಲಾರೆನ್ಸ್ ಕೊಹೆಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ಸೊ ಮಾರಲ್ ಡೆವಲಪ್ಮೆಂಟ್ ಬಗ್ಗೆ ಲಾರೆನ್ಸ್ಗಿರುವಂತಹ ಅಂದರೆ ಮೇಜರ್ ಕ್ರಿಟಿಸಿಸಮ್ ಯಾವುದು ಅಥವಾ ಡ್ರಾಬ್ಯಾಕ್ ಯಾವುದು ಅಂತ ನಾವು ನೋಡೋದಾದರೆ ಇಲ್ಲಿ 4 ಆಪ್ಷನ್ಸ್ಗಳಿದೆ. ಕೊಹೆಲ್ಬರ್ಗ್ ಡಿಡ್ ನಾಟ್ ಗಿವ್ ಅ ಕ್ಲಿಯರ್ ಕಟ್ ಸ್ಟೇಜ್ ಆಫ್ ಮಾರಲ್ ಡೆವಲಪ್ಮೆಂಟ್. ಇದು ಖಂಡಿತ ಅಲ್ಲ, ಯಾಕಂದರೆ ಮಾರಲ್ ಡೆವಲಪ್ಮೆಂಟ್ ಅವ್ನು ಪ್ರತಿಯೊಂದು ಸ್ಟೇಜನ್ನು ಎಂಫಸಿಸ್ ಮಾಡಿದ್ದಾನೆ. ಕೊಹೆಲ್ಬರ್ಗ್ ಪ್ರಪೋಸ್ ದ ಥಿಯರಿ ವಿತೌಟ್ ಎಂಪಿರಿಕಲ್ ಬಯಾಸಿಸ್. ಸೊ ಇಲ್ಲ, ಸೊ ವಿತ್ ಎಂಪಿರಿಕಲ್ ಬೇಸಿಸ್ ಓನ್ಲಿ ಹ್ಯಾಸ್ ಡನ್ ಇಟ್. ಸೊ ಇದೂ ಅಲ್ಲ. ಕೊಹೆಲ್ಬರ್ಗ್ ಡಿಡ್ ನಾಟ್ ಅಕೌಂಟ್ ಫಾರ್ ಕಲ್ಚರ್ ಆ್ಯಂಡ್ ಜೆಂಡರ್ ಡಿಫರೆನ್ಸ್ ಇನ್ ಮಾರಲ್ ರೀಸನಿಂಗ್ ಫಾರ್ ಮೆನ್ ಆ್ಯಂಡ್ ವುಮೆನ್. ಸೊ ಇಲ್ಲಿ ಏನು ಮಾಡಿದ್ದಾನೆ ಕೊಹೆಲ್ಬರ್ಗು, ಹೌದು ಬರೀ ಮೇಲ್ ಓರಿಯೆಂಟೆಡನ್ನು ತಗೊಂಡಿದ್ದಾನೆ. ಸೊ ಆ ಡಿಫ್ರೆನ್ಸಸ್ಸನ್ನು ಅವನು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ಕರೆಕ್ಟ್, ಬಿಕಾಸ್ ದಿಸ್ ಐಟಮ್ ಇವ್ಯಾಲ್ಯೂಯೇಟ್ಸ್ ಇನ್ಸ್ಟ್ರಕ್ಟರ್ ಅವೇರ್ನೆಸ್ ಆಫ್ ಕಾರಲ್ ಗ್ಯಾಂಗ್ಸ್ ಲ್ಯಾಂಡ್ಮಾರ್ಕ್ ಕ್ರಿಟಿಕ್ಸ್. ಸೊ ಇದನ್ನು ಈ ಕ್ರಿಟಿಕ್ ಮಾಡಿದ್ದು ಯಾರು, ಕ್ಯಾರಲ್ ಗಿಲ್ಗ್ಯಾನ್ಸ್ ಅನ್ನೋಂಥವ್ರು. ಅಸರ್ಟಿಂಗ್ ದಟ್ ಮಾಡೆಲ್ ಅಂಡರ್ ವ್ಯಾಲ್ಯೂಸ್ ರಿಲೇಷನ್ಶಿಪ್ ಸೆಂಟ್ರಿಕ್ ಆ್ಯಂಡ್ ಕೇರ್ ಪರ್ಸ್ಪೆಕ್ಟಿವ್ ಅನ್ನು ಹೇಳಿಲ್ಲ. ಅಲ್ಲಿ ಫೀಮೇಲ್ ಮಾರಲ್ ರೀಸನಿಂಗನ್ನು ಅವನು ಮೆನ್ಷನ್ ಮಾಡಿಲ್ಲ. ಸೊ ಕ್ವೆಶನ್ 2ನ ನೋಡೋದಾದರೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಕೊಹೆಲ್ಬರ್ಗ್ ಸ್ಟೇಜ್ ಆಫ್ ಮಾರಲ್ ರೀಸನಿಂಗ್, ಅಂಡರ್ ವಿಚ್ ಸ್ಟೇಜ್
would give the typical response of child fall. Your parents will be proud of you if you are honest, so you should be honest. ಸೊ ಈ ಸ್ಟೇಟ್ಮೆಂಟನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಈ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ನಿಮ್ಮ ತಂದೆ ತಾಯಿ ನಿನ್ನ ಬಗ್ಗೆ ತುಂಬ ಪ್ರೌಡ್ ಆಗ್ತಾರೆ ಯಾವಾಗ ಅಂದರೆ ನೀನು ಪ್ರಾಮಾಣಿಕವಾಗಿದ್ದಾಗ, ಅದಕ್ಕೋಸ್ಕರ ಆದರೂ ನೀನು ಪ್ರಾಮಾಣಿಕವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆಗ ಮಗು ಇದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಲ್ವಾ. ಸೊ ಅದು ಏನಕ್ಕೆ ಮಾಡುತ್ತೆ ಅಂತ ಅಂದರೆ ಗುಡ್ ಗರ್ಲ್ ಅಥವಾ ಗುಡ್ ಬಾಯ್ ಓರಿಯೆಂಟೇಷನ್ ಪ್ರೊಜೆಕ್ಟ್ ಮಾಡಬೇಕು. ಅದು ಅಂದರೆ ಈ ಸ್ಟೇಜಲ್ಲಿ ದಿಸ್ ಈಸ್ ಆರ್ ಕನ್ವೆನ್ಷನಲ್ ಸ್ಟೇಜ್ ಅಂತ ಏನು ಹೇಳ್ತೀವಿ ನಾವು, ಆ ಸ್ಟೇಜಲ್ಲಿ ಕಮ್ಸ್ ಇನ್ ಟು ಪಿಕ್ಚರ್. ನಾನು ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಅಂತ ತೋರಿಸ್ಕೊಳ್ಳೋದು ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೋಕಸಸ್ ಆನ್ ಸೆಕ್ಯೂರಿಂಗ್ ಅಪ್ರೂವಲ್ ಫ್ರಮ್ ಲವ್ಡ್ ಒನ್ಸ್. ಯಾಕಂದರೆ ಇಲ್ಲಿ ಪೇರೆಂಟ್ಸ್ ಏನಾಗಿರುತ್ತೆ, ಅವರ ಪ್ರೀತಿ ಪಾತ್ರರಾಗಿರ್ತಾರೆ ಅಲ್ವಾ. ಸೊ ನಮ್ಮ ಪ್ರೀತಿ ಪಾತ್ರರಿಂದ ಹೊಗಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುವಂಥದ್ದು ಆಗಿರುತ್ತೆ. ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಪ್ಲೇಸಸ್ ದ ಲರ್ನರ್ ಇನ್ಸೈಡ್ ದ ಸ್ಟೇಜ್ 3. ಸೊ ಹೇಳಿಲ್ವ ನಾನು, ಕನ್ವೆನ್ಷನಲ್ ಸ್ಟೇಜಲ್ಲಿ ಬರುವಂಥ ಮೊದಲನೇ ಸ್ಟೇಜಲ್ಲಿ ಈ ಪರ್ಟಿಕ್ಯುಲರ್ ಗುಡ್ ಬಾಯ್ ಅಥವಾ ಗುಡ್ ಗರ್ಲ್ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಅಕಾರ್ಡಿಂಗ್ ಟು ದ ಪ್ರೀ ಕನ್ವೆನ್ಷನಲ್ ಲೆವೆಲ್ ಆಫ್ ಕೊಹೆಲ್ಬರ್ಗ್ಸ್ ಥಿಯರಿ, ಅಂದರೆ ಮೊದಲನೇ ಸ್ಟೇಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಪ್ರೀ ಕನ್ವೆನ್ಷನಲ್ ಅಂತ ಬಂದಾಗ. ಟು ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಅನ್ ಇಂಡಿವಿಜುವಲ್ ಟರ್ನ್ ವೆನ್ ಮೇಕಿಂಗ್ ಮಾರಲ್ ಡಿಸಿಷನ್. ಯಾವುದಾದ್ರೂ ಒಂದು ನೈತಿಕ ಡಿಸಿಷನ್, ಮೊರಾಲಿಟಿಯಿಂದ ಯೋಚನೆ ಮಾಡಬೇಕು, ಸರಿ ತಪ್ಪು ಆ ಥರ ಯೋಚನೆ ಮಾಡಬೇಕು ಅಂದಾಗ ಯಾವುದನ್ನು ಚೂಸ್ ಮಾಡ್ಕೊಳುತ್ತೆ. ಪರ್ಸ್ನಲ್ ನೀಡ್ಸ್ ಆ್ಯಂಡ್ ಡಿಸೈರ್ಸ್ ಖಂಡಿತ ಅಲ್ಲ, ಯಾಕಂದರೆ ಪ್ರೀ ಕನ್ವೆನ್ಷನಲ್ ಅಂತ ಬಂದಾಗ ಪರ್ಸ್ನಲ್ ಡಿಸೈರ್ಸ್ ಎಲ್ಲ ಬರೋಲ್ಲ. ಇಂಡಿವಿಜುವಲ್ ವ್ಯಾಲ್ಯೂಸ್ ಬಗ್ಗೆ ಒಂಚೂರು ಮಾತಾಡೋಣ, ಯಾಕಂದರೆ ವಿಲ್ ಕೀಪ್ ಇಟ್ ಅಸೈಡ್. ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಬರೋಲ್ಲ, ಯಾಕಂದರೆ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಬಗ್ಗೆ ಅವ್ರು ಯೋಚನೆ ಮಾಡೋದೇ 10 ರಿಂದ 13 ವರ್ಷದ ಒಳಗಡೆಗೆ. ಯಾಕಂದರೆ ನನ್ನ ಪೇರೆಂಟ್ಸಿಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಪೇರೆಂಟ್ಸನ್ನು ಗುಡ್ ಅನ್ಬೇಕು ಅನ್ನೋ ಥರದ್ದು. ಆ್ಯಂಡ್ ಪೊಟೆನ್ಷಿಯಲ್ ಪನಿಷ್ಮೆಂಟ್ ಇವಾಲ್ವ್ಡ್. ಸೊ ಇಲ್ಲಿ ನಿಮಗೆ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಅನ್ನಿಸ್ಬೋದು, ಇಂಡಿವಿಜುವಲ್ ವ್ಯಾಲ್ಯೂಸ್. ಯಾಕಂದರೆ ಅಲ್ಲಿ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಅನ್ನೋದ್ರ ಬಗ್ಗೆನೂ ನಾವು ಓದಿದ್ವಿ. ಈ ಎಕ್ಸ್ಚೇಂಜ್ ಮೆಕ್ಯಾನಿಸಮಲ್ಲಿ ನೀನು ಕೊಟ್ಟರೆ ನಾನು ಕೊಡ್ತೀನಿ ಅನ್ನೋ ಥರ. ಇಲ್ಲಿ ಕೇಳಿರೋ ಕ್ವೆಶನ್ ಏನು, ಡಿಸಿಷನ್ ಮೇಕಿಂಗ್ ಬಗ್ಗೆ. ಸೊ ಈ ಎಕ್ಸ್ಚೇಂಜ್ ಮೆಕ್ಯಾನಿಸಮು ಹಾಗಾಗಿ ಇಲ್ಲಿ ಬರಲ್ಲ. ಡಿಸಿಷನ್ ಅವ್ರು ಯಾವಾಗ ತೊಗೊಳ್ತಾರೆ, ಓಕೆ ಅಪ್ಪ ನಾನು ಇದು ಮಾಡಿಲ್ಲ ಅಂದರೆ ನಂಗೆ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಏನು ಮಾಡುತ್ತೆ, ದೇ ವಿಲ್ ಗೋ ಆ್ಯಂಡ್ ಡೂ ಇಟ್. ಸೊ ಅಟ್ ಲೆವೆಲ್ 1 ಚಿಲ್ಡ್ರನ್ ಪೊಸೆಸ್ ನೋ ಟ್ರೂ ಇಂಟರ್ನಲ್ ಫ್ರೇಮ್ವರ್ಕ್ಸ್ ಆಫ್ ಮೊರಾಲಿಟಿ. ಸೊ ಲೆವೆಲ್ 1ನಲ್ಲಿ ನಾವು ಆಲ್ರೆಡಿ ಮಾತಾಡ್ದಂಗೆ ಒಳಗಿಂದ ಅಂದರೆ ಇಂಟರ್ನಲ್ ಏನು ಬರೋಲ್ಲ, ಅಲ್ಲಿ ಒಳಗಿಂದ ಅದು ಯಾವುದೇ ಚೂಸನ್ನು ಕೂಡ ಮಾಡ್ಕೊಳ್ಳಲ್ಲ. ಇಂಡಿವಿಜುವಲ್ ವ್ಯಾಲ್ಯೂಸ್ ಅಂತ ಬಂದಾಗ ನಾವು ನಮ್ಮ ಒಳಗಿಂದ ತಗೊಳ್ಳುವಂಥ ನಿರ್ಧಾರಗಳಂತ ಬರುತ್ತೆ. ಸೊ ಈ ಲೆವೆಲ್ 1ನಲ್ಲಿ ಅದ್ಯಾವುದು ಸಹ ಬರೋದಿಲ್ಲ. ಹಾಗಾಗಿ ಇದ್ಯಾವುದು ಕೂಡ ಅಲ್ಲಿ ವರ್ಕ್ ಆಗಲ್ಲ. ಸೊ ಪೊಟೆನ್ಷಿಯಲ್ ಪನಿಷ್ಮೆಂಟ್ ಮಾತ್ರ ವರ್ಕ್ ಆಗುತ್ತೆ. ಸೊ ಪನಿಷ್ಮೆಂಟ್ ತೊಗೊಂಡು ಹೊಡೆಸ್ಕೊಳ್ಳೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಆ ಮಗು ಏನು ಮಾಡುತ್ತೆ, ಈ ಒಂದು ಡಿಸಿಷನ್ನ ತಗೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್, ವಿಚ್ ಮೆಥಡ್ ಡಿಡ್ ಲಾರೆನ್ಸ್ ಕೊಹೆಲ್ಬರ್ಗ್ ಯೂಸ್ ಟು ಸ್ಟಡಿ ಅ ಮಾರಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಸೊ ಯಾವ ಮೆಥಡನ್ನು ಯೂಸ್ ಮಾಡಿದ್ರು ಅಂದರೆ ಪೋಸಿಂಗ್ ಅ ಮಾರಲ್ ಡೈಲಮಾಸ್ ಟು ಚಿಲ್ಡ್ರನ್ ಆ್ಯಂಡ್ ಅನಲೈಸಿಂಗ್ ದೇರ್ ರೆಸ್ಪಾನ್ಸ್. ಸೊ ಯಾವ ಮೆಥಡನ್ನು ಯೂಸ್ ಮಾಡೋದು ಅಂದರೆ ಮಕ್ಕಳಿಗೆ ಕೆಲವೊಂದು ಕ್ವೆಶನ್ಸನ್ನು ಕೇಳೋದ್ರ ಮುಖಾಂತರ. ಯಾಕಂದರೆ ಎಲ್ಲರ ಉತ್ತರನೂ ಒಂದೇ ರೀತಿಯಾಗಿ ಇರೋದಿಲ್ಲ. ಕೆಲವೊಂದು ಪ್ರಶ್ನೆಗಳ ಮುಖಾಂತರ ಆನ್ಸರ್ಸ್ನ ಅನಲೈಸ್ ಮಾಡ್ತಾನೇ ಅವರ ಮೊರಾಲಿಟಿ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ ಅಂತ ತಿಳ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ದ ಲಾಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಕೊಹೆಲ್ಬರ್ಗ್ ಅ ಟೀಚರ್ ಕ್ಯಾನ್ ಇನ್ಸ್ಟಿಲ್ ಅ ಮಾರಲ್ ವ್ಯಾಲ್ಯೂಸ್ ಇನ್ ಚಿಲ್ಡ್ರನ್ ಬೈ. ಸೊ ಕೊಹೆಲ್ಬರ್ಗ್ ಪ್ರಕಾರ ಒಬ್ಬ ಟೀಚರ್ ಒಂದು ಮಕ್ಕಳಲ್ಲಿ ಮಾರಲ್ ವ್ಯಾಲ್ಯೂಸನ್ನು ಯಾವ ರೀತಿಯಾಗಿ ಕಲಿಸಬಹುದು. ಸೊ ಇನ್ವಾಲ್ವಿಂಗ್ ದಮ್ ಇನ್ ಆಕ್ಟಿವ್ ಡಿಸ್ಕಷನ್ ಆನ್ ಮಾರಲ್ ಇಶ್ಯೂಸ್. ಹೌ ಟು ಲೈಕ್ ಗಿವಿಂಗ್ ಅ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಹೌ ಟು ಬಿಹೇವ್ ಅಂದಾಗ ಅಲ್ಲಿ ಮತ್ತೆ ಪನಿಷ್ಮೆಂಟ್ ಥರದ್ದು ಯೋಚನೆ ಬಂದ್ಬಿಡುತ್ತೆ. ಗಿವಿಂಗ್ ಅ ಪ್ರೈಮರಿ ಇಂಪಾರ್ಟೆನ್ಸ್ ಟು ರಿಲಿಜಿಯಸ್ ಟೆಕ್ನಿಕ್ಸ್ ವಿಚ್ ಈಸ್ ನಾಟ್ ಎಟ್ ಆಲ್ ಗುಡ್ ಇನ್ ಡೂಯಿಂಗ್ ದ ಕ್ಲಾಸ್. ಸೊ ರಿಲಿಜಿಯಸ್ ಟೀಚಿಂಗ್ಸ್ಗಳನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಕ್ಲಾಸ್ ರೂಮಲ್ಲಿ ಎಲ್ಲ ವೆರೈಟಿ ಅಥವಾ ಎಲ್ಲ ರಿಲಿಜಿಯನ್ನ ಮಕ್ಕಳುಗಳು ಕೂಡ ಇರ್ತಾರೆ. ಆ್ಯಂಡ್ ಲೇಯಿಂಗ್ ಡೌನ್ ಅನ್ಈಲ್ಡಿಂಗ್ ರೂಲ್ಸ್ ಆಫ್ ಬಿಹೇವಿಯರ್ ಇನ್ ದ ಕ್ಲಾಸ್ ರೂಮ್. ಸೊ ಇದು ಕೂಡ ವರ್ಕ್ ಆಗಲ್ಲ. ಅಲ್ಲಿಗೆ ಒಂದು ವಿಚಾರವನ್ನು ತಗೊಂಡು ಮಕ್ಕಳಿಗೇನೆ ಡಿಸ್ಕಸ್ ಮಾಡೋಕ್ಕೆ ಬಿಡಬೇಕು. ಅವ್ರು ಯಾವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೋ ಆ ಚರ್ಚೆ ಮಾಡ್ತಾ ಮಾಡ್ತಾ ಸರಿ ತಪ್ಪು ಯಾವುದು, ಓಕೆ ಇದು ಸರಿ ಅಂದರೆ ಇದು ಒಂದು ಮೊರಾಲಿಟಿ ಆಗುತ್ತೆ, ಇದು ಒಂದು ಮಾರಲ್ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅ ಟಾಪ್ 5 ಕ್ವೆಶನ್ಸ್ ಆಸ್ ಇನ್ ಅ ಪ್ರೀವಿಯಸ್ ಸ್ಟಡಿ ಅಕಾಡೆಮಿ. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ನಾನು ಕೊಹೆಲ್ಬರ್ಗ್ಸ್ ಥಿಯರಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಹೇಳ್ತಿರುವಂತಹ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅದು ಯಾವುದು ಅಂದರೆ ಜೀನ್ ಪಿಯಾಜೆಟ್ಸ್ ಕಾಗ್ನಿಟಿವ್ ಥಿಯರಿ. ಆ್ಯಂಡ್ ಇದನ್ನು ನೆನ್ಪಿಟ್ಕೊಳ್ಳಿ, ಇದು 2 ರಿಂದ 3 ಮಾರ್ಕ್ಸು ಈ ಥಿಯರಿಯಿಂದನೇ ಕೇಳ್ತಾರೆ. ಸೊ CTET ಆಗಿರಬಹುದು
ಅಥವಾ ಕೆಟೆಟ್ ಆಗಿರಬಹುದು, ಯಾವುದರಲ್ಲೇ ಆದರೂ ಸಮೇತ ಈ ಪರ್ಟಿಕ್ಯುಲರ್ ಜೀನ್ ಪಿಯಾಜೆಟ್ಸ್ ಥಿಯರಿ ಏನಿದೆಯೋ ಇದ್ರ ಮೇಲೆಗಡೆ ನಿಮಗೆ 2ರಿಂದ 3 ಮಾರ್ಕ್ಸಿನ ಕ್ವೆಶನ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾದ್ರೆ ಏನು ಜೀನ್ ಪಿಯಾಜೆಟ್ ಥಿಯರಿ ಅಂತ ನಾವು ನೋಡೋದಾದ್ರೆ, ಈ ಜೀನ್ ಪಿಯಾಜೆಟ್ ಥಿಯರಿಯಲ್ಲಿ ಟೋಟಲ್ ಆಗಿ 4 ಸ್ಟೆಪ್ಸ್ಗಳು ಬರ್ತಾ ಹೋಗುತ್ತೆ. ಸೊ 4 ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಸೊ ಸೆನ್ಸರಿ, ಪ್ರೀ ಆಪರೇಷನಲ್, ಕಾನ್ಕ್ರೀಟು, ಫಾರ್ಮಲ್ ಆಪರೇಷನ್. ಸೊ ಈ ಸ್ಟೆಪ್ಸ್ಗಳಲ್ಲೆಲ್ಲ ಏನೇನು ಇನ್ವಾಲ್ವ್ ಆಗಿದೆ, ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ, ಇದ್ರ ಮೇಲೆಗಡೆ ಯಾವ ರೀತಿಯಾಗಿ ಕ್ವೆಶನ್ ಕೇಳ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯೂಶಲಿ ಜೀನ್ ಪಿಯಾಜೆಟ್ ಥಿಯರಿ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದ್ರೆ, ಒಂದು ಮಗುವಿನ ಮೆದುಳಿನಲ್ಲಿ ಯಾವ ರೀತಿಯಾಗಿ ವಿಷಯಗಳನ್ನ ಅದು ತಗೊಳ್ತಾ ಹೋಗುತ್ತೆ, ಮೈಕ್ರೋ ಆಗಿ ತಗೊಳ್ತಾ ಹೋಗುತ್ತೆ ಫಸ್ಟ್. ಸೊ ನಾವು ಅದನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಕೆಲವೊಂದು ಟರ್ಮಿನಾಲಜೀಸ್ ನ ಯೂಸ್ ಮಾಡ್ತೀವಿ CDP ಅಲ್ಲಿ, ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿಯಲ್ಲಿ. ಸೊ ಯಾವ ಟರ್ಮ್ಸ್ ಗಳಾಗಿರಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಅದನ್ನ ಕರೆಯೋದು ಸ್ಕೀಮಾಸ್ ಅಂತ. ಸೊ ಅದನ್ನ ನಾವೇನಂತ ಕರಿತೀವಿ, ದ ಮೈಂಡ್ಸ್ ಫಿಲ್ಲಿಂಗ್ ಸಿಸ್ಟಮ್ ಅಂತ. ಫಾರ್ ಎಕ್ಸಾಂಪಲ್ ಏನು ಸ್ಕೀಮಾ ಅಂದ್ರೆ, ದ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನಾಲೆಡ್ಜ್. ಸೊ ಅದನ್ನ ನಾವೇನಂತ ಕರಿತೀವಿ, ಸಣ್ಣ ಸಣ್ಣ ವಿಷಯಗಳು ಸೇರಿ ಒಂದು ದೊಡ್ಡದಾಗತ್ತೆ. ಸೊ ದಟ್ ವಿಲ್ ಲೀಡ್ಸ್ ಟು ಅ ನಾಲೆಡ್ಜ್. ಸೊ ಅದನ್ನ ನಾವೇನಂತ ಕರಿತೀವಿ, ಇದನ್ನ ಜ್ಞಾನ ಅಂತ ಕರಿತೀವಿ. ಸೊ ಈ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಗಳನ್ನ ವಿ ಕಾಲ್ ಇಟ್ ಆಸ್ ಸ್ಕೀಮಾ. ಸೊ ಚಿಲ್ಡ್ರನ್ ಕ್ಯಾಟಗರೈಸ್ ದ chaos ಆಫ್ ದ ವರ್ಲ್ಡ್ ಇಂಟು ಸ್ಪೆಸಿಫಿಕ್ ಮೆಂಟಲ್ ಫೋಲ್ಡರ್ಸ್. ಸೊ ದಿನನಿತ್ಯದಲ್ಲಿ ಏನೇನ್ ನಡೀತಿರುತ್ತೋ ಆ ಎಲ್ಲಾ ವಿಚಾರಗಳನ್ನು ಮಕ್ಕಳು ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಫೋಲ್ಡರ್ಸ್ ಆಗಿ ತಲೆಯಲ್ಲಿ ತುಂಬಿಕೊಳ್ತಾ ಹೋಗ್ತಾರೆ. ಸೊ ಆ ಫೋಲ್ಡರ್ಸ್ ಗಳನ್ನೇ ನಾವು ಸ್ಕೀಮಾ ಅಂತ ಕರಿತೀವಿ. ಸೊ ಲರ್ನಿಂಗ್ ಇಸ್ ದ ಪ್ರೊಸೆಸ್ ಆಫ್ ಮ್ಯಾನೇಜಿಂಗ್ ದಿಸ್ ಫೋಲ್ಡರ್ಸ್. ಸೊ ಈ ಫೋಲ್ಡರ್ ಗಳನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾರೋ ಅದನ್ನೇ ನಾವೇನಂತ ಕರಿತೀವಿ, ಕಲಿಕೆ ಅಂತ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ವರ್ಡ್ ನೆನ್ಪಿಟ್ಕೊಳ್ಬೇಕಾಗಿರೋದು ನೀವು ಜೀನ್ ಪಿಯಾಜೆಟ್ ಥಿಯರಿಯಲ್ಲಿ ಸ್ಕೀಮಾ. ಸೊ ಸ್ಕೀಮಾ ಅಂದ್ರೆ ಏನು ಇಲ್ಲ, ಚಿಕ್ಕ ಚಿಕ್ಕ ಬ್ಲಾಕ್ ಆಫ್ ನಾಲೆಡ್ಜ್ ಅಷ್ಟೇ. ಸೊ ಆ ಒಂದು ನಾಲೆಡ್ಜ್ ಬಿಲ್ಡ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಬ್ಲಾಕ್ಸ್ ಗಳಾಗಿರುತ್ತೆ. ನೆಕ್ಸ್ಟ್ ಆ ಫೋಲ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುವಂತಹ 2 ಮುಖ್ಯ ಅಂಶಗಳು ಅಸಿಮಿಲೇಷನ್ ವರ್ಸಸ್ ಅಕಾಮಡೇಷನ್. ಸೊ ಅಸಿಮಿಲೇಷನ್ ಅಂದ್ರೆ ಏನು ಇಲ್ಲ, ಈಗ ಒಂದು ನಾಯಿನ ನೋಡುತ್ತೆ ಮಗು, ಆ ನಾಯಿ ಇದೇ ಈ ಒಂದು ಪ್ರಾಣಿ ನಾಯಿ ಅಂತ ಹೇಗೆ ಗುರ್ತಿಸ್ಕೊಳ್ಳುತ್ತೆ ಅಂತಂದ್ರೆ, ಅದಕ್ಕೆ 4 ಲೆಗ್ ಇರುತ್ತೆ, ಒಂಚೂರು ಫರ್ ಇರುತ್ತೆ ಅಂತ ಅನ್ಕೊಂಡು ಗುರ್ತಿಸ್ಕೊಂಡು ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಶನ್ ಟು ಎಕ್ಸಿಸ್ಟಿಂಗ್ ಸ್ಕೀಮಾ ವಿತೌಟ್ ಚೇಂಜಿಂಗ್ ದ ಫೋಲ್ಡರ್. ಆಲ್ರೆಡಿ ಒಂದು ನಾಲೆಡ್ಜ್ ಇರುತ್ತೆ, ಅದ್ರ ಜೊತೆಗೆ ಎಕ್ಸಿಸ್ಟಿಂಗ್ ಸ್ಕೀಮಾ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನಾಲೆಡ್ಜ್, ಅದ್ರ ಜೊತೆಗೆ ಈ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ತಗೊಳ್ತಾ ಹೋಗುವಂಥದ್ದು. ಸೊ ದಿಸ್ ಇಸ್ ಅಸಿಮಿಲೇಷನ್. ಇಟ್ ಈಸ್ ಸೀಮ್ಲೆಸ್ ಅಡಿಷನ್, ನಮ್ಮ ನಾಲೆಡ್ಜ್ಗೆ ಅಡಿಷನ್ ಮಾಡ್ತಾ ಹೋಗೋದು. ಅದೇ ಅಕಾಮಡೇಷನ್ ಅಂದ ತಕ್ಷಣ ಏನಾಗುತ್ತೆ, ಈಗ ಸಮ್ ಟೈಮ್ಸ್ ನಾಯಿ ಮರಿ ಮತ್ತೆ ಬೆಕ್ಕು ಮರಿನ ಎರಡನ್ನೂ ನೋಡ್ತಾರೆ ಅಂತ ಅನ್ಕೊಳ್ಳಿ. ಇದಕ್ಕೂ 4 ಕಾಲಿದೆ, ಇದಕ್ಕೂ 4 ಕಾಲಿದೆ, ಆದ್ರೆ ಇದು ಮರ ಹತ್ತುತ್ತಿದೆ, ಇದು ಸೌಂಡ್ ಮಾಡ್ತಿರೋ ರೀತಿ ಬೇರೆ ಇದೆ ಅಂದಾಗ ಅಲ್ಲೇನಾಗುತ್ತೆ, ಒಂದು ಡಿಸ್ಇಕ್ವಿಲಿಬ್ರಿಯಂ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಮುಂಚೆ ನೋಡಿದ್ ಈ ರೀತಿಯಾಗಿತ್ತು, ಇದು ಈ ರೀತಿಯಾಗಿದೆ. ಸೊ ಅದೇನ್ ಮಾಡುತ್ತೆ, ಆ ಫೋಲ್ಡರ್ ಅನ್ನ ಇನ್ನೊಂದು ಹೊಸ ಫೋಲ್ಡರ್ ಆಗಿ ಮಾಡ್ಕೊಳ್ಳುತ್ತೆ. ಸೊ ಡಾಗ್ ಇನ್ ಕ್ಯಾಟ್ ಅನ್ನೋ ತರ ಮಾಡಿಫೈ ಮಾಡ್ಕೊಳ್ಳುತ್ತೆ. ಎಕ್ಸಿಸ್ಟಿಂಗ್ ನಾಲೆಡ್ಜ್ ಏನಿರುತ್ತೋ ಆ ನಾಲೆಡ್ಜ್ ಅಲ್ಲೇನೆ ಮಾಡಿಫೈಯಿಂಗ್ ಏನೇ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಇಲ್ಲಿ ಅಸಿಮಿಲೇಷನ್ ಅಲ್ಲಿ ಮಾಡಿಫಿಕೇಶನ್ ಏನು ಮಾಡ್ಕೊಳ್ಳಲ್ಲ, ಏನು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅನ್ನ ಆಲ್ರೆಡಿ ಇರುವಂತಹ ಜ್ಞಾನದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ತಂದುಕೊಳ್ಳೋದಿಲ್ಲ ಅಸಿಮಿಲೇಷನ್ ಅಲ್ಲಿ. ಅದೇ ಅಕಾಮಡೇಷನ್ ಅಲ್ಲಿ ನೋಡೋದಾದ್ರೆ ಇರುವಂತಹ ನಾಲೆಡ್ಜ್ ಅನ್ನ ಮಾಡಿಫೈ ಮಾಡಿಬಿಟ್ಟು ಅಥವಾ ಹೊಸದಾಗಿ ಕಂಪ್ಲೀಟ್ ಆಗಿ ಒಂದು ಡೇಟಾನ ಸೃಷ್ಟಿ ಮಾಡ್ಕೊಳ್ಳೋದು, ನ್ಯೂ ಒನ್, ಬಿಕಾಸ್ ದಟ್ ಡೇಟಾ ಡಸ್ ನಾಟ್ ಫಿಟ್. ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಫೋಲ್ಡರ್ಗೆ ಈ ಪರ್ಟಿಕ್ಯುಲರ್ ಡೇಟಾ ಫಿಟ್ ಆಗಲ್ಲ ಅಂದಾಗ ಇನ್ನೊಂದು ಈ ರೀತಿಯಾಗಿರುವ ಹೊಸ ಫೋಲ್ಡರ್ ಅನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಸೊ ಇದು ಅಸಿಮಿಲೇಷನ್ ವರ್ಸಸ್ ಅಕಾಮಡೇಷನ್ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದು ಮಗುವಿನ ಮೆದುಳು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಈಕ್ವಿಲಿಬ್ರಿಯಂ ಪೊಸಿಷನ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಚೈಲ್ಡ್ ಹ್ಯಾಪಿ ಆಗಿರುತ್ತೆ, ಅಂಡ್ ಅದೇನೇನ್ ನಾಲೆಡ್ಜ್ ತಗೊಂಡಿರುತ್ತೋ ಆ ಸ್ಕೀಮ್ ಆಫ್ ದಿ ನಾಲೆಡ್ಜ್ ಎಲ್ಲವೂ ವರ್ಕ್ ಆಗ್ತಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ನ್ಯೂ ಸಿಚುಯೇಷನ್. ದ ಅನ್ನೌನ್ ಚೈಲ್ಡ್ ಎನ್ಕೌಂಟ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ಸೊ ಯಾವ್ದಾದ್ರೂ ಒಂದು ಸಿಚುಯೇಷನ್ ಅದು ಯಾವತ್ತೂ ಫೇಸೇ ಮಾಡಿರಲ್ಲ, ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಆ ನ್ಯೂ ಸಿಚುಯೇಷನ್ ಇಂದ ಅದೇನ್ ಮಾಡುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾಗ ಅಸಿಮಿಲೇಷನ್ ಅಟೆಂಪ್ಟ್ ಆಗುತ್ತೆ ಅಲ್ಲಿ. ಸೊ ಈ ಪರ್ಟಿಕ್ಯುಲರ್ದು ಇದ್ರಲ್ಲಿ ಫಿಟ್ ಆಗುತ್ತಾ ಇಲ್ವಾ, ಚೈಲ್ಡ್ ಟ್ರೈಸ್ ಟು ಯೂಸ್ ಇಟ್ಸ್ ಓಲ್ಡ್ ಸ್ಕೀಮಾ. ಸೊ ಅದ್ರದ್ದು ಹಳೆ ನಾಲೆಡ್ಜ್ ಏನಿರುತ್ತೋ ಅದನ್ನ ಉಪಯೋಗಿಸ್ತಾ ಹೋಗುತ್ತೆ. ದೆನ್ ಅಲ್ಲೇನಾಗುತ್ತೆ, ಡಿಸ್ಇಕ್ವಿಲಿಬ್ರಿಯಂ ಆಗುತ್ತೆ. ಸೊ ಅದೇನಾದ್ರೂ
ಅದು ಅನ್ಕೊಂಡಿದ್ದು ಮಾಡೋಕ್ಕಾಗಿಲ್ಲ ಅಂದರೆ ಕನ್ಫ್ಯೂಸ್ ಆಗೋದು, ಫ್ರಸ್ಟ್ರೇಟ್ ಆಗೋದು ಆಗ್ತಾ ಹೋಗುತ್ತೆ. ಅಲ್ಲಿಗೆ ನೆಕ್ಸ್ಟ್ ಅದಾದಮೇಲೆ ಅಪ್ಗ್ರೇಡ್ ಆಗಿ ಏನು ಮಾಡ್ಕೊಳ್ಳುತ್ತೆ, ಒಂದು ಹೊಸ ನಾಲೆಡ್ಜ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ, ಕ್ರಿಯೇಟ್ಸ್ ಅ ನ್ಯೂ ಸ್ಕೀಮಾ. ಅದನ್ನು ನಾವು ಅಕಾಮಡೇಷನ್ ಅಂತ ಕರಿತೀವಿ. ದಟ್ ಈಸ್ ಅವರ್ ಫಿಫ್ತ್ ಸ್ಟೆಪ್. ಸೊ ರಿಯಲ್ ಲರ್ನಿಂಗ್ ಡಸ್ ನಾಟ್ ಹ್ಯಾಪನ್ ಇನ್ ಕಂಫರ್ಟ್. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಯಾವತ್ತೇ ಇದ್ರೂ ಒಂದು ಲರ್ನಿಂಗ್ ಮಗುವಿದು ಒಂದು ಕಂಫರ್ಟ್ ಝೋನಲ್ಲಿ ಯಾವತ್ತೂ ಆಗೋದಿಲ್ಲ. ಇಟ್ ಹ್ಯಾಪನ್ಸ್ ವೆನ್ ಓಲ್ಡ್ ಸ್ಕೀಮಾ ಬ್ರೇಕ್ ಡೌನ್. ಹಳೆ ವಿಚಾರಗಳು ಅಥವಾ ಹಳೆ ನಾಲೆಡ್ಜ್ ಏನಿರುತ್ತೋ ಆ ನಾಲೆಡ್ಜ್ ಬ್ರೇಕ್ ಡೌನ್ ಆಗಬೇಕು, ಮತ್ತೆ ಈಕ್ವಿಲಿಬ್ರಿಯಮಿಗೆ ಬರಬೇಕು, ಆಗಲೇ ಆಗುವಂಥದ್ದು. ಸೊ ದಿಸ್ ಈಸ್ ವೆರಿ ಬೇಸಿಕ್ ಆಫ್ ಜೀನ್ ಪಿಯಾಜೆಟ್ ಥಿಯರಿ. ಈ ಜೀನ್ ಪಿಯಾಜೆಟ್ ಥಿಯರಿಯಲ್ಲಿ ಟೋಟಲ್ ಆಗಿ 4 ಸ್ಟೇಜಸ್ ಇರುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಕೊಹೆಲ್ಬರ್ಗ್ ಹೇಳಿದ್ದು ಮಾರಲ್ ಡೆವಲಪ್ಮೆಂಟ್ ಬಗ್ಗೆ, ಜೀನ್ ಪಿಯಾಜೆಟ್ ಹೇಳ್ತಿರೋದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ. ಪಿಯಾಜೆಟ್ ಬಿಲೀವ್ಡ್ ದ್ಯಾಟ್ ಡೆವಲಪ್ಮೆಂಟ್ ಈಸ್ ಸೀಕ್ವೆನ್ಷಿಯಲ್. ಸೊ ಪಿಯಾಜೆಟ್ ಅವ್ರು ಏನು ಹೇಳ್ತಾರೆ, ಡೆವಲಪ್ಮೆಂಟ್ ಅನ್ನೋ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಕಂಟಿನ್ಯೂಸ್ ಆಗಿ ಆಗುವಂತಹ ಒಂದು ಸೀಕ್ವೆನ್ಷಿಯಲ್ ಪ್ರೋಸೆಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಯಾವುದೇ ಸ್ಟೆಪ್ಪನ್ನು ಮಗು ಸ್ಕಿಪ್ ಮಾಡೋಕ್ಕಾಗಲ್ಲ. ದೇ ಮಸ್ಟ್ ಬಿಲ್ಡ್ ದ ಕಾಗ್ನಿಟಿವ್ ಆರ್ಕಿಟೆಕ್ಚರ್ ಟು ಒನ್ ಆಫ್ ದ ಸ್ಟೇಜ್ ಬಿಫೋರ್ ಬೇರಿಂಗ್ ದ ವೇಟ್ ಆಫ್ ದಿ ನೆಕ್ಸ್ಟ್. ಸೊ ಇದರಲ್ಲಿ ಯಾವ ನಾಲೆಡ್ಜ್ನ ತಗೊಳ್ಬೇಕು ಆ ನಾಲೆಡ್ಜನ್ನ ಪಡ್ಕೊಂಡು ಆದಮೇಲೆ ಮಾತ್ರ ಅದು ಪ್ರೀ ಆಪರೇಷನಲ್ ಸ್ಟೇಜಿಗೆ ಹೋಗೋಕ್ಕಾಗತ್ತೆ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಬಂದಾಗ ಜೀನ್ ಪಿಯಾಜೆಟಲ್ಲಿ 4 ಸ್ಟೇಜಸ್ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ವಿಚ್ ಆರ್ ದೋಸ್: ಸೆನ್ಸರಿ ಮೋಟಾರ್, ಪ್ರೀ ಆಪರೇಷನ್, ಕಾಂಕ್ರೀಟ್ ಆಪರೇಷನಲ್ ಆ್ಯಂಡ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ಗಳಾಗಿರುತ್ತೆ. ಸೊ ಸೆನ್ಸರಿ ಅಂತ ಬಂದರೆ 0 to 2 years, ಪ್ರೀ ಆಪರೇಷನಲ್ ಇಸ್ 2 to 7 years ಆ್ಯಂಡ್ 7 to 11, ಆ್ಯಂಡ್ ಫಾರ್ಮಲ್ ಆಪರೇಷನ್ ಇಸ್ 11+ years. ಆಲ್ರೆಡಿ ನಾವು ಕೊಹೆಲ್ಬರ್ಗ್ ಅನ್ನು ಕೂಡ ನೋಡಿದೀವಿ. ಕೊಹೆಲ್ಬರ್ಗಲ್ಲೂ ಅಷ್ಟೇ ವಿ ವಿಲ್ ಹ್ಯಾವ್ 3 ಸ್ಟೇಜಸ್, ಬೇರೆ ಇದರಲ್ಲಿ 2 ಸ್ಟೇಜಸ್ ಇದೆ. ಈ ಕೊಹೆಲ್ಬರ್ಗಲ್ಲಿ ಏನಾಗುತ್ತೆ, ಎವ್ರಿ 3 ಸ್ಟೇಜಸಲ್ಲಿ ಮತ್ತೆ 2 ಸ್ಟೇಜಸ್ ಡಿವೈಡ್ ಆಗಿದೆ. ಸೊ ಅದನ್ನು ಕೂಡ ಕಂಪ್ಲೀಟ್ ನಮ್ಮ ಚಾನಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇನ್ನು ಯಾರ್ಯಾರು ಆ ವಿಡಿಯೋನ ನೋಡಿಲ್ವೋ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ ವಿಡಿಯೋನ ಕೂಡ ನೀವು ನೋಡ್ಕೊಳ್ಬಹುದು. ಹಾಗೇನೆ ಓಕೆ, 1 ಸೆಕೆಂಡ್. ಸೊ ದೀಸ್ ಆರ್ ದ 4 ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಹಾಗಾದರೆ 1 by 1 ಸ್ಟೇಜಸ್ನ ನೋಡ್ತಾ ಹೋಗೋಣ. ಸೆನ್ಸರಿ ಮೋಟರ್ ಅಂದರೆ ಏನು, ಪ್ರೀ ಆಪರೇಷನಲ್ ಅಂದರೆ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಸೆನ್ಸರಿ ಮೋಟರ್ ಅಂತ ಬಂದಾಗ ವರ್ಡ್ ಇಟ್ ಸೆಲ್ಫ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಆ ಪದಾನೇ ಹೇಳುತ್ತೆ ಸೆನ್ಸ್ ಮಾಡೋದ್ರ ಮುಖಾಂತರ ಕಲಿತಾ ಹೋಗುವಂಥದ್ದು, ಫೀಲ್ ಮಾಡ್ತಾ ಹೋಗುವಂಥದ್ದು. ಈಗ ಸೆನ್ಸರಿ ಮೋಟಾರ್ ಸ್ಟೇಜ್ ನಾನು ಹೇಳಿದೆ 2 ವರ್ಷದವರೆಗೂ ಇರುತ್ತೆ, ಹುಟ್ಟಿದಾಗಿಂದ 2 ವರ್ಷದವರೆಗೂ. ಸೊ ನಾಲೆಡ್ಜ್ ಈಸ್ ಎಂಟೈರ್ಲಿ ಬೌಂಡ್ ಟು 5 ಸೆನ್ಸಸ್ ಆ್ಯಂಡ್ ಫಿಸಿಕಲ್ ಮೋಟರ್ ಆ್ಯಕ್ಷನ್ಸ್. ಸೊ ಕಂಪ್ಲೀಟ್ ನಮ್ಮ 5 ಸೆನ್ಸ್ ಆರ್ಗನ್ಸ್ ಮೇಲೆಗಡೆ ಆ ನಾಲೆಡ್ಜು ಡಿಪೆಂಡ್ ಆಗ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಲುಕ್ಕಿಂಗ್ ಆಗಿರ್ಬೋದು, ಟಚಿಂಗ್, ಫೀಲಿಂಗ್, ಗ್ರಾಸ್ಪಿಂಗ್, ಈ ಥರದ್ದಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ 8 ತಿಂಗಳಿಗಿನ ಮುಂಚೆ ನೀವು ಅಬ್ಸರ್ವ್ ಮಾಡ್ಬೋದು, ಯಾವುದಾದ್ರೂ ಒಂದು ಬಾಲ್ನ ಇಟ್ಕೊಂಡು ಮಕ್ಳಿಗೆ ಆಟ ಆಡಿಸಿರ್ಬೇಕಾದ್ರೆ ಅದನ್ನು ಒಂದು ಬಟ್ಟೆಯಿಂದನೋ ಏನ್ರಿಂದನೋ ಕವರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಕವರ್ ಮಾಡಿದಾಗ ಅದೇನು ಅನ್ಕೊಳ್ಳುತ್ತೆ, ಆ ಒಂದು ಆಬ್ಜೆಕ್ಟೇ ಇಲ್ಲ ಅಂತ ಅನ್ಕೊಂಡ್ಬಿಡುತ್ತೆ. ಸೊ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಸೊ ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಅಂತಂದ್ರೆ ಅಂಥದ್ದು ಒಂದು ವಸ್ತುವೇ ಇಲ್ಲ, ಅದರ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಮಗು ಅನ್ಕೊಳ್ಳುತ್ತೆ. ಅದೇ ಈ ಸೆನ್ಸರಿ ಮೋಟಾರ್ ಸ್ಟೇಜ್ ಎಂಡ್ ಬರುತ್ತೆ ಅಲ್ವಾ, ಅಂದ್ರೆ ಹತ್ರ 2 ವರ್ಷ ಆಗ್ತಾ ಬಂದಾಗ ಅದೇನ್ ಮಾಡುತ್ತೆ, ಆ ಬಟ್ಟೆನ ತೆಗೆದು ನೋಡೋಕೆ ಟ್ರೈ ಮಾಡುತ್ತೆ. ದ ರಿಯಲೈಸೇಷನ್ ಆಫ್ ದ ಆಬ್ಜೆಕ್ಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅ ಪರ್ಸೆಪ್ಷನ್. ಸೊ ಅದೇನ್ ಮಾಡ್ತಾ ಹೋಗುತ್ತೆ, ತಂದೆ ಆದಂತ ಒಂದು ಗ್ರಹಿಕೆಯನ್ನ ಸೃಷ್ಟಿಸ್ಕೊಳ್ತಾ ಹೋಗುತ್ತೆ ಈ ಒಂದು ಕೇಸಲ್ಲಿ, ಎಂಡ್ ಆಫ್ ದಿ ಸ್ಟೇಜಲ್ಲಿ. ಸೊ ನಿಮಗೆ ಕ್ವೆಶನ್ ಕೇಳ್ಬೋದು, ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದಾಗ ಅಲ್ಲಿ ಇನ್ನೂ ಆಬ್ಜೆಕ್ಟ್ ಪರ್ಮನೆನ್ಸಿ ಸ್ಟಾರ್ಟಿಂಗ್ ಅಲ್ಲಿ ಇರಲ್ಲ, ಬೈ ದ ಎಂಡ್ ಆಫ್ ದ ಸ್ಟೇಜ್ ಅದು ಪರ್ಸೆಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ನೆಕ್ಸ್ಟ್ ಪ್ರೀ ಆಪರೇಷನಲ್ ಸ್ಟೇಜ್, 2ನೇ ಸ್ಟೇಜದಲ್ಲಿ ನಾವು ನೋಡೋದಾದ್ರೆ 2 ರಿಂದ 7 ವರ್ಷದ ಮಕ್ಕಳು, ಅಂದ್ರೆ 2 ರಿಂದ 7 ವರ್ಷದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು. ಈಗೋಸೆಂಟ್ರಿಸಮ್, ದ ಇನ್ಎಬಿಲಿಟಿ ಟು ಅಡಾಪ್ಟ್ ಅನದರ್ಸ್ ಪರ್ಸ್ಪೆಕ್ಟಿವ್. ಸೊ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಏನಾದ್ರು ಹೇಳಿದ್ರೆ ಅಥವಾ ಯಾವ್ದಾದ್ರು ವಸ್ತುನ ತಗೊಂಡ್ರೆ ಸೊ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅಲ್ಲೊಂದು ಈಗೋ ಡೆವಲಪ್ ಆಗ್ತಾ ಹೋಗುತ್ತೆ. 2 ರಿಂದ 3 ವರ್ಷದ ಸಮಯದಲ್ಲೇನೆ ಅದೊಂದು ಈಗೋಸೆಂಟ್ರಿಸಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಇಫ್ ಐ ಕಾಂಟ್ ಸಿ ಯು, ಯು ಕಾಂಟ್ ಸಿ ಮೀ ಅನ್ನೋ ಥರ, ನಾನು ನಿನ್ನ ನೋಡಕ್ ಆಗ್ತಿಲ್ಲ ಅಂದ್ಮೇಲೆ ನೀನು ನನ್ನ ನೋಡಕ್ ಆಗಲ್ಲ, ಆ ಥರದ್ದು ಒಂದು ಮನಸ್ಥಿತಿ ಬರ್ತಾ ಹೋಗುತ್ತೆ. ಅಂಡ್ ಸೆಂಟ್ರೇಷನ್ ಅಂತ ಹೇಳ್ತೀವಿ, ಫಿಕ್ಸೇಷನ್ ಆನ್ ಒನ್ ಸ್ಟ್ರೈಕಿಂಗ್ ಫೀಚರ್ ವೈಲ್ ಇಗ್ನೋರಿಂಗ್ ದ ರೆಸ್ಟ್. ಈಗ ಫಾರ್ ಎಕ್ಸಾಂಪಲ್ ಇವೆರಡರಲ್ಲಿ ಯಾವುದು ಏನು ಬೇಕು ಅಂತಂದಾಗ ಯಾವಾಗಲೂ ಜಾಸ್ತಿ ಇರೋದು, ದೊಡ್ಡದಿರೋದನ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಚೂಸಿಂಗ್ ದ ಟಾಲರ್ ಗ್ಲಾಸಸ್ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಹೈಟ್.
ಯಾವುದು ದೊಡ್ಡದಾಗಿ ಕಾಣುತ್ತೋ ಅದನ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ನೀವು ಇದನ್ನು ಕೂಡ ಅಬ್ಸರ್ವ್ ಮಾಡಿರ್ಬೋದು, ಆನಿಮಿಸಮ್. ಫಾರ್ ಎಕ್ಸಾಂಪಲ್, ಅಸ್ಕ್ರೈಬಿಂಗ್ ಹ್ಯೂಮನ್ ಫೀಲಿಂಗ್ಸ್ ಟು ಅನ್ ಇನ್ಆನಿಮೇಟ್ ಆಬ್ಜೆಕ್ಟ್ಸ್. ಈಗ ಒಂದು ಯಾವುದಾದ್ರೂ ಮಗು ತಗೊಂಡು ಅದಕ್ಕೆ ಊಟ ಮಾಡಿಸೋದಾಗಿರ್ಬೋದು, ಆ ಗೊಂಬೆ ಏನಾದರೂ ಕೆಳಗೆ ಬಿತ್ತು ಅಂತಂದ್ರೆ, ಆ ಗೊಂಬೆ ಕೆಳಗೆ ಬಿದ್ದರೆ ಅದನ್ನ ಕೆಳಗೆ ಬೀಳ್ಸ್ಬೇಡ, ಅದಕ್ಕೆ ಏಟಾಗುತ್ತೆ, ಅಳ್ಬೇಡ, ನೀನು ಸಮಾಧಾನವಾಗಿರು, ನೀನು ಯಾಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಆ ಗೊಂಬೆಗಳ ಜೊತೆಗೆ ಈ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಹೋಗುತ್ತೆ. ಯಾರಾದರೂ ಆ ಗೊಂಬೆನ ಎತ್ಕೊಂಡ್ರೆ ಅಳಕ್ ಸ್ಟಾರ್ಟ್ ಮಾಡೋದು, ಯಾಕಂದ್ರೆ ಅದು ನಂದು ಮಗು, ನನ್ನ ಗೊಂಬೆ ಅನ್ನೋ ಥರ ಮಕ್ಳುಗಳು ಫೀಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇರ್ರಿವರ್ಸಿಬಿಲಿಟಿ, ಇಲ್ಲಿ ಅವ್ರಿಗೆ ಏನಾಗುತ್ತೆ, ಮೆಂಟಲಿ ಬ್ಯಾಕ್ವರ್ಡ್ ಯೋಚನೆ ಮಾಡುವಂತಹ ಒಂದು ಅಬಿಲಿಟಿ ಇನ್ನ ಗ್ರೋ ಆಗಿರಲ್ಲ. ಸೊ ಇಲ್ಲಿ ಅವ್ರು ಏನು ಮಾಡ್ತಿರ್ತಾರೆ, ದೇ ಆರ್ ಲೈಕ್ ಥಿಂಕಿಂಗ್ ಓನ್ಲಿ ಫಾರ್ವರ್ಡ್ ಅಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಬ್ಯಾಕ್ವರ್ಡ್ ಅಲ್ಲಿ ಅವರು ಯೋಚನೆ ಮಾಡುವ ಒಂದು ಡೆವಲಪ್ಮೆಂಟ್ ಇನ್ನೂ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲೇ ಕೊಟ್ಟಿದೆ ನೋಡಿ, 2 + 3 = 5 ಅಂತ ಗೊತ್ತಿರುತ್ತೆ ಅವ್ರಿಗೆ. ಅದೇ ಬಟ್ ಫೇಲಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್ 5 - 3 = 2 ಅನ್ನೋ ಒಂದು ಪ್ರೋಸೆಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಕಷ್ಟಪಡ್ತಾರೆ. ಆ್ಯಂಡ್ ಈ ಸ್ಟೇಜ್ 2 ಏನಿದೆಯೋ ಇದ್ರ ಮೇಲೆ ಆಕ್ಚುಲಿ ಕ್ವೆಶನ್ಸ್ಗಳು ತುಂಬ ರಿಪೀಟ್ ಆಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಜೀನ್ ಪಿಯಾಜೆಟ್ ಥಿಯರಿ ಮೇಲೆ 2 to 3 ಮಾರ್ಕ್ಸ್ ಕೇಳ್ತಾರೆ, ಇನ್ಕ್ಲೂಡಿಂಗ್ ಪೇಪರ್ 1 ಇರುತ್ತೆ ಆ್ಯಂಡ್ ಪೇಪರ್ 2 ಇರುತ್ತೆ. ಬರೀ ಒಂದಕ್ಕೆ ಸೀಮಿತ ಆಗಿದೆ ಅಂತ ಏನೂ ಇಲ್ಲ, 2 ಪೇಪರ್ಸ್ಗಳಲ್ಲೂ ಇದ್ರ ಮೇಲೆಗಡೆ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಪ್ರೀ ಆಪರೇಷನಲ್ ಸ್ಟೇಜ್ ಆಗಿರುತ್ತೆ. ನೆಕ್ಸ್ಟು ದ ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ. ಸೊ ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜು 7 ರಿಂದ 11 ವರ್ಷದ ಒಳಗಡೆ. ಇಲ್ಲೇನಾಗತ್ತೆ ಮಕ್ಳುಗಳಿಗೆ ಅಂತಂದ್ರೆ, ಲಾಜಿಕ್ ಫೈನಲಿ ಬೂಟ್ಸ್ ಅಪ್. ಸೊ ಇಲ್ಲಿ ಅವ್ರು ಯೋಚನೆ ಮಾಡಕ್ ಹೋಗ್ತಾರೆ, ಲಾಜಿಕ್ನ ಹುಡುಕ್ತಾರೆ, ಬಟ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಥಿಯೇಟರ್ ಟು ಕಾನ್ಸಂಟ್ರೇಟ್ ಫಿಸಿಕಲ್ ಆಬ್ಜೆಕ್ಟ್ ದೇ ಕ್ಯಾನ್ ಸಿ ಆ್ಯಂಡ್ ಟಚ್. ದೆನ್ ಈಗ ಫಾರ್ ಎಕ್ಸಾಂಪಲ್ ಕನ್ಸರ್ವೇಷನ್, ಕ್ವಾಂಟಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಡಿಸ್ಪೈಟ್ ಶೇಪ್. ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ, ಒಂದು ದೊಡ್ಡ ಬಾಟ್ಲಲ್ಲಿ ಗ್ಲಾಸಲ್ಲಿ ಅರ್ಧ ನೀರು ಹಾಕಿರ್ತೀವಿ, ಇನ್ನೊಂದು ಬೌಲಲ್ಲೂ ನೀರು ಹಾಕಿರ್ತೀವಿ. ಬಟ್ ಮುಂಚೆ ಆಗಿದ್ರೆ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಆಗಿದ್ರೆ ಮಕ್ಳು ಏನು ಮಾಡ್ತಿದ್ರು, ಇದರಲ್ಲೇ ನೀರು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಅದೇ ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜಿಗೆ ಬಂದಾಗ ಅವ್ರು ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಕ್ವಾಂಟಿಟಿ 2ರಲ್ಲೂ ಸೇಮೇ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಶೇಪ್ ಎಷ್ಟು ಹಾಕಿದಾರೋ ಅನ್ನೋದ್ರ ಮೇಲೆ. ಸೊ ದ ವಾಟರ್ ಪ್ಯಾರಾಡಾಕ್ಸ್ ಏನಿರುತ್ತೋ ಕನ್ಫ್ಯೂಷನ್ನು ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಕ್ಲಾರಿಟಿ ಆಗ್ತಾ ಹೋಗುತ್ತೆ. ಆ್ಯಂಡ್ ರಿವರ್ಸಿಬಿಲಿಟಿ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಈ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಅವರಿಗೆ ಲೈಕ್ ಬ್ಯಾಕ್ವರ್ಡ್ಸ್ ಥಿಂಕ್ ಮಾಡೋದು ಅಬಿಲಿಟಿನ ಬಂದಿರಲ್ಲ. ಅದೇ ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ ಯಾವ ರೀತಿಯಾಗಿ ರಿವರ್ಸ್ ಆಗಿ ಯೋಚನೆ ಮಾಡ್ಬೋದು, ರಿವರ್ಸಿಬಿಲಿಟಿ ಅನ್ನೋದನ್ನ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ಮೆಂಟಲ್ ಆಪರೇಷನ್ ಕ್ಯಾನ್ ಬಿ ರಿವರ್ಸ್ ಎಫರ್ಟ್ಲೆಸ್ಲಿ. ಸೊ ಆ ಮೆಂಟಲ್ ಆಪರೇಷನ್ ಏನಿರುತ್ತೋ ಅದು ಆರಾಮಾಗಿ ಉಲ್ಟಾ ಅವರು ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಸೀರಿಯೇಷನ್ ಆ್ಯಂಡ್ ಕ್ಲಾಸಿಫಿಕೇಶನ್, ದ ಅಬಿಲಿಟಿ ಟು ಸಾರ್ಟ್ ಔಟ್ ಐಟಮ್ ಸಿಸ್ಟಮೆಟಿಕಲಿ ಇಂಟು ಮಲ್ಟಿಪಲ್ ಸಬ್ ಕ್ಯಾಟಗರೀಸ್. ಸೊ ಇಲ್ಲೇನು ಮಾಡ್ತಾ ಹೋಗ್ತಾರೆ, ಬೇಸ್ಡ್ ಆನ್ ಕಲರ್ ಆಗಿರಬಹುದು, ಅಥವಾ ಬೇಸ್ಡ್ ಆನ್ ಸೈಜ್ ಆಗಿರಬಹುದು, ಬೇಸ್ಡ್ ಆನ್ ಫಿಸಿಕಲ್ ಟಚ್, ಅದು ಟಚ್ ಮಾಡಿದಾಗ ಅವ್ರು ಯಾವ ರೀತಿ ಫೀಲ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಬೇಸಸ್ ಮೇಲೆಗಡೆ ಆಬ್ಜೆಕ್ಟ್ಸ್ಗಳನ್ನು ಕ್ಲಾಸಿಫೈ ಕೂಡ ಮಾಡ್ತಾ ಹೋಗ್ತಾರೆ ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ. ಸೊ ಇಲ್ಲಿ ಕನ್ಸರ್ವೇಷನ್ ಬಂದಿರುತ್ತೆ, ರಿವರ್ಸ್ ಆಗಿ ಯೋಚನೆ ಮಾಡುವಂಥ ಶಕ್ತಿ 7 ರಿಂದ 11 ವಯಸ್ಸಲ್ಲಿ ಡೆವಲಪ್ ಆಗಿರುತ್ತೆ, ಸೀರಿಯೇಷನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಕೂಡ ಡೆವಲಪ್ ಆಗಿರುತ್ತೆ ಸ್ಟೇಜ್ 3 ಸ್ಟೇಜ್ 4 ನೋಡೋದಾದ್ರೆ, ದಿಸ್ ಇಸ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಸೊ ಏಜ್ 11+ ಆದಮೇಲೆ ಇವೆಲ್ಲವೂ ಬಿಲ್ಡ್ ಆಗುವಂಥದ್ದು. ಬಟ್ ರಿಮೆಂಬರ್ ಒನ್ ಥಿಂಗ್, ಏನು ಅಂತಂದರೆ ಈ ಮೊದಲನೇ ಹಂತದಲ್ಲಿ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಏನು ಹೇಳಿದೆ, ಈ ಪರ್ಟಿಕ್ಯುಲರ್ ಎಲ್ಲ ಟ್ರಯೇಡ್ಸ್ಗಳನ್ನು ಮಕ್ಕಳು ಫೀಲ್ ಮಾಡಲೇಬೇಕು, ಮಾಡಿ ಆ ಸ್ಕೀಮಾ ತಲೆಯಲ್ಲಿ ಪ್ರಾಪರ್ ಆಗಿದ್ದು ಅಸಿಮಿಲೇಷನ್ ಆಗಿ ಆಮೇಲೆ ಅಕಾಮಡೇಷನ್ ಆಗಬೇಕು. ಸೊ ಈ ಪ್ರತಿಯೊಂದು ಹಂತವನ್ನು ಫಾಲೋ ಮಾಡಿ ಪ್ರತಿಯೊಂದು ಹಂತದಲ್ಲೂ ಕಲ್ತ ಮೇಲೇ ಕೂಡ ಇನ್ನೊಂದು ಹಂತಕ್ಕೆ ಶಿಫ್ಟ್ ಆಗೋಕ್ಕೆ ಸಾಧ್ಯ. ಅದಕ್ಕೆ ಜೀನ್ ಪಿಯಾಜೆಟ್ ಹೇಳ್ತಾರೆ, ಸೊ ದಿಸ್ ಈಸ್ ಸೀಕ್ವೆನ್ಷಿಯಲ್ ಲರ್ನಿಂಗ್ ಅಂದ್ಬಿಟ್ಟು ಅಂತ. So this is the final stage of Jean Piaget, that is formal operational stage. Abstract and hypothetical thinking comes online. So ಇಲ್ಲಿ ಅಬ್ಸ್ಟ್ರಾಕ್ಟ್ ಆಗಿ ಥಿಂಕ್ ಮಾಡೋದು, ಹೈಪೋಥೆಟಿಕಲ್ ಆಗಿ ಥಿಂಕ್ ಮಾಡೋದು, ಇಲ್ದಿರೋ ಆಬ್ಜೆಕ್ಟ್ಸ್ಗಳ ಬಗ್ಗೆ ಥಿಂಕ್ ಮಾಡೋದು, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಅವೆಲ್ಲವೂ ಶುರು ಆಗುತ್ತೆ. ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್ ಆರ್ ನೋ ಲಾಂಗರ್ ರಿಕ್ವೈರ್ಡ್ ಟು ಸಾಲ್ವ್ ಅ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಯಾವುದಾದ್ರೂ ಒಂದು ವಿಷಯಗಳನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ವಸ್ತು ಮುಂದೆ ಇರಲೇಬೇಕು ಅಂತ ಏನೂ ಇಲ್ಲ, ಅವರೇ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೀವು ನೋಡಬೇಕಾಗಿರುವಂಥ ಕೀ ಎಕ್ಸಾಮ್ ಮೈಲ್ಸ್ಟೋನ್ ಏನು ಅಂದರೆ ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್. ಸೊ ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ಈ ಒಂದು ಹೈಪೋಥೆಟಿಕಲ್ ಡಿಡಕ್ಟಿವ್ ರೀಸನಿಂಗ್ ಬರುತ್ತೆ. ದ ಅಬಿಲಿಟಿ ಟು ಥಿಂಕ್ ಲೈಕ್ ಅ ಸೈಂಟಿಸ್ಟ್, ಫಾರ್ಮುಲೇಟಿಂಗ್ ಹೈಪೋಥೆಸಿಸ್, ಟೆಸ್ಟಿಂಗ್ ಸಿನಾರಿಯೋಸ್. ನೀವು ನೋಡ್ಬೋದು ಮಕ್ಳುಗಳು ಈ 11 ವರ್ಷದ ಆಗಿದ ತಕ್ಷಣ ಲೈಕ್ ಕಾರ್ ಕೊಡ್ಸಿದ್ರೆ ಅದನ್ನು ಓಪನ್ ಮಾಡೋದು, ರಿಮೋಟ್ ಓಪನ್ ಮಾಡೋದು, ಅದನ್ನು ಬೇರೆ ಬೇರೆ ರೀತಿಯಾಗಿ ಟ್ರೈ ಮಾಡೋದು, ಅವರೇ ಏನೇನೋ ಅಂದ್ಕೊಳ್ಳೋದು, ಹೊಸ ಹೊಸ ಟೆಸ್ಟ್ಗಳನ್ನು ಮಾಡೋದು, ಇವೆಲ್ಲವೂ ಕೂಡ ಈ ಒಂದು ಫಾರ್ಮಲ್ ಆಪರೇಷನ್ ಸ್ಟೇಜಲ್ಲಿ ಮಾಡ್ತಾ
ಹೋಗ್ತಾರೆ. ಸೊ ಕಂಪ್ಲೀಟ್ ಈ ಜೀನ್ ಪಿಯಾಜೆಟ್ ಥಿಯರಿದು ಒಂದು ಮಾಸ್ಟರ್ ಮ್ಯಾಟ್ರಿಕ್ಸ್ನ ನೀವು ನೋಡೋದಾದ್ರೆ, ಜಸ್ಟ್ ದಿಸ್ ಇಸ್ ಓವರ್ ಆಲ್ ನಾವು ಇವತ್ತಿನ ಸೆಷನಲ್ಲಿ ಏನು ಕಲ್ತಿದ್ದೀವಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಸ್ಟೇಜ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಸೆನ್ಸರಿ ಮೋಟರ್, 2 ವರ್ಷದವರೆಗೂ ಇರುತ್ತೆ, ಏಜ್ ರೇಂಜ್ 0 to 2. ಇಲ್ಲಿ ಏನಾಗುತ್ತೆ, ಫಿಸಿಕಲ್ ಸೆನ್ಸಸ್ ಆ್ಯಂಡ್ ಮೋಟರ್ ಹೇಳ್ದೆ ನಾನು, ನಮ್ಮ ಕಂಪ್ಲೀಟ್ ಸೆನ್ಸ್ ಆರ್ಗನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ್ಯಂಡ್ ಪ್ರೈಮರಿ ಎಕ್ಸಾಮ್ ಮೈಲ್ ಸ್ಟೋನ್ ಇದರಲ್ಲಿ ಏನಂದ್ರೆ ಆಬ್ಜೆಕ್ಟ್ ಪರ್ಮನೆನ್ಸ್. ಸೊ ಎಂಡ್ ಆಫ್ ದಿ ಸ್ಟೇಜಲ್ಲಿ ಒಂದು ವಸ್ತುದು ಆಬ್ಜೆಕ್ಟ್ ಪರ್ಮನೆನ್ಸ್ ಬಗ್ಗೆ ತಿಳ್ಕೊಳ್ತಾರೆ. ಅದೇ ನಾನು ಹೇಳ್ದಲ್ಲ, ಕವರ್ ಮಾಡಿದಾಗ ಆಬ್ಜೆಕ್ಟ್ ಇಲ್ಲ ಅಂತ ಅನ್ಕೋಬಿಡ್ತಾರೆ, ಅದೇ ಬಿಫೋರ್ 8 months. ಅದೇ ಆಫ್ಟರ್ 8 months ಆಗ್ತಾ ಅಥವಾ 2 ವರ್ಷ ಹತ್ರ ಬರ್ತಿದ್ದಂಗೆ ಅವ್ರ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ಸಮೇತ ಆ ವಸ್ತು ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಇಟ್ಕೊಂಡಿರ್ತಾರೆ, ಬಟ್ ಅದು ಬೇಡ ಅಂತ ಅಂದಾಗ ಹಾಗೆ ತಗೊಂಡ್ರೆ ಆ ಮಕ್ಕಳು ಏನು ರೆಸ್ಪಾಂಡ್ ಮಾಡಲ್ಲ, ಯೂಶಲಿ 8 ಅಥವಾ 5 ತಿಂಗಳು ಅಥವಾ 8 ತಿಂಗಳು ಆ ಡ್ಯೂರೇಷನಲ್ಲಿ. ಅದೇ ಆಮೇಲೆ ನೀವು ನೋಡಿ ಒಂದು ವಸ್ತು ಇಟ್ಕೊಂಡಿರ್ತಾರೆ, ನೀವು ಅದೆಲ್ಲ ಮುಟ್ಬಾರ್ದು ಕೊಡು ಅಂತ ತಗೊಂಡಿದ ತಕ್ಷಣ ಅಳಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಟ್ರೈ ಟು ಸರ್ಚ್ ಅಲ್ಲಿದೆ ಇಲ್ಲಿದೆ ಅನ್ನೋ ಥರ. ಸೊ ಇಲ್ಲಿ ಆಬ್ಜೆಕ್ಟ್ ಪರ್ಮನೆನ್ಸಿ ಬರುತ್ತೆ. ನೆಕ್ಸ್ಟ್ ಪ್ರೀ ಆಪರೇಷನಲ್ ಅಂತ ಬಂದಾಗ 2 ರಿಂದ 7 ವರ್ಷ, ಸಿಂಬಾಲಿಕ್ ಬಟ್ ಇಲ್ಲಾಜಿಕಲ್. ಅವ್ರು ಕೆಲವೊಂದು ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸ್ತಿರ್ತಾರೆ, ಬಟ್ ಅದು ಪ್ರಾಪರ್ ಲಾಜಿಕಲ್ ವೇಯಲ್ಲಿ ಇರಲ್ಲ. ಸೊ ಇದರಲ್ಲಿ ಬರುವಂತಹ ಮೇಜರ್ ಕೀ ಟರ್ಮ್ಸ್ ಈಗೋಸೆಂಟ್ರಿಸಮ್, ಆನಿಮಿಸಮ್ ಆ್ಯಂಡ್ ಸೆಂಟ್ರೇಷನ್ ಆಗಿರುತ್ತೆ. ದೆನ್ ಕಾನ್ಕ್ರೀಟ್ ಆಪರೇಷನಲ್ 7 ರಿಂದ 11 ವರ್ಷ, ಟ್ಯಾನ್ಸಿಬಲ್ ಆಗಿರೋ ಲಾಜಿಕ್, ರಿವರ್ಸ್ ಆಗಿ ಯೋಚನೆ ಮಾಡೋಕ್ಕೆ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಫಾರ್ಮಲ್ ಆಪರೇಷನಲ್ ಅಂತ ಬಂದಾಗ 11 ವರ್ಷ ಆದಮೇಲೆ ಶುರುವಾಗುವಂಥದ್ದು ಅಬ್ಸ್ಟ್ರಾಕ್ಟ್ ಮತ್ತು ಹೈಪೋಥೆಟಿಕಲ್. ಇಲ್ದಿರೋ ವಸ್ತುಗಳ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಇಲ್ದಿರೋ ಸಿಚುವೇಶನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋವಂಥದ್ದಾಗಿರ್ಬಹುದು. ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ವಿಷಯನ ಸಾಲ್ವ್ ಮಾಡಬೇಕು ಅಂತಂದಾಗ ಆ ವಸ್ತು ಕಣ್ಮುಂದೆ ಇರಲೇಬೇಕು ಅಂತ ಏನೂ ಇಲ್ಲ ಅಂದ್ರೂ ಸಮೇತ ಅದು ಅಬ್ಸ್ಟ್ರಾಕ್ಟ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಈಸ್ ಜೀನ್ ಪಿಯಾಜೆಟ್ ಥಿಯರಿ. ಸೊ ಒನ್ಸ್ ಅಗೇನ್ ನಾನು ಮೆನ್ಷನ್ ಮಾಡ್ತಿದ್ದೀನಿ, ಜೀನ್ ಪಿಯಾಜೆಟ್ ಥಿಯರಿಯಿಂದ 2 ರಿಂದ 3 ಮಾರ್ಕ್ಸು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. 2 to 3 ಮಾರ್ಕ್ಸ್ಗೆ ಪಕ್ಕಾ ಒಂದು ಕ್ವೆಶನ್ಸನ್ನು ಕೇಳ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ವೈಗಾಟ್ಸ್ಕಿ ಥಿಯರಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈಗಾಟ್ಸ್ಕಿ ಥಿಯರಿ ಮೇಲೂ ಕೂಡ ಯೂಶಲಿ 2 to 3 ಕ್ವೆಶನ್ಸ್ಗಳು ಇದ್ದೇ ಇರುತ್ತೆ. ಸೊ ವೈಗಾಟ್ಸ್ಕಿ ಥಿಯರಿಯನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬಿಫೋರ್ ದ್ಯಾಟ್ ಈ ಟಾಪಿಕ್ ಮೇಲೆ ಇರುವಂತಹ ಟಾಪ್ 5 ಕ್ವೆಶನ್ಸನ್ನು ಸಾಲ್ವ್ ಮಾಡೋ ಟೈಮ್ ಇವಾಗ. ಸೊ ಕಂಟೆಂಟ್ ಐ ಗೆಸ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಸೊ ಇದ್ರದ್ದು ನೋಟ್ಸನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾವು ವಿ ವಿಲ್ ಸಾಲ್ವ್ ದ ಟಾಪ್ 5 ಕ್ವೆಶನ್ಸ್ ಆನ್ ದಿಸ್ ಟಾಪಿಕ್. ಸೊ ದೋಸ್ ಕ್ವೆಶನ್ಸ್ ಆರ್ ರೆಡಿ ಹಿಯರ್. ಐಮ್ ಸಾರಿ. ಓಕೆ, ಸೊ ಟಾಪ್ 5 ರೆಪಿಟೇಟಿವ್ ಕ್ವೆಶನ್ಸ್ ಯಾವ್ದು ಕೇಳಿದ್ದಾರೆ ಕ್ವೆಶನ್ಸ್ಗಳು ಅಂದರೆ, ಇನ್ ಜೀನ್ ಪಿಯಾಜೆಟ್ ಥಿಯರಿ ಕ್ರಿಯೇಷನ್ ಆಫ್ ನ್ಯೂ ಸ್ಕೀಮಾ ಆನ್ ಅಕೌಂಟ್ ಆಫ್ ದ ಇನ್ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಎನ್ವಿರನ್ಮೆಂಟ್ ವಿತ್ ಅನ್ ಎಕ್ಸಿಸ್ಟಿಂಗ್ ಸ್ಕೀಮಾ ಈಸ್ ನೋನ್ ಆಸ್. ಸೊ ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ, ಜೀನ್ ಪಿಯಾಜೆಟ್ ಥಿಯರಿ ಒಂದು ಹೊಸ ಸ್ಕೀಮನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಹೊಸ ನಾಲೆಡ್ಜ್ ಅಂದರೆ ಬಿಲ್ಡಿಂಗ್ ಬ್ಲಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು. ಯಾಕೆ? ಇನ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಎನ್ವೈರ್ನಮೆಂಟ್, ಸುತ್ತ ಇರುವ ಎನ್ವೈರ್ನಮೆಂಟಿಗೆ ಅವರ ಹಳೆ ನಾಲೆಡ್ಜ್ ಜೊತೆಗೆ ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇರಲ್ಲ, ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿರಲ್ಲ ಅಂದಾಗ ಹೊಸ ಬಿಲ್ಡಿಂಗ್ ಬ್ಲಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ದಟ್ ಈಸ್ ಅಕಾಮಡೇಷನ್. ಸೊ ಅಕಾಮಡೇಷನ್ ಅಂದರೆ ನಾನು ಆಲ್ರೆಡಿ ಹೇಳಿದೆ, ವೆನ್ ಅನ್ ಅ ಫೋಲ್ಡರ್ ಫೇಲ್ಸ್ ಆ್ಯಂಡ್ ನ್ಯೂ ಒನ್ ಮಸ್ಟ್ ಬಿ ಇಂಜಿನಿಯರಿಂಗ್. ನಾವು ನೋಡಿದ್ವಿ ಅಲ್ಲಿ ಒಂದು ಡಾಗ್ ಎಕ್ಸಾಂಪಲ್ ತೊಗೊಂಡು ನೋಡಿದ್ವಿ, ಅದೇ ಕ್ಯಾಟನ್ನು ನೋಡಿದಾಗ ಆ ಡಾಗ್ ಫೋಲ್ಡರ್ಗೆ ಅದನ್ನು ಹಾಕೋಕ್ಕಾಗಲ್ಲ. ಸೊ ಏನು ಮಾಡ್ಕೊಳ್ಳುತ್ತೆ, ಅದು ಹೊಸದಾಗಿ ಇನ್ನೊಂದು ಕ್ಯಾಟ್ ಫೋಲ್ಡರ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ, ಕಾಗ್ನೇಟಿವ್ ಆಪರೇಷನ್ ಈಸ್ ಕ್ಲಾಸಿಫೈಡ್ ಆಸ್ ದ ಅಕಾಮಡೇಷನ್. ಸೊ ಈ ಒಂದು ಕಾಗ್ನೇಟಿವ್ ಆಪರೇಷನ್ ನಾವೇನಂತ ಕರಿತೀವಿ, ಅಕಾಮಡೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ this one. Okay, so next question we have is, a 5-year-old Rahul believes that his teddy bear feels sad when left alone in the room. According to Jean Piaget theory, what kind of thinking is Rahul displaying? ಸೊ ಇಲ್ಲಿ ನಾವು ಆಲ್ರೆಡಿ ನೋಡಿದ್ವಿ, ದಿಸ್ ಇಸ್ ಇನ್ ದ ಸೆಕೆಂಡ್ ಸ್ಟೇಜ್ ಆಫ್ ಜೀನ್ ಪಿಯಾಜೆಟ್ ಥಿಯರಿ. ಅಲ್ಲಿ ನಾವು ನೋಡಿದ್ವಿ ಈಗೋಸೆಂಟ್ರಿಸಮ್ ಆಗಿರ್ಬೋದು, ಆನಿಮಿಸಮ್ ಆಗಿರ್ಬೋದು, ಕಾನ್ಸಂಟ್ರೇಷನ್, ಇದ್ರ ಬಗ್ಗೆ ಎಲ್ಲನೂ ನಾವು ಮಕ್ಕಳು ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ವಿ. ಇಲ್ಲಿ ಏನು ಹೇಳ್ತಿದೆ, ರಾಹುಲ್ ಅನ್ನೋನು ಏನು ಹೇಳ್ತಿದ್ದಾನೆ, 5 ವರ್ಷದ ಮಗು. ಇಲ್ಲಿ ನೋಡಿ 5 year old ಅಂತ ಬಂದ್ಬಿಟ್ಟಿದೆ. ಸೊ 5 year old ಅಂದಿದ ತಕ್ಷಣ 0 to 2 ಬಂದು ಫಸ್ಟ್ ಸ್ಟೇಜ್ ಆಗಿರುತ್ತೆ. ದೆನ್ 2 to 7 ಸ್ಟೇಜಿಗೆ ಯು ಹ್ಯಾವ್ ಟು ಜಂಪ್ ಆನ್. ಸೊ ದಟ್ ಈಸ್ ಆರ್ ಸೆಕೆಂಡ್ ಸ್ಟೇಜ್. ಸೊ ಸೆಕೆಂಡ್ ಸ್ಟೇಜಲ್ಲಿ ಏನೇನು ಬರುತ್ತೆ, ಈಗೋಸೆಂಟ್ರಿಸಮು, ಆನಿಮಿಸಮು, ಹೈಪೋಥೆಟಿಕಲ್, ನಾಟ್ ಹೈಪೋಥೆಟಿಕಲ್, ಈಗೋಸೆಂಟ್ರಿಕ್ ಆ್ಯಂಡ್ ಆನಿಮಿಸ್ಟಿಕ್ ಬರುತ್ತೆ. ಈ ರಿವರ್ಸಿಬಲ್ ಥಿಂಕಿಂಗು ಹೈಪೋಥೆಟಿಕಲ್ ಬರಲ್ಲ. ಸೊ ಹಾಗಾಗಿ 2 ಆಪ್ಷನ್ಸ್ಗಳು ರೂಲ್ಡ್ ಔಟ್. ಇನ್ನು ಮಿಕ್ಕಿರೋದು ಇವೆರಡು.
ಆ್ಯಂಡ್ ಇಲ್ಲಿ ಇಟ್ ಈಸ್ ವೆರಿ ಡೈರೆಕ್ಟ್, ಯಾಕಂದರೆ ಟೆಡಿ ಬಿಯರ್ ಅನ್ನೋದು ಒಂದು ಆಬ್ಜೆಕ್ಟು, ಅಂದರೆ ಒಂದು ಆ್ಯನಿಮಲ್ ಥರ ಕನ್ಸಿಡರ್ ಮಾಡೋದ್ರಿಂದ ಸೊ ಆ್ಯನಿಮಿಸ್ಟಿಕ್ ಥಿಂಕಿಂಗ್ ಆಗ್ತಾ ಇದೆ. ನನ್ನದು ಡಾಲ್ನ ಮುಟ್ಟಿದ್ರೆ ಅದು ಬೇಜಾರಾಗಿದೆ, ಯಾಕೋ ಅಳ್ತಾ ಇದೆ ಅನ್ನುವಂಥ ಎಲ್ಲ ಥಿಂಕಿಂಗ್ಸ್ಗಳು ಬರುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ಪ್ರೀ ಆಪರೇಷನಲ್ ಸ್ಟೇಜ್. ಸೊ ಅದಕ್ಕೆ ಹೇಳಿದ್ದು ದೀಸ್ ಆರ್ ದ ಕೀವರ್ಡ್ಸ್. ಈಗೋಸೆಂಟ್ರಿಕ್, ಆನಿಮಿಸಮ್ ಅನ್ನುವಂಥದ್ದು ಎಲ್ಲ ಕೀವರ್ಡ್ಸ್ಗಳು. ಆ ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ತಾ ಹೋಗಬೇಕು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಾಗ್ನಿಟಿವ್ ಅಬಿಲಿಟೀಸ್ ಡಿಸ್ಟಿಂಗ್ವಿಶ್ ಅ ಕಾನ್ಕ್ರೀಟ್ ಆಪರೇಷನಲ್ ಥಿಂಕಿಂಗ್ ಫ್ರಮ್ ಪ್ರೀ ಆಪರೇಷನಲ್ ಥಿಂಕಿಂಗ್? ಸೊ ಇಲ್ಲಿ ಕೆಳಗಿರುವಂತಹ ಯಾವ ಕಾಗ್ನಿಟಿವ್ ಅಬಿಲಿಟಿ ಬಂದು ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಮತ್ತು ಪ್ರೀ ಆಪರೇಷನಲ್ ಸ್ಟೇಜಿಂದ ವ್ಯತ್ಯಾಸವನ್ನ ಮಾಡುತ್ತೆ ಒಂದು ಮಗುನ ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕಾನ್ಕ್ರೀಟ್ ಅಂದರೆ ಗೊತ್ತು, ದಿಸ್ ಈಸ್ ಆರ್ ಥರ್ಡ್ ಸ್ಟೆಪ್ ಆ್ಯಂಡ್ ದಿಸ್ ಈಸ್ ಅವರ್ ಸೆಕೆಂಡ್ ಸ್ಟೆಪ್ ಅಂತ. ಸೊ ಆಬ್ಜೆಕ್ಟ್ ಪರ್ಮನೆನ್ಸ್ ಬರೋದು ಫಸ್ಟ್ ಸ್ಟೆಪ್ಪಲ್ಲಿ, ಹಾಗಾಗಿ ಇದು ರೂಲ್ಡ್ ಔಟು. ಆನಿಮಿಸಮ್ ಬರೋದು ಸೆಕೆಂಡ್ ಸ್ಟೆಪ್ಪಲ್ಲಿ, ಆ್ಯಂಡ್ ಇರ್ರಿವರ್ಸಿಬಿಲಿಟಿ ಬರೋದು ಕೂಡ ಥರ್ಡ್ ಸ್ಟೆಪ್ಪಲ್ಲಿ. ರಿವರ್ಸಿಬಿಲಿಟಿ ಆ್ಯಂಡ್ ಡಿಸೆಂಟ್ರಿಂಗ್. So which of the following cognitive abilities distinguishes the concrete operational thinking from operational ಅಂತ ಕೇಳ್ತಿದ್ದಾರೆ. ಸೊ these are marked by reversibility. ಸೊ ಈ ರಿವರ್ಸಿಬಿಲಿಟಿ ಮತ್ತು ಡಿಸೆಂಟ್ರಿಂಗ್ ಅಲ್ಲಿ ಆಗ್ತದೆ, which unlocks a child's ability to solve few problems. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನಾವು ನೋಡೋದಾದ್ರೆ, ನೆಕ್ಸ್ಟ್ fourth question of the on this topic is, in constructivist framework how does Jean Piaget view children? ಸೊ ಒಂದು ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಅಂತ ಒಂದು ಬರುತ್ತೆ. ಆ ಥಿಯರಿನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಅಕಾರ್ಡಿಂಗ್ ಟು ದ್ಯಾಟ್ ಫ್ರೇಮ್ವರ್ಕ್ ಜೀನ್ ಪಿಯಾಜೆಟ್ ಮಗುವನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? ಸೊ ದೇ ಆರ್ ಸೀಯಿಂಗ್ ಅ ಚಿಲ್ಡ್ರನ್ ಆಸ್ ಅ ಆಕ್ಟಿವ್ ಪ್ರಾಬ್ಲಮ್ ಸಾಲ್ವರ್ ಆ್ಯಂಡ್ ಲಿಟಲ್ ಸೈಂಟಿಫಿಕ್ ಇನ್ವೆಸ್ಟಿಗೇಟರ್. ಸೊ ನಾನು ಫಾರ್ಮಲ್ ಸ್ಟೇಜಲ್ಲೇ ಮೆನ್ಷನ್ ಮಾಡಿದೆ. ಸೊ ಅವ್ರು ಏನು ಮಾಡ್ತಾರೆ, ಹೈಪಾಥೆಟಿಕಲ್ ಆಗಿ ಥಿಂಕ್ ಮಾಡಕ್ಕೆ ಹೋಗ್ತಾರೆ. ಆ್ಯಂಡ್ ದೇಲ್ ಥಿಂಕ್ ಆಸ್ ಅ ಸೈಂಟಿಸ್ಟ್ಗಳ ಥರ ಕೂಡ ಥಿಂಕ್ ಮಾಡ್ತಾ ಹೋಗ್ತಾರೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಪಿಯಾಜೆಟ್ ಕನ್ಸ್ಟ್ರಕ್ಟಿವ್ ಫ್ರೇಮ್ವರ್ಕ್ಸ್ ಲರ್ನ್ಸ್ ಇಸ್ ಎಕ್ಸ್ಪ್ಲೇಟರಿ, ಎಕ್ಸ್ಪ್ಲೋರ್ಸ್ ನ್ಯಾಚುರಲಿ, ಮ್ಯಾಪ್ ಔಟ್ ನಾಲೆಜ್ನ ಮ್ಯಾಪ್ ಔಟ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವೆಶನ್, ದ ಲಾಸ್ಟ್ ಕ್ವೆಶನ್. According to Jean Piaget's perspective, what is the relationship between language and thought? ಸೊ ಜೀನ್ ಪಿಯಾಜೆಟ್ ಲ್ಯಾಂಗ್ವೇಜ್ ಮತ್ತು ಥಾಟ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಅವರ ಪ್ರಕಾರ ಮೊದಲನೇದಾಗಿ ಥಾಟ್ಸ್ಗಳು ಬರುತ್ತೆ. ಥ್ರೂ ದ ಪ್ರಿಸಿಡ್ಸ್ ದೆನ್ ಡಿಟರ್ಮೈನ್ಸ್ ದ ಲ್ಯಾಂಗ್ವೇಜ್. ಸೊ ಫಸ್ಟ್ ಬರುವಂಥದ್ದೇ ನಮ್ಮ ಯೋಚನೆಗಳು, ಆಮೇಲೆ ಅದನ್ನು ನಾವು ಫ್ರೇಮ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು ನಮ್ಮ ಭಾಷೆ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಟ್, ಥಾಟ್ ಎಮರ್ಜಸ್ ಫಸ್ಟ್, ನಾಟ್ ದ ಲ್ಯಾಂಗ್ವೇಜ್. ಆಫ್ಟರ್ ದಟ್ ಲ್ಯಾಂಗ್ವೇಜ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇವರ ಥಿಯರಿಗೆ ಕಾಂಟ್ರಡಿಕ್ಟರಿ ಆಗಿ ಬರುವಂತಹ ಥಿಯರಿನೇ ವೈಗಾಟ್ಸ್ಕಿ ಥಿಯರಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಆ ವೈಗಾಟ್ಸ್ಕಿ ಥಿಯರಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಸೆಷನಲ್ಲಿ ನಾವು ತಿಳ್ಕೊಂಡಿದ್ದು ಜೀನ್ ಪಿಯಾಜೆಟ್ ಥಿಯರಿ ಬಗ್ಗೆ, ಅಲ್ಲಿ ಬರುವಂತಹ 4 ಸ್ಟೇಜಸ್ ಬಗ್ಗೆ, ಆ್ಯಂಡ್ ಅದ್ರ ಮೇಲೆ ನೋಡಿರುವಂತಹ ಟಾಪ್ 5 ಕ್ವೆಶನ್ಸ್ಗಳ ಬಗ್ಗೆ. ಆ್ಯಂಡ್ ಇದಿಷ್ಟು ಇವತ್ತಿನ ಸೆಷನ್ಸಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ. ಆ್ಯಂಡ್ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ದ ಮೋಸ್ಟ್ ಆಸ್ಡ್ ಕ್ವೆಶನ್ 2 to 3 ಮಾರ್ಕ್ಸಿಗೇನೆ ಈ ಪರ್ಟಿಕ್ಯುಲರ್ ಟಾಪಿಕಿಂದ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ. ನಾಟ್ ಓನ್ಲಿ ಪೇಪರ್ 1, ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡರಲ್ಲೂ ಸಮೇತ ಇದ್ರ ಮೇಲೆಗಡೆ ಕ್ವೆಶನ್ಸ್ ಖಂಡಿತ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಸೆಷನ್ಸಲ್ಲಿ ನಾನು ಮೆನ್ಷನ್ ಮಾಡಿದೆ, ವೈಗಾಟ್ಸ್ಕಿ ಥಿಯರಿ ಮೇಲೆಗಡೆ ಕ್ಲಾಸಸ್ ಇರುತ್ತೆ. ಸೊ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇದ್ರ ನೋಟ್ಸ್ ಆ್ಯಂಡ್ ಕ್ವೆಶನ್ ಪೇಪರ್ಸ್ ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ಆಲ್ರೆಡಿ CTET ಮಾಸ್ಟರ್ ಕ್ಲಾಸ್ ಶುರುವಾಗಿದೆ. ಸೊ ದೋಸ್ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್ ಅವರ್ ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಟೆಕ್ಸ್ಟ್ ಆಸ್ ಇಂಟ್ರೆಸ್ಟೆಡ್ ಆರ್ ಕಮೆಂಟ್. ಸೊ ನಮ್ಮ ಒಂದು ಚಾನಲ್ನ ಲಿಂಕನ್ನು ಕೂಡ ಮೆನ್ಷನ್ ಮಾಡ್ತೀವಿ, ವಾಟ್ಸಪ್ ಗ್ರೂಪ್ ಲಿಂಕನ್ನು ಈಗಲೇ ನೀವು ವಾಚ್ ಮಾಡ್ಬೋದು. ಸೊ ಈ ಕ್ಲಾಸ್ ಬಂದು CTET 2026 ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. ಕಂಪ್ಲೀಟ್ CTET ಕಂಟೆಂಟ್ ಇದರಲ್ಲಿ ಕವರ್ ಆಗುತ್ತೆ, ವೈಗಾಟ್ಸ್ಕಿ ರಿಲೇಟೆಡ್ ಆಗಿರುವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ನೋಡಬೇಕಾಗಿರೋದು ಏನು ಅಂತಂದರೆ, ಈ ಒಂದು ಟಾಪಿಕ್ಕಿಂದ 2 ಮಾರ್ಕ್ಸ್ ಕನ್ಫರ್ಮ್ ಆಗಿ ಸಿಗುತ್ತೆ. ಸೊ ಪ್ರಾಪರ್ ಆಗಿ ನೀವು ಈ ಟಾಪಿಕ್ನ ಅರ್ಥ ಮಾಡ್ಕೊಂಡ್ರೆ 2 ಮಾರ್ಕ್ಸ್ ವಿಲ್ ಬಿ ಇನ್ ಯೋರ್ ಹ್ಯಾಂಡ್. ಎಷ್ಟೋ ಸತಿ 2 ಮಾರ್ಕ್ಸಿಂದನೂ ಪೇಪರ್ ಡಿಸ್ಕ್ವಾಲಿಫೈ ಆಗುವಂಥದ್ದು ಇರುತ್ತೆ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಜೀನ್ ಪಿಯಾಜೆಟ್ ಮತ್ತು ವೈಗಾಟ್ಸ್ಕಿಗಿದ್ದಂಥ ಡಿಫ್ರೆನ್ಸಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಈ ಡಿಫ್ರೆನ್ಸಸ್ನ ನೀವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಕಂಟೆಂಟ್ ಅಂದರೆ ವೈಗಾಟ್ಸ್ಕಿ ಥಿಯರಿ ಅರ್ಥ ಮಾಡ್ಕೊಳ್ಳೋದು ವಿಲ್ ಬಿ ಅ ವೆರಿ ಈಸಿ. ಸೊ ಓಕೆ,
ಜೀನ್ ಪಿಯಾಜೆಟ್ ಏನು ಹೇಳ್ತಾರೆ ಅಂತಂದರೆ, ಒಂದು ಮಗುನ ಲಿಟಲ್ ಸೈಂಟಿಸ್ಟ್ ಅಂತ ಕರೀತಾರೆ. ಸೊ ಅವರು ಸ್ವತಂತ್ರ ಕಲಿಕೆಯನ್ನು ಮಾಡ್ತಾರೆ. ಸೊ ಕಾಗ್ನಿಟಿವ್ ಸ್ಟ್ರಕ್ಚರ್ ಬಗ್ಗೆ ಅವ್ರು ತುಂಬ ಮಾತಾಡ್ತಾರೆ, ಮತ್ತು ಅದು ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ, ವಿಚ್ ಮೀನ್ಸ್ ಅವನೇ ಸ್ವತಂತ್ರವಾಗಿ ಕಲಿತಾ ಹೋಗ್ತಾನೆ ಅಂತ ಹೇಳ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಒಬ್ಬ ಮಗು ಒಂಟಿಯಾಗಿ ಪ್ರಪಂಚವನ್ನು ಅನ್ವೇಷಿಸುವ ಮೂಲಕ ಕಲಿಯುತ್ತಾನೆ. ಸೊ ಇಂಡಿಪೆಂಡೆಂಟ್ ಎಕ್ಸ್ಪ್ಲೋರೇಷನ್ ಅಂತಂದರೆ ಪ್ರಪಂಚನ ಅವನೇ ಒಂಟಿಯಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಕಲಿತಾ ಹೋಗುವಂಥದ್ದು. ಅದೇ ವೈಗಾಟ್ಸ್ಕಿ ಅಂತ ಬಂದಾಗ, ವೈಗಾಟ್ಸ್ಕಿ ಅವ್ರು ಏನು ಹೇಳ್ತಾರೆ ಅಂದರೆ ಸೋಷೋ ಕಲ್ಚರಲ್ ಲರ್ನಿಂಗ್. ಸೊ ಅವರು ಯೂಶಲಿ ಸಮಾಜದಲ್ಲಿ ಅವ್ರು ಯಾವ ರೀತಿಯಾಗಿ ಕಲಿತಾರೆ, ಸಾಮಾಜಿಕ ಕಲಿಕೆಯ ಮೇಲೆ ಅವರ ಒಂದು ಇನ್ಫ್ಲೂಯೆನ್ಸ್ ತುಂಬ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಮಗು ಶೂನ್ಯದಲ್ಲಿ ಕಲಿಯುವುದಿಲ್ಲ ಆ್ಯಂಡ್ ಸಮಾಜ, ಸಂಸ್ಕೃತಿ ಮತ್ತು ಭಾಷೆಯ ಮೂಲಕ ಕಲಿಕೆ ನಡೆಯುತ್ತದೆ. ಸೊ ಈಗ ನೋಡಿ, ಒಂದು ಯಾವುದಾದ್ರೂ ಮಗು ಸೈಕಲ್ ಓಡಿಸ್ಬೇಕು ಅಂದರೆ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಒಬ್ಬರು ಹೆಲ್ಪ್ ತಗೊಳ್ತಾರೆ. ಆ ಹೆಲ್ಪ್ ಇಸ್ ನಥಿಂಗ್ ಬಟ್ ಸೋಷಿಯಲ್ ಇಂಟ್ರಾಕ್ಷನ್. ಸೊ ಸಾಮಾಜಿಕ ಅಥವಾ ಸಮಾಜದ ಜೊತೆಗೆ ಅದು ಮಾತಾಡ್ತಾ ಬೇರೀತಾ ಆವಾಗನೇ ಕಲಿಯುತ್ತೆ ಅನ್ನೋದು ವೈಗಾಟ್ಸ್ಕಿಯ ಒಂದು ಸಿದ್ಧಾಂತ ಆಗಿರುತ್ತೆ. ಸೊ ಟೋಟಲ್ ಆಗಿ 3 ಏನು ಹೇಳ್ತಾರೆ, ಪಿಲ್ಲರ್ಸ್ಗಳಂತ ಕರಿತೀವಿ ನಾವು ವೈಗಾಟ್ಸ್ಕಿಯಲ್ಲಿ. ಅರಿವಿನ ವಿಕಾಸದ 3 ಆಧಾರ ಸ್ತಂಭಗಳು. ಸೊ 3 ಪಿಲ್ಲರ್ಸ್ ಅಂತ ನಾವು ಏನು ಹೇಳ್ತೀವಿ ವೈಗಾಟ್ಸ್ಕಿ ಅವ್ರದ್ದು. ಸೊ ಆ 3 ಪಿಲ್ಲರ್ಸ್ ಯಾವ್ದು ಅಂತ ಅಂದರೆ ಸಾಮಾಜಿಕ ಸಂವಹನ, ಸೋಷಿಯಲ್ ಇಂಟ್ರಾಕ್ಷನ್, ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್. ಸೊ ಇದ್ರ ಮೇಲೆಗಡೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿಯಾಗಿ ಡಿಪೆಂಡ್ ಆಗಿರುತ್ತೆ ಅಂತ ನೋಡೋದಾದ್ರೆ, ಕಲಿಕೆಯು ಮೊದಲು ವ್ಯಕ್ತಿಗಳ ನಡುವೆ ನಡೆಯುತ್ತದೆ, ನಂತರ ಮಗುವಿನ ಮನಸ್ಸೊಳಗೆ ಸೇರುತ್ತದೆ. ಸೊ ಫಸ್ಟ್ ಅವ್ರು ಏನು ಹೇಳ್ತಾರೆ, ಒಂದು ಈಗ ಯಾವುದೋ ಮಗು ಎ ಅಂತ ಇದೆ, ಮಗು ಬಿ ಅಂತ ಇದೆ. ಸೊ ಮೊದಲು ಇವರಿಬ್ಬರ ನಡುವೆ ಕಲಿಕೆ ಉಂಟಾಗುತ್ತೆ, ಆಮೇಲೆ ಅವರ ಮನಸ್ಸೊಳಗಡೆ ಕಲಿಕೆ ಉಂಟಾಗುತ್ತೆ. ಫಸ್ಟು ಅಂತರ್ಮಾನಸಿಕ, ಆಮೇಲೆ ಆಂತರಿಕ ಮಾನಸಿಕ. ಫಸ್ಟು ಮಗುಗಳ ನಡುವೆ ಅಥವಾ ಮನುಷ್ಯರ ನಡುವೆ ಉಂಟಾಗುತ್ತೆ, ವ್ಯಕ್ತಿಗಳ ನಡುವೆ ಉಂಟಾಗುತ್ತೆ ಕಲಿಕೆ, ಆಮೇಲೆ ನಮ್ಮೊಳಗೆ ಉಂಟಾಗುವಂಥದ್ದು ಅಂತ ಹೇಳ್ತಾರೆ. ಆ್ಯಂಡ್ ಕಲ್ಚರ್ ಅಂತ ಬಂದಾಗ ನಾವು ಏನು ಕಲಿತೇವೆ ಮತ್ತು ಹೇಗೆ ಕಲಿಯುತ್ತೇವೆ ಎಂಬುದನ್ನು ನಿರ್ಧರಿಸಿದೆ. ಫಾರ್ ಎಕ್ಸಾಂಪಲ್, ಯಾವ ರೀತಿಯಾಗಿ ಬರೆಯುವಂಥದ್ದು, ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡುವಂಥದ್ದು ಆಗಿರ್ಬೋದು. ಸೊ ನೋಡಿ ಕಲಿಯುವಂಥದ್ದು. ಆ್ಯಂಡ್ ಲ್ಯಾಂಗ್ವೇಜ್, ಚಿಂತಿಸಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಮಾನವನಿಗಿರುವ ಅತ್ಯಂತ ಶಕ್ತಿಶಾಲಿ ಸಾಧನ. ಸೊ ಏನಾದರೂ ಒಂದು ಯೋಚನೆ ಮಾಡಬೇಕು ಅಂದರೆ ನಾವು ನಮ್ಮ ಲ್ಯಾಂಗ್ವೇಜಲ್ಲೇ ಯೋಚನೆ ಮಾಡೋದು ಅಲ್ವಾ. ಸೊ ನಮ್ಮ ಮದರ್ ಟಂಗ್ ಯಾವುದಿರುತ್ತೋ ಅದರಲ್ಲಿ ಯೋಚನೆ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆ ಸಮಸ್ಯೆನ ಬಗೆಹರಿಸಬೇಕು ಅಂತಂದರೆ ನಾವು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಗೊತ್ತಿರಬೇಕು ಇನ್ನೊಬ್ಬರಿಗೆ. ಸೊ ಆ ಕಮ್ಯುನಿಕೇಷನ್ ಮುಖಾಂತರನೂ ಕೂಡ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟು ಸಮ್ಮಿಶ್ರ ವಿಕಾಸದ ವಲಯ, ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದನೇ ತುಂಬ ಕ್ವೆಶನ್ಸ್ಗಳು ಡಿಪೆಂಡ್ ಆಗುತ್ತೆ, ಈ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಇದನ್ನು ನಾವೇನಂತ ಕರಿತೀವಿ, ಸಮೀಪಸ್ಥ ವಿಕಾಸದ ವಲಯ. ಸೊ ಮಗು ಯಾವುದೇ ಸಹಾಯವಿಲ್ಲದೆ ಸ್ವತಃ ಸಾಧಿಸಬಲ್ಲ ಮಟ್ಟ ಮತ್ತು ಪರಿಣಿತರ ಮಾರ್ಗದರ್ಶನದಿಂದ ಸಾಧಿಸಬಹುದಾದ ಮಟ್ಟದ ನಡುವಿನ ಅಂತರವೇ ZPD ಅಂತ ಕರಿತೀವಿ, ವಿಚ್ ಮೀನ್ಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಯಾರ್ದು ಸಹಾಯ ಇಲ್ದೇನೆ ತಾನೇ ಮಾಡ್ತೀನಿ, ಇಲ್ಲಿ ಕೆಲವೊಂದು ಅದರ ಕೈ ಮೀರಿದು ಅಥವಾ ಅದೇ ಮಾಡಬಲ್ಲದು ಅನ್ನುವಂಥದ್ದು, ಇವೆರಡರ ನಡುವೆ ಇರುವ ಒಂದು ಗ್ಯಾಪನ್ನು ನಾವು ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಯಾವುದ್ರ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅದರ ಪೊಟೆನ್ಷಿಯಲ್ ಲೆವೆಲ್ ಮತ್ತು ಆ್ಯಕ್ಚುಯಲ್ ಲೆವೆಲ್. ಅಂದರೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಬಟ್ ಈಗ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನುವಂಥದ್ದು, ಆ್ಯಕ್ಚುಯಲ್ ಲೆವೆಲ್ ಏನಿದೆ ಅನ್ನೋದು. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿಯು 2 ಅಂಕಿಯ ಲೆಕ್ಕಗಳನ್ನು ಸ್ವತಃ ಮಾಡ್ತಾನೆ. ಈಗ ಯಾವುದಾದ್ರೂ ಇಲ್ಲ ವೆರಿ ಬೇಸಿಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, 24 + 15 ಆ್ಯಡ್ ಮಾಡುವಂಥದ್ದು ಅವನ ಆ್ಯಕ್ಚುಯಲ್ ಲೆವೆಲ್ ಆಗಿರುತ್ತೆ. ಅದೇ ಅವರಿಗೆ ಯಾರಾದರೂ ಒಬ್ರು ಹೆಲ್ಪ್ ಮಾಡಿದ್ರೆ, ಒಂದು ಬ್ರಿಡ್ಜ್ ಆಗಿ ನಿಂತ್ಕೊಂಡ್ರೆ ಅವನು 3 ನಂಬರ್ಸ್ ಇರೋದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗ್ತಾನೆ. ಸೊ ಇದನ್ನೇ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಬೇಸಿಕಲಿ ದಿಸ್ ಇಸ್ ಕೈಂಡ್ ಆಫ್ ಬ್ರಿಡ್ಜ್, ಇದು ಒಂದು ಬ್ರಿಡ್ಜ್ ಮಾದರಿಯಾಗಿ ಇರುವಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಆ್ಯಂಡ್ ಸ್ಕ್ಯಾಫೋಲ್ಡಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್, ಈ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಲ್ಲೇ ಬರುವಂಥದ್ದು. ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನೂ ಇಲ್ಲ, ತಾತ್ಕಾಲಿಕವಾಗಿ ಬೆಂಬಲವನ್ನು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ZPD ಅಂತರವನ್ನು ದಾಟಲು ಪರಿಣಿತರು ನೀಡುವ ತಾತ್ಕಾಲಿಕ ಸಹಾಯ ಅಥವಾ ಸುಳಿವು ಅಥವಾ ಚೌಕಟ್ಟು. ಮಗು ಸ್ವತಂತ್ರವಾದರೆ ಈ ಬೆಂಬಲವನ್ನು ಕ್ರಮೇಣ ಹಿಂಪಡೆಯಲಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಒಂದು ಬಿಲ್ಡಿಂಗ್ನ ಕಟ್ಟೋಕ್ಕಿಂತ ಮುಂಚೆ ಇಲ್ಲಿ ಹೇಗೆ ರ್ಯಾಲೀಸ್ಗಳೆಲ್ಲ ಇದೆಯೋ, ಇದು ಶಿಕ್ಷಕರ ಸಂಪೂರ್ಣ ಮಾರ್ಗದರ್ಶನ ಇಲ್ಲಿದೆ. ಇಲ್ಲಿ ಕೆಲವೊಂದನ್ನ ರಿಮೂವ್ ಮಾಡಿದ್ದಾರೆ, ಸುಳಿವು ಮತ್ತು ಸಹಾಯ ಮತ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರೆ, ಕಂಪ್ಲೀಟ್ ರಿಮೂವ್ ಆಗಿದೆ. ಸೊ ವಿದ್ಯಾರ್ಥಿ ಸ್ವತಂತ್ರ ಕಲಿಕೆಯಲ್ಲಿ ಉಂಟಾಗ್ತಾನೆ. ಸಮಸ್ಯೆನ ಅರ್ಧ ಭಾಗವನ್ನು ಬಿಡಿಸ್ಕೊಡೋದು, ಸ್ಟಾರ್ಟಿಂಗ್ ಒಂದು ಸಮಸ್ಯೆ ಕೊಟ್ಬಿಟ್ಟು ಅದರದ್ದು ಹಾಫನ್ನು ಕೊಡುವಂಥದ್ದು, ಅರ್ಧ ಭಾಗವನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಆಗ ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ, ಓಕೆ ಆ ಸುಳಿವನ್ನು ಯೂಸ್ ಮಾಡ್ಕೊಳ್ತಾರೆ,
ಕಲಿತಾ ಹೋಗ್ತಾರೆ. ಸೇಮ್ ಈಗ ಸೈಕಲ್ ಕಲಿಯುವಾಗ ಹಿಂದಿನಿಂದ ಹಿಡ್ಕೊಳ್ಳೋದು. ಸೊ ಯೂಶಲಿ ನಾವು ಸೈಕಲ್ನ ಕಲಿಬೇಕಾದ್ರೆ ಅಥವಾ ಇನ್ನೊಂದು ಯಾವುದಾದ್ರೂ ವೆಹಿಕಲ್ ಕಲಿಬೇಕಾದ್ರೆ ಏನು ಮಾಡ್ತಾರೆ, ವೆರಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಸೈಕ್ಲಿಂಗ್ ಓನ್ಲಿ. ಸೊ ಸೈಕಲ್ ಕಲಿತಿರ್ಬೇಕಾದ್ರೆ ಫಸ್ಟ್ ನಮಗೆ ಹಿಂದೆಯಿಂದ ಯಾರಾದರೂ ಹಿಡ್ಕೊಳ್ತಾರೆ, ಹಿಡ್ಕೊಂತ ಮುಂದೆ ಹೋಗ್ತಾ ಹೋಗ್ತೀವಿ. ಸೊ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದೇ ರೀತಿ ಕ್ರಮೇಣ ಏನು ಮಾಡ್ತಾ ಹೋಗ್ತೀವಿ, ಸೊ ನಮ್ಮ ಹಿಂದೆಗಡೆ ಇರುವಂತಹ ಸ್ಕ್ಯಾಫೋಲ್ಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ನಾರ್ಮಲ್ ಆಗಿ ಸೈಕಲ್ನ ಓಡಿಸೋಕ್ಕೆ ಶುರು ಮಾಡ್ತೀವಿ. ಹೆಚ್ಚು ತಿಳಿದಿರುವ ಇತರರು, ಮೋರ್ ನಾಲೆಡ್ಜಬಲ್ ಅದರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವ ಕಡೆಯಿಂದ ಸ್ಕ್ಯಾಫೋಲ್ಡಿಂಗ್ ಬರುವಂಥದ್ದು, ಯೂಶಲಿ ನಮ್ಮ ಸುತ್ತಮುತ್ತ ಏನಿರುತ್ತೋ ಅವೆಲ್ಲವೂ ಸ್ಕ್ಯಾಫೋಲ್ಡಿಂಗ್ ಆಗಿರುತ್ತೆ. ಯೂಶಲಿ ನಾವು ಯಾವುದಾದ್ರೂ ಕಲಿಬೇಕು ಅಂತ ಅಂದಾಗ, ಸೊ ಕಲಿಯುತ್ತಿರುವ ನಿರ್ದಿಷ್ಟ ವಿಷಯ ಅಥವಾ ಕಾರ್ಯದಲ್ಲಿ ಕಲಿಯುವವನಿಗಿಂತ ಹೆಚ್ಚಿನ ಜ್ಞಾನ ಅಥವಾ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯೇ ಅಥವಾ ಸಾಧನ. ಯಾವುದೇ ವ್ಯಕ್ತಿ ಆಗಿರ್ತಾರಲ್ಲ ಅವ್ರನ್ನ ನಾವು ಮೋರ್ ನಾಲೆಡ್ಜಬಲ್ ಅಂತ ಕರಿತೀವಿ. ಅದು ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಾಧನ ಕೂಡ ಆಗಿರ್ಬೋದು. ಎಕ್ಸಾಂಪಲ್ ಟೀಚರ್, ಒಂದು ಕಂಟೆಂಟ್ ಹೇಳ್ಕೊಡ್ಬೇಕಾದ್ರೆ, ಪೇರೆಂಟ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ತಿಳಿದಿರುವ ಇನ್ನೊಬ್ಬ ಚಿಕ್ಕ ಮಗು ಕೂಡ ಆಗಿರೋದು. ಈಗ ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಒಂದು ಹುಡುಗ ಇರುತ್ತೆ, ಅವನಿಗೆ ಒಂದು ಏನೋ ಕಂಟೆಂಟ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡೋದು ಏನೋ ಒಂದು ಗೊತ್ತಿರಲ್ಲ ಫೀಚರ್. ಸೊ ಅದನ್ನು 8th ಸ್ಟ್ಯಾಂಡರ್ಡ್ ಅವ್ನು ಹೇಳ್ಕೊಡ್ತಿದ್ದಾನೆ ಅಂದರೆ ಈ 8th ಸ್ಟ್ಯಾಂಡರ್ಡ್ ಹುಡುಗ 10th ಸ್ಟ್ಯಾಂಡರ್ಡ್ ಹುಡುಗನಿಗೆ ಸ್ಕ್ಯಾಫೋಲ್ಡರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ವಿಚ್ ಮೀನ್ಸ್ ಈ 8ನೇ ಕ್ಲಾಸ್ ಮಗು 10ನೇ ಕ್ಲಾಸ್ ವಿದ್ಯಾರ್ಥಿಗೆ ತಾತ್ಕಾಲಿಕ ಬೆಂಬಲವನ್ನು ಕೊಡ್ತಾ ಇದ್ದಾನೆ. ಸೊ ಈಗಿರುವಂತಹ ತಾತ್ಕಾಲಿಕ ಬೆಂಬಲ ಒಂದು ಕೃತಕ ಎಐ ಬುದ್ಧಿಮತ್ತತೆ. ಆ್ಯಂಡ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, MKO ಎಂದರೆ ಯಾವಾಗಲೂ ವಯಸ್ಸಾದವರು ಅಥವಾ ಶಿಕ್ಷಕರೇ ಆಗಬೇಕಾಗಿಲ್ಲ. ಸೊ ಅದಕ್ಕೆ ನಾನು ನಿಮಗೆ 8th ಮತ್ತು 10th ಸ್ಟ್ಯಾಂಡರ್ಡ್ನ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಅದು ಕಿರಿಯ ಸಹಪಾಠಿ ಅಥವಾ ತಂತ್ರಜ್ಞಾನವೂ ಆಗಿರಬಹುದು. ಮುಖ್ಯವಾದದ್ದು ಅವರ ಜ್ಞಾನ ಮಟ್ಟ, ವಯಸ್ಸಲ್ಲ. ಸೊ ಇದರಲ್ಲಿ ಅವ್ರ ವಯಸ್ಸು ಮೇಲೆ ಡಿಪೆಂಡ್ ಆಗಿರಲ್ಲ, ಅವರ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ನಾಲೆಡ್ಜ್ ಮೇಲೆ ಯಾವ ರೀತಿಯಾಗಿ ಅವ್ರು ಹೇಳ್ಕೊಡ್ತಾರೆ, ಯಾರಿಗೆ ಜಾಸ್ತಿ ನಾಲೆಡ್ಜ್ ಇದೆ ಅನ್ನೋದ್ರ ಮೇಲೆಗಡೆ ಅವರು ಸ್ಕ್ಯಾಫೋಲ್ಡರ್ ಆಗಿ ವರ್ಕ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಭಾಷೆ ಮತ್ತು ಚಿಂತನೆಯ ವಿಕಾಸ. ಯಾವ ರೀತಿಯಾಗಿ ಲ್ಯಾಂಗ್ವೇಜ್ ಮತ್ತು ಥಾಟ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ಅಂದಾಗ, ಪಿಯಾಜೆ ಅವರ ಪ್ರಕಾರ ಅರಿವಿನ ವಿಕಾಸ ಮೊದಲು, ಭಾಷೆ ನಂತರ. ಸೊ ಜೀನ್ ಪಿಯಾಜೆಟ್ ಥಿಯರಿಯಲ್ಲಿ ನಾವು ಹೇಳಬೇಕಾದ್ರೆ ಏನು ಮೆನ್ಷನ್ ಮಾಡಿದ್ವಿ, ಸೊ ಜೀನ್ ಪಿಯಾಜೆಟ್ ಅವ್ರು ಹೇಳ್ತಾರೆ ಫಸ್ಟು ಅವ್ರಿಗೆ ಅರಿವು ಬರುತ್ತೆ, ಆಮೇಲೆ ಭಾಷೆ ಬರುತ್ತೆ ಅಂತ. ಆದರೆ ವೈಗಾಟ್ಸ್ಕಿ ಅವರ ಕ್ರಾಂತಿಕಾರಿ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ ಭಾಷೆ ಮತ್ತು ಚಿಂತನೆಗಳು ಆರಂಭದಲ್ಲಿ ಸ್ವತಂತ್ರವಾಗಿ ಬೆಳೆಯುತ್ತೆ. ಸೊ ಭಾಷೆ ತನ್ನ ಪಾಡಿಗೆ ತಾನು ಬೆಳೀತಾ ಹೋಗುತ್ತೆ, ಯಾಕಂದರೆ ಮಕ್ಕಳುಗಳು ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಭಾಷೆ ಸ್ವತಂತ್ರವಾಗಿ ಬೆಳೆಯುತ್ತೆ. ಸೇಮ್ ಚಿಂತನೆ ಕೂಡ ಅಷ್ಟೇನೆ. ಆದರೆ ಮಗುವಿಗೆ 3 ವರ್ಷ ವಯಸ್ಸಾದಾಗ ಅವೆರಡು ವಿಲೀನಗೊಂಡು ಒಂದಾಗುತ್ತದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 2 ಸ್ವತಂತ್ರವಾಗಿ ಬೆಳೀತಾ 3 ವರ್ಷ ಆದಮೇಲೆ ಹೇಗೆ ಕಂಬೈನ್ ಆಗ್ತಾ ಹೋಗ್ತಾ ಇದೆ. ಸೊ ಅವೆರಡೂ ಕೂಡ ವಿಲೀನವಾಗಿ ಒಂದಾಗುತ್ತದೆ. ಸೊ ದೇ ವಿಲ್ ಬಿಕಮ್ ಸೇಮ್, ಅವೆರಡು ಒಂದೇ ಆಗುತ್ತೆ. ಇದು ಯಾರ ಸಿದ್ಧಾಂತ ಆಗಿರುತ್ತೆ, ವೈಗಾಟ್ಸ್ಕಿ ಅವರ ಸಿದ್ಧಾಂತ. ಸೊ ಇದು ಈ ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ. ಜೀನ್ ಪಿಯಾಜೆಟ್ ಫೋಕಸ್ ಮಾಡುವಂಥದ್ದು ಅರಿವಿನ ವಿಕಾಸದ ಮೇಲೆ, ಮತ್ತೆ ಮಗು ಇಂಡಿವಿಜುವಲ್ ಆಗಿ ಕಲಿಯುತ್ತೆ ಅಂತ ಹೇಳ್ತಾರೆ. ಅದೇ ವೈಗಾಟ್ಸ್ಕಿ ಏನು ಹೇಳ್ತಾರೆ, ಮಗು ಇಂಡಿವಿಜುವಲ್ ಆಗಿ ಕಲಿಯಲ್ಲ, ಸೋಷಿಯಲ್ ಇಂಟರಾಕ್ಷನ್ನಲ್ಲೇ ಅದು ಕಲಿಯುವಂಥದ್ದು, ಅದಕ್ಕೆ ಸ್ಕ್ಯಾಫೋಲ್ಡಿಂಗ್ ಇದ್ದೇ ಇರುತ್ತೆ. ಆ್ಯಂಡ್ ಭಾಷೆ ಮತ್ತು ಚಿಂತನೆ ಎರಡು ಸಪ್ರೇಟ್ ಆಗಿ ನಿಂತ್ಕೊಳ್ಳುತ್ತೆ. 3ನೇ ವಯಸ್ಸಲ್ಲಿ ಬಂದಾಗ ಅವೆರಡು ಕಂಬೈನ್ ಆಗಿ ಒಂದೇ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಟೇಜಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಮಾತಿನ 3 ಹಂತಗಳು. ಮಕ್ಕಳು ಮಾತಾಡೋದು ಯಾವ ರೀತಿಯಾಗಿರುತ್ತೋ ಅದರ 3 ಹಂತಗಳಾಗಿ ವಿಂಗಡಿಸಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಾಮಾಜಿಕ ಮಾತು. 2+ ವಯಸ್ಸಿದ್ದಾಗ ಏನು ಮಾಡುತ್ತೆ, ಇತರರೊಂದಿಗೆ ಸಂವಹನ ನಡೆಸಲು ಮಾತ್ರ ಬಳಸಲಾಗುತ್ತದೆ. ಸೊ ಅಂದರೆ ಈಗ ಅಪ್ಪನ ಜೊತೆ ಮಾತಾಡೋದು, ಅಪ್ಪ ಅಂತ ಕರೆಯೋದು, ಅಮ್ಮ, ಆ ಥರ. ಈಗ ಚಿಕ್ಕ ವಯಸ್ಸಿಂದನೇ ಈಗ 1 ವರ್ಷಕ್ಕೆ ಎಲ್ಲ ಮಾತು ಬರೋಕ್ಕೆ ಶುರು ಆಗುತ್ತೆ. ಸೊ ಏನಾದರೂ ಬೇಕು ಅಂದಾಗ ಕೇಳೋದು, ಈ ರೀತಿಯಾಗಿ ಅಂದರೆ ಕೇವಲ ಸೋಷಲ್ ಸ್ಪೀಚ್ ಆಗಿರುತ್ತೆ. ಅದೇ 3 ರಿಂದ 7 ವರ್ಷದಲ್ಲಿ ಏನಾಗುತ್ತೆ, ಆಟ ಆಡುವಾಗ ಅಥವಾ ಕೆಲಸ ಮಾಡುವಾಗ ತಮ್ಮೊಂದಿಗೆ ತಾವು ಜೋರಾಗಿ ಮಾತನಾಡುವುದು. ಸೊ ಅದನ್ನು ನಾವು ಪ್ರೈವೇಟ್ ಸ್ಪೀಚ್ ಅಥವಾ ಖಾಸಗಿ ಮಾತು ಅಂತ ಕರಿತಾ ಹೋಗ್ತೀವಿ. ಸೊ ಏನಾದರೂ ಆಟ ಆಡ್ತಾ ಇರಬೇಕಾದ್ರೆ ಅದ್ರ ಜೊತೆಗೆ ಅದೇ ಮಾತಾಡ್ಕೊಳ್ತಾ ಇರತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಖಾಸಗಿ ಮಾತು. ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟೋ ಮಗು ಆಟ ಆಡ್ತಾ ಇರಬೇಕಾದ್ರೆ ಜೋರಾಗಿ ಮಾತಾಡ್ತಾ ಇರುತ್ತೆ. ನೆಕ್ಸ್ಟ್ 7+ ವಯಸ್ಸಾದ್ಮೇಲೆ ಮಾತು ಮೌನವಾಗುತ್ತದೆ ಮತ್ತು ಮನಸ್ಸೊಳಗೆ ಆಂತರಿಕ ಸಂಭಾಷಣೆಯಾಗಿ ಬದಲಾಗುತ್ತದೆ. ಸೊ 7 ವಯಸ್ಸಾದ್ಮೇಲೆ 7+ ಆದ ಮೇಲೆ ಮಕ್ಳು ಏನು ಮಾಡ್ತಾ ಹೋಗ್ತಾರೆ, ಅವ್ರ ಮನಸ್ಸಲ್ಲಿ ಅವರೇ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಮಾತಾಡಲ್ಲ, ಬಟ್ ಮನಸ್ಸಲ್ಲಿ ಮಾತಾಡ್ಕೊಳ್ತಾರೆ. ಈಗ ಏನಾದರೂ ಹೇಳೋದಿದ್ರೆ ಅದನ್ನು ಫಸ್ಟ್ ಈ ಥರ ಆಗಬಹುದೇನೋ, ಈ ಥರ ಮಾತಾಡ್ತಾರೇನೋ, ಅಥವಾ ಈ ಥರ ನಾನು ಹೇಳಬೇಕಾ ಅನ್ನೋ ಥರ ಅವರೊಟ್ಟಿಗೆ ಅವರೇ ಮಾತಾಡ್ಕೊಳ್ತಾರೆ. ಸೊ ಅದನ್ನು ನಾವು ಆಂತರಿಕ ಮಾತು ಅಂತ ಕರಿತೀವಿ. ಸೊ ಬೇಸಿಕಲಿ ಮಾತನ್ನು 3 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸಾಮಾಜಿಕ ಮಾತು, ಇನ್ನೊಂದು ಖಾಸಗಿ ಮಾತು, ಆಂತರಿಕ ಮಾತು ಆಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು
ಪ್ರೈವೇಟ್ ಸ್ಪೀಚ್ ಅಂತ ಬಂದಾಗ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ, ಪಿಯಾಜೆಟ್ ಪ್ರಕಾರ ಮಗು ಈಗೋಸೆಂಟ್ರಿಕ್ ಮತ್ತು ನಿರುಪಯುಕ್ತ ಅಂತ ಹೇಳ್ತಾರೆ. ಅಂದರೆ ಅಹಂ ಕೇಂದ್ರಿತ ಮಾತಾಗಿರುತ್ತೆ, ಯಾವಾಗಲೂ ಅವನ್ ಸೆಂಟರ್ಡ್ ಮಾತೇ ಆಗಿರುತ್ತೆ ಅನ್ನೋ ಥರ ಇರುತ್ತೆ. ಅದೇ ನಾವು ವೈಗಾಟ್ಸ್ಕಿ ಅಭಿಪ್ರಾಯನ ನೋಡೋದಾದರೆ, ಇದು ಸ್ವಯಂ ನಿಯಂತ್ರಣಕ್ಕೆ ಮತ್ತು ಸ್ವಂತ ಆಲೋಚನೆಗಳಿಗೆ ಮಾರ್ಗದರ್ಶನ ನೀಡುವ ಪ್ರಮುಖ ಸಾಧನ ಅಂತ ಅವ್ರು ಹೇಳ್ತಾರೆ. ಯಾವುದು? ಪ್ರೈವೇಟ್ ಸ್ಪೀಚ್, ಖಾಸಗಿ ಮಾತು ಅನ್ನುವಂಥದ್ದು ಏನಿರುತ್ತೋ, ಅಂದರೆ ಈ ಖಾಸಗಿ ಮಾತು ಶುರುವಾಗೋದೇನೆ 3ರಿಂದ 7 ವರ್ಷದೊಳಗಡೆಗೆ. ಸೊ ಈ 3ರಿಂದ 7 ವರ್ಷದೊಳಗಡೆ ಮಗು ಏನೋ ಒಂದು ಖಾಸಗಿ ಮಾತನ್ನು ಮಾತಾಡ್ಕೊಳ್ಳುತ್ತೋ ಅದು ಆ ಮಗುವಿನ ಒಂದು ಸ್ವಂತ ಆಲೋಚನೆಗೆ ಮಾರ್ಗದರ್ಶನ ಆಗುತ್ತೆ. ಮಗು ತನ್ನ ಮುಂದಿನ ನಡೆಯನ್ನು ಯೋಚಿಸಲು ಮತ್ತು ತನ್ನ ನಡವಳಿಕೆಯನ್ನು ನಿಯಂತ್ರಿಸಲು ಈ ಮಾತನ್ನು ಬಳಸುತ್ತದೆ. ಸೊ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಥವಾ ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಖಾಸಗಿ ಮಾತು ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ಈ ಒಂದು ಕಂಪ್ಯಾರಿಸನನ್ನು ತೋರಿಸಿದ್ದೀನಿ, ಜೀನ್ ಪಿಯಾಜೆಟ್ ಮತ್ತು ವೈಗಾಟ್ಸ್ಕಿದ ಒಂದು ವಿಶ್ಲೇಷಣೆ ಏನಿದೆ ಲರ್ನಿಂಗ್ ಬಗ್ಗೆ ಅಂದ್ಬಿಟ್ಟು ಅಂತ. ಇಲ್ಲಿ ನೀವು ನೋಡಬಹುದು ಇದು ಯಾವುದು ಅಂದರೆ ಯಾವ್ಯಾವ ಆಸ್ಪೆಕ್ಟ್ಸ್ಗಳಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಸೊ ಜೀನ್ ಪಿಯಾಜೆಟ್ ಏನು ಹೇಳ್ತಾರೆ, ರೋಲ್ ಆಫ್ ಲರ್ನರ್, ಒಬ್ಬ ಕಲಿಯುವವನ ಪಾತ್ರ ಒಂಟಿಯಾಗಿರುತ್ತೆ, ಅವನು ಒಂಟಿಯಾಗೆ ಕಲಿತಾನೆ, ಇಂಡಿಪೆಂಡೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ತಾನೆ ಅಂತ ಪಿಯಾಜೆ ಹೇಳಿದ್ರೆ, ವೈಗಾಟ್ಸ್ಕಿ ಏನು ಹೇಳ್ತಾನೆ, ಇಲ್ಲ, ಸೋಷಲ್ ಪಾರ್ಟಿಸಿಪೆಂಟ್ ಇದ್ದೇ ಇರುತ್ತೆ, ಮಗು ಒಂದು ಸಾಮಾಜಿಕದ ಒಳಗಡೆನೆ ಬೆಳೆಯೋದು, ಯಾಕಂದರೆ ಎಲ್ಲವನ್ನೂ ನೋಡ್ತಾ ಇರುತ್ತೆ ಅಂತ ವೈಗಾಟ್ಸ್ಕಿ ಹೇಳ್ತಾನೆ. ಭಾಷೆ ಮತ್ತು ಚಿಂತನೆ ಬಗ್ಗೆ ಹೇಳೋದಾದರೆ, ಚಿಂತನೆ ಭಾಷೆಯನ್ನು ನಿರ್ಧರಿಸುತ್ತದೆ ಅಂತ ಪಿಯಾಜೆ ಹೇಳ್ತಾರೆ. ಸೊ ನಾನು ಏನು ಚಿಂತೆ ಮಾಡ್ತೀನೋ ಅದ್ರ ಮೇಲೆ ನನ್ನ ಭಾಷೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಪಿಯಾಜೆ ವಾದ. ಆದರೆ ವೈಗಾಟ್ಸ್ಕಿ ಏನು ಹೇಳ್ತಾರೆ, ಭಾಷೆ ಮತ್ತು ಚಿಂತನೆ ವಿಲೀನಗೊಂಡು ಒಂದಾಗುತ್ತವೆ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಭಾಷೆ ಮತ್ತು ಚಿಂತನೆ 3 ವರ್ಷದಿಂದ ಕೆಳಗಿದ್ದಾಗ ಏನಾಗುತ್ತೆ, ಸೆಪ್ರೇಟ್ ಆಗೇನೆ ಡೆವಲಪ್ ಆಗ್ತಾ ಇರುತ್ತೆ. ಅದೇ 3 ವರ್ಷ ಹತ್ರ ಬಂದಾಗ ಅವೆರಡು ಒಂದೇ ಆಗಿ, ಅಂದರೆ ಅವೆರಡು ಜಾಯಿನ್ ಆಗಿ ಒಂದಾಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೈವೇಟ್ ಮಾತು ಬಗ್ಗೆ ಪಿಯಾಜೆ ಏನು ಹೇಳ್ತಾರೆ, ಅದು ಯಾವಾಗಲೂ ಅಹಂ ಕೇಂದ್ರೀಕೃತ ಆಗುತ್ತೆ ಅಥವಾ ಯೂಸ್ಲೆಸ್ ಆಗಿರುತ್ತೆ, ನಿರುಪಯುಕ್ತ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ವೈಗಾಟ್ಸ್ಕಿ ಏನು ಹೇಳ್ತಾರೆ, ಅದು ಅಗತ್ಯವಾದ ಸಾಧನ, ಅತ್ಯಗತ್ಯ ಸಾಧನ ಅಂತ ಹೇಳ್ತಾರೆ. ಯಾವುದಕ್ಕೋಸ್ಕರ? ಮಗುವಿನ ಸ್ವಯಂ ನಿಯಂತ್ರಣಕ್ಕೆ, ವಿಚ್ ಮೀನ್ಸ್ ಸೆಲ್ಫ್ ರೆಗ್ಯುಲೇಷನ್ ಅಥವಾ ಸೆಲ್ಫ್ ಕಂಟ್ರೋಲಿಗೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಏನಾಗಿರುತ್ತೆ, ಅದು ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ ಇರುತ್ತೆ ಪ್ರೈವೇಟ್ ಸ್ಪೀಚ್ ಅನ್ನುವಂಥದ್ದು. ಸೊ ಆಧುನಿಕ ತರಗತಿಯಲ್ಲಿ ವೈಗಾಟ್ಸ್ಕಿ ಅಂತಂದರೆ ಯಾವ ರೀತಿಯಾಗಿ ವೈಗಾಟ್ಸ್ಕಿ ಹೆಲ್ಪ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಇಂದಿನ, ಯಾಕಂದರೆ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುತ್ತೆ ತರಗತಿಗಳಲ್ಲಿ, ಅದೇ ಇವಾಗ ಹೆಚ್ಚಾಗಿ ಬಳಸುವಂಥದ್ದು. ಗ್ರೂಪ್ ಲರ್ನಿಂಗ್ ಅಂತ ನಾವೇನು ಕರಿತೀವೋ ಇಲ್ಲಿ ಶಿಕ್ಷಕರು ಕೇವಲ ಜ್ಞಾನ ನೀಡುವವರಲ್ಲ, ಬದಲಾಗಿ ZPD ಅಂತರವನ್ನು ಬೆಸೆಯುವ ಮಾರ್ಗದರ್ಶಕರು. ಅವರನ್ನು ನಾವು ಇಲ್ಲಿ ಫೆಸಿಲಿಟೇಟರ್ಸ್ ಅಂತ ಕೂಡ ಕರಿತೀವಿ. ಸೊ ನಾನು ಆಲ್ರೆಡಿ ಬೇಸಿಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮಗು ಈಗ ಒಂದು ಸಿಂಪಲ್ 2 ಅಂಕಿ ಇದು ಸಮ್ಮನ್ನು ಸಾಲ್ವ್ ಮಾಡ್ತಿರುತ್ತೆ, 24 + 15, ಇದನ್ನು ಸಾಲ್ವ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ, 39 ಅಂತ ಆನ್ಸರ್ ಹೇಳುತ್ತೆ. ಸೊ ಇದು ಮಗುವಿನ ಆ್ಯಕ್ಚುಯಲ್ ಲೆವೆಲ್ ಆಗಿರುತ್ತೆ. ಬಟ್ ಆದರೆ ಮಗುಗೆ ಈ 345 + 240 ಸಾಲ್ವ್ ಮಾಡುವ ಕೆಪಾಸಿಟಿ ಇರುತ್ತೆ. ಬಟ್ ಇದನ್ನ ಕೆಪಾಸಿಟಿ ಬಿಲ್ಡ್ ಮಾಡಬೇಕು ಅಂದರೆ ಅದರ ನಡುವೆ ಒಂದು ಗ್ಯಾಪ್ ಇರುತ್ತೆ. ಈ ಗ್ಯಾಪನ್ನು ನಾವು ZPD ಅಂತ ಕರಿತೀವಿ, ದಟ್ ಈಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈ ಬ್ರಿಡ್ಜನ್ನು ಫಿಲ್ ಮಾಡುವಂಥವರೇ ಸ್ಕ್ಯಾಫೋಲ್ಡರ್ಸ್. ಸೊ ಸ್ಕ್ಯಾಫೋಲ್ಡಿಂಗ್ ಅಥವಾ ತಾತ್ಕಾಲಿಕ ಏನು ಹೇಳ್ತೀವಿ, ಸಹಾಯ ನೀಡುವಂಥದ್ದು. ಸೊ ಅವರನ್ನು ವಿ ಕಾಲ್ ಇಟ್ ಆಸ್ ಸ್ಕ್ಯಾಫ್ ಹೋಲ್ಡರ್ಸ್ ಅಥವಾ ಸ್ಕ್ಯಾಫೋಲ್ಡಿಂಗ್ ಮಾಡ್ತಾರೆ ಇಲ್ಲಿ. ಆಗ ಮಗು ಇದನ್ನು ಸಾಧಿಸ್ತಾ ಹೋಗೋಕ್ಕೆ ಸಹಾಯ ಆಗುತ್ತೆ. ಸೊ ಇದೇನಿರುತ್ತೆ, ಇದು ಮಗುವಿನ ಪೊಟೆನ್ಷಿಯಲ್ ಲೆವೆಲ್ ಆಗಿರುತ್ತೆ. ಸೊ ಇದು ಆ್ಯಕ್ಚುಯಲ್ ಲೆವೆಲ್ ಆದರೆ ಇದು ವಿದ್ಯಾರ್ಥಿಯ ಪೊಟೆನ್ಷಿಯಲ್ ಲೆವೆಲ್. ಇಲ್ಲಿ ಸ್ಕ್ಯಾಫೋಲ್ಡರ್ಸ್ ಆಗಿರ್ತಾರೆ ಅಥವಾ ಫೆಸಿಲಿಟೇಟರ್ಸ್ ಆಗಿರ್ತಾರೆ. ಸೊ ತರಗತಿಯಲ್ಲಿ ಸಹಯೋಗದ ತಂತ್ರಗಳು ಯಾವ ರೀತಿಯಾಗಿ ಪಿಯರ್ ಟ್ಯೂಟರಿಂಗ್ ಅಥವಾ ಕೊಲಾಬರೇಟಿವ್ ಲರ್ನಿಂಗ್ ಈ ಥರದ್ದೆಲ್ಲವನ್ನು ಇಲ್ಲಿ ಒಳಗೊಳ್ತಾ ಹೋಗ್ತಾರೆ. ಸೊ ಸಹಪಾಠಿ ಬೋಧನೆ ಅಥವಾ ಸಹಯೋಗದ ಕಲಿಕೆ, ವಿವಿಧ ಸಾಮರ್ಥ್ಯದ ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ ಪರಸ್ಪರ ಸ್ವಾಭಾವಿಕವಾಗಿ ಸ್ಕ್ಯಾಫೋಲ್ಡಿಂಗ್ ಒದಗಿಸುತ್ತಾರೆ. ಯಾಕಂದರೆ ಒಬ್ಬರಿಗೆ ಒಂದು ಗೊತ್ತಿರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಯಾವುದೋ ಸಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಿರುತ್ತೆ. ಸೊ ಎಲ್ಲರೂ ಒಟ್ಟಾಗಿ ಸೇರಿ ಕೊಲಾಬರೇಟಿವ್ ಲರ್ನಿಂಗಲ್ಲಿ ಒಂದು ಸಮಸ್ಯೆಯನ್ನು ಸರಿದೂಗಿಸ್ತಾ ಹೋಗ್ತಾರೆ, ಸಮಸ್ಯೆನ ಬಿಡಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಪರಸ್ಪರ ಬೋಧನೆ, ಒಬ್ರಿಗೊಬ್ರು ಟೀಚ್ ಮಾಡ್ತಾ ಹೋಗುವಂಥದ್ದು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಠ್ಯದ ಭಾಗಗಳ ಕುರಿತು ಚರ್ಚೆಯನ್ನು ಮುನ್ನಡೆಸುವಲ್ಲಿ ಸರಿಯಾದ ಪಾಲ್ಗೊಳ್ಳುವ ಸಹಕಾರಿ ಕಲಿಕಾ ವಿಧಾನ ಕೂಡ ವೈಗಾಟ್ಸ್ಕಿದು ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡೋದಾದರೆ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಇವ್ರು ಹೇಳಿದೆ ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ, ಆ್ಯಂಡ್ ಅದ್ರ ಜೊತೆಗೆ ಸ್ಕ್ಯಾಫೋಲ್ಡಿಂಗ್. ಸೊ ಸ್ಕ್ಯಾಫೋಲ್ಡಿಂಗ್ MKO ಅಂದರೆ
ಮೋರ್ ನಾಲೆಜಬಲ್ ಅದರ್ಸ್ ಅದು ಒಂದು ವ್ಯಕ್ತಿ ಆದರೂ ಆಗಿರ್ಬೋದು ಅಥವಾ ಒಂದು ಸಾಧನ ಆದರೂ ಆಗಿರ್ಬೋದು, ಕ್ಯಾನ್ ಬಿ ಎ ಐ ಅಥವಾ ಕಂಪ್ಯೂಟರ್ಸ್ ಅಥವಾ ಟೀಚರ್, ಪೇರೆಂಟ್, ಫ್ರೆಂಡ್ಸ್ ಯಾರಾದರೂ ಆಗಿರಬಹುದು. ದೆನ್ ಯಾವಾಗ ಒಬ್ಬ ಕಲಿಯುವವನು ZPDನ ದಾಟುತ್ತಾನೆ ಆವಾಗ ಅವನ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಸಾಂಸ್ಕೃತಿಕ ಉಪಕರಣಗಳ ಸಹಾಯದಿಂದ MKO ಒದಗಿಸುವ ಸ್ಕ್ಯಾಫೋಲ್ಡಿಂಗ್ ಮೂಲಕ ಮಗು ತನ್ನ ZPD ಅಂತರವನ್ನು ಯಶಸ್ವಿಯಾಗಿ ದಾಟಿದಾಗ ಮಾತ್ರ ಅರಿವಿನ ವಿಕಾಸ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಸೊ ಕಂಪ್ಲೀಟ್ ಆಗಿ ಫೈನಲ್ ಟೇಕ್ ಅವೇ ಫ್ರಮ್ ದಿಸ್ ಕ್ಲಾಸ್ ಏನು ಅಂತ ಅಂದರೆ ZPD ಇನ್ ಆಕ್ಷನ್, ಪ್ರೈವೇಟ್ ಸ್ಪೀಚ್ ವಿತ್ ಸ್ಕ್ಯಾಫೋಲ್ಡಿಂಗ್. ಸೊ ಯಾವಾಗಾದ್ರೂ ಮಗು ತಾನೇ ಮಾತಾಡ್ಕೊಳ್ತಾ ಇದೆ ಅಂತಂದರೆ ಸೊ ಅದು ಕಲಿತಾ ಇದೆ ಅಂತ ಅರ್ಥ ಆಗಿರುತ್ತೆ. ಸೊ ಇದಿಷ್ಟು ವೈಗಾಟ್ಸ್ಕಿ ಥಿಯರಿ ಆಗಿರುತ್ತೆ. ಈಗ ಇದ್ರ ಮೇಲೆ ಇರುವಂತಹ ಟಾಪ್ 5 ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದ ಫಸ್ಟ್ ಕ್ವೆಶನ್ ಆನ್ ದಿಸ್ ಇಸ್, according to Lev Vygotsky socio-cultural theory, the zone of proximal development refers to. So Vygotsky ಪ್ರಕಾರ zone of proximal development ಏನನ್ನ ಹೇಳುತ್ತೆ ಅಂತಂದ್ರೆ, so it says the phase where child's cognitive development reaches the ultimate maximum level. So ಅದು cognitive level ಬಗ್ಗೆ ಮಾತಾಡುತ್ತೆ but not ultimate maximum level. So ಹಾಗಾಗಿ ಆಪ್ಷನ್ ಎ ಖಂಡಿತ ಇಲ್ಲ. So the gap between a child can do independently and what they can achieve with a guidance. So option B is the correct answer. ಯಾಕಂದ್ರೆ ನಾನು ಹೇಳಿದೆ zone of proximal development ಅಂತಂದ್ರೆ ಏನು, ಅದು ಒಂದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡುವಂಥದ್ದು. ಸೊ ಆ ಹಂತವನ್ನು ಮೀರಬೇಕು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ರೆಫರ್ಸ್ ಟು ಒಂದು ಮಗು ಸ್ವಂತವಾಗಿ ಏನನ್ನ ಮಾಡುತ್ತೆ ಆ್ಯಂಡ್ ಇನ್ನೊಬ್ಬರ ಸಹಾಯದಿಂದ ಏನನ್ನ ಮಾಡಬಲ್ಲದು, ಅದರ ನಡುವೆ ಇರುವ ಗ್ಯಾಪೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವೈಲ್ ಸಾಲ್ವಿಂಗ್ ಅ ಪಜಲ್ 5-year-old Mira talks aloud to herself. Where is the blue square? No, not this one, the dark one. According to Vygotsky, this talking aloud is a sign of. So ಒಂದು ಮಗು ಒಂದು ಪಜಲ್ನ ಸಾಲ್ವ್ ಮಾಡ್ತಾ ಇರುತ್ತೆ, 5 ವರ್ಷದ ಮಗು ತಾನೇ ಮಾತಾಡ್ಕೊಳ್ತಾ ಇರುತ್ತೆ, ಈ ಬ್ಲೂ ಸ್ಕ್ವೇರ್ ಎಲ್ಲೋಯ್ತು, ನೋ ಇದಲ್ಲ ಇನ್ನೊಂದು ಡಾರ್ಕ್ ಕಲರ್ ಒನ್ ಅಂತ. ಸೊ ಅದೇನು ಹೇಳ್ತಾ ಹೋಗುತ್ತೆ, ಸೊ ಅದು ಪ್ರೈವೇಟ್ ಸ್ಪೀಚಲ್ಲಿ ಬರುತ್ತೆ. ಸೊ ನಾನು ಆಲ್ರೆಡಿ ಸ್ಪೀಚ್ ಬಗ್ಗೆನೂ ಹೇಳಬೇಕಾದ್ರೆ 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ಗಳನ್ನ ಹೇಳ್ತಾ ಹೋದೆ. ಯಾವುದು ಅದು 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ಗಳು? ಒಂದು ಸಾಮಾಜಿಕ ಮಾತಾಗಿರುತ್ತೆ, ಮೊದಲನೇದು 2 ವರ್ಷ ಪ್ಲಸ್ ಆದಾಗ ಸಾಮಾಜಿಕ ಮಾತು, ಎರಡನೇದು ಖಾಸಗಿ ಮಾತಾಗಿರುತ್ತೆ ವಿಚ್ ಇಸ್ ಪ್ರೈವೇಟ್ ಸ್ಪೀಚ್, ಖಾಸಗಿ ಮಾತು, ಮೂರನೇದು ಆಂತರಿಕ ತನ್ನೊಳಗೆ ತಾನೇ ಮಾತಾಡ್ಕೊಳ್ಳುವಂತಹ ಮಾತು ಒಂದಾಗಿರುತ್ತೆ. ಸೊ ಇಲ್ಲಿ ಅದೇನ್ ಮಾಡ್ತಾ ಇದೆ, ವೇರ್ ಇಸ್ ದ ಬ್ಲೂ ಸ್ಕೈ, ಯಾಕಂದ್ರೆ ಯೂಶಲಿ 3ರಿಂದ 7 ವರ್ಷದೊಳಗೆ ಖಾಸಗಿ ಮಾತು ಬರುವಂಥದ್ದು. ಇಲ್ಲಿ 5-year-old ಒನ್ ತನಗೆ ತಾನೇ ಮಾತಾಡ್ಕೊಳ್ತಾ ಇದೆ, ಬಿಕಾಸ್ ಅವ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹರ್ ಸೆಲ್ಫ್ ಅಂತ, ತನ್ನೊಳಗೆ ಅಲ್ಲ ತನಗೆ ತಾನೇ ಮಾತಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ಇದು ಪ್ರೈವೇಟ್ ಸ್ಪೀಚ್ ಅಂಡ್ ಯೂಸ್ ಟು ರೆಗ್ಯುಲೇಟ್ ಬಿಹೇವಿಯರ್. ಸೊ ಆ ಒಂದು ಬಿಹೇವಿಯರ್ನ ಸೆಲ್ಫ್ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರುತ್ತೆ. ಅಂಡ್ ಮೂರನೇ ಪ್ರಶ್ನೆ, ಅ ಟೀಚರ್ ಪ್ರೊವೈಡ್ಸ್ ಅ ಟೆಂಪ್ರರಿ ಕ್ಲೂಸ್, ಪ್ರಾಂಪ್ಟ್ಸ್ ಅಂಡ್ ಬ್ರೇಕ್ಸ್ ಅ ಕಾಂಪ್ಲೆಕ್ಸ್ ಟಾಸ್ಕ್ ಇನ್ ಟು ಸಿಂಪಲ್ ಸಬ್ ಪಾರ್ಟ್ಸ್ ಟು ಹೆಲ್ಪ್ ಅ ಸ್ಟೂಡೆಂಟ್ ಟು ಸಾಲ್ವ್ ಡಿಫಿಕಲ್ಟ್ ಫಿಸಿಕ್ಸ್ ಈಕ್ವೇಷನ್. ಇನ್ ವೈಗಾಟ್ಸ್ಕಿ ಟರ್ಮಿನಾಲಜಿ ದಿಸ್ ಅಸಿಸ್ಟೆನ್ಸ್ ಇಸ್ ಕಾಲ್ಡ್. ಸೊ ವೈಗಾಟ್ಸ್ಕಿ ಟರ್ಮಿನಾಲಜಿಲಿ ಈ ಅಸಿಸ್ಟೆನ್ಸ್ ನಾವೇನಂತ ಕರಿತೀವಿ, ಆಬ್ವಿಯಸ್ಲಿ ಸ್ಕ್ಯಾಫೋಲ್ಡಿಂಗ್. ಯಾಕಂದ್ರೆ ಈ ರೀಇನ್ಫೋರ್ಸ್ಮೆಂಟ್ ಬರಲ್ಲ, ಅಸಿಮಿಲೇಷನ್ ಬರೋದು ಬೇರೆ ಒಂದು ಪಾರ್ಟಲ್ ಆಗಿರುತ್ತೆ, ಈಕ್ವಿಲಿಬ್ರಿಯಮ್ ಅಲ್ಲೂ ಬರಲ್ಲ. ಸೊ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಏನು, ಒಂದು ಮಗುಗೆ ನಾವು ಕಲಿಯೋಕೆ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಬಂದು 4th ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟೀಚಿಂಗ್ ಲರ್ನಿಂಗ್ ಪ್ರಾಕ್ಟೀಸಸ್ ಇಸ್ ಡೈರೆಕ್ಟ್ಲಿ ಡಿರೈವ್ ಫ್ರಮ್ ವೈಗಾಟ್ಸ್ಕಿ ಸೋಷಿಯಲ್ ಕಲ್ಚರಲ್ ಥಿಯರಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ರೋಟ್ ಮೆಮೊರೈಸೇಷನ್ನ ಅದು ಸಪೋರ್ಟ್ ಮಾಡಲ್ಲ. ಆಪರೆಂಟ್ ಕಂಡೀಷನಿಂಗ್ ಅಂತೂ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ವೈಗಾಟ್ಸ್ಕಿಯಲ್ಲಿ. ಆ್ಯಂಡ್ ಕೊಲಾಬ್ರೇಟಿವ್ ಲರ್ನಿಂಗ್, ಯಾಕಂದರೆ ಇಲ್ಲೇನೆ ಇದೆ ವರ್ಡ್ ಸೋಷೋ ಕಲ್ಚರಲ್ ಅಂತಂದರೆ ಎಲ್ಲರೊಟ್ಟಿಗೆ ಕಲಿಯುವಂಥದ್ದು, ಸಮಾಜದೊಟ್ಟಿಗೆ ಕಲಿಯುವಂಥದ್ದು. ಸೊ ದಟ್ ಈಸ್ ಕೊಲಾಬ್ರೇಟಿವ್ ಲರ್ನಿಂಗ್ ಆ್ಯಂಡ್ ಪಿಯರ್ ಟ್ಯೂಟರಿಂಗ್ ಆಗಿರುತ್ತೆ. ನೆಕ್ಸ್ಟ್ ಆ್ಯಂಡ್ ದ ಟಾಪ್ 5 last question is, according to Lev Vygotsky, which of the following is a primary engine fueling a cognitive development in the children? So again it is social interaction and cultural tool. ನಮ್ಮ ಭಾಷೆ, ಸಂಸ್ಕೃತಿ ಆ್ಯಂಡ್ ಸೋಷಿಯಲ್ ಇಂಟರಾಕ್ಷನ್ ಏನಿರುತ್ತೋ ಅದುವೇ ಕಂಪ್ಲೀಟ್ ಆಗಿ ಇದರ ಒಂದು ಹೆಲ್ಪಿಗೆ ಸಿಗುವಂಥದ್ದು. ಸೊ ಹಾಗಾಗಿ ವಿಚ್ ಈಸ್ ದ ಕಾಗ್ನಿಟಿವ್ ಡೆವಲಪ್ಮೆಂಟಿಗೆ ಒಂದು ಫ್ಯೂಯಲ್ ಯಾವುದಾಗಿ ವರ್ಕ್ ಮಾಡುತ್ತೆ ಅಂತ ಅಂದರೆ ಸೋಷಿಯಲ್ ಇಂಟರಾಕ್ಷನ್ ಆ್ಯಂಡ್ ಕಲ್ಚರಲ್ ಟೂಲ್ಸ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ವೈಗಾಟ್ಸ್ಕಿ ಆ್ಯಂಡ್ ಜೀನ್ ಪಿಯಾಜೆಟ್ ವರ್ಸಸ್ ಥಿಯರಿಯನ್ನು ನೋಡಿದ್ವಿ. ನಾವು ಜೀನ್ ಪಿಯಾಜೆಟ್ ಥಿಯರಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತೆಲ್ಲ, ಆ್ಯಂಡ್ ಅದ್ರ ಮೇಲೆ ಇರುವಂತಹ ಟಾಪ್ 5 ಕ್ವೆಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ದಾಗಿದೆ. ಈಗ ಆಲ್ರೆಡಿ ಕೊಹೆಲ್ಬರ್ಗ್,
ಜೀನ್ ಪಿಯಾಜೆಟ್ ಕ್ಲಾಸಸ್ಗಳು ಕೂಡ ಮಾಡಿದ್ದೀವಿ. ಮಾಸ್ಟರ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸಪ್ರೇಟ್ ಆಗಿರೋ ವಾಟ್ಸಪ್ ಚಾನಲ್ನ ಕೂಡ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಮಾಡಿದ್ರೆ ವಾಟ್ಸಪ್ ಚಾನಲ್ಗೆ ನಿಮ್ಮನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ, ಚಾನಲ್ ಆ್ಯಂಡ್ ಬೋತ್ ಗ್ರೂಪಿಗೆ ಎರಡಿಗೂ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಈ ಟಾಪ್ 5 ಕ್ವೆಶನ್ಸ್ ಆ್ಯಂಡ್ ವೈಗಾಟ್ಸ್ಕಿ ಥಿಯರಿ ರಿಲೇಟೆಡ್ ಆಗಿರುವ ನೋಟ್ಸು ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಸೊ ಆ ನೋಟ್ಸನ್ನು ಕೂಡ ನೀವು ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ CDP ಬೇಸ್ಡ್ ಆಗಿರುವಂತಹ ನೆಕ್ಸ್ಟ್ ಕಂಟೆಂಟ್ ಒಂದಿಗೆ ಬರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.